ಮಾರ್ಕಂಡೇಯ ಪುರಾಣದ ಉಪಕ್ರಮದಲ್ಲಿ ನಾವಿದ್ದೀವಿ. ಮೊದಲಿಗೆ ತಿಳಿಸಿದಂತೆ ಇದು ಕಥಾನಕ ಪ್ರಧಾನವಾದಂಥದ್ದು, ಬೇಕಾದಷ್ಟು ಸ್ವಾರಸ್ಯಕಾರಿಯಾದಂಥ ಕಥೆಗಳು ಬರುತ್ತವೆ ಅಂತ. ಹಾಗಿದ್ದು ತತ್ವಭಾಗಕ್ಕೇನೂ ಅಷ್ಟು ಕೊರತೆ ಇಲ್ಲ. ಎಷ್ಟೋ ರಮಣೀಯವಾದ ತತ್ವವಿಚಾರಗಳು ಕೂಡ ಇವೆ. ಅಂಥ ಕೆಲವನ್ನು ಇವತ್ತು ನೋಡುವುದು ಕೂಡ ಆಗುತ್ತದೆ. ಆದರೂ ಕೂಡ ಇಲ್ಲಿ ಬಂದಂಥ ಕಥಾನಕ ಸ್ವಾರಸ್ಯ ಅತಿಶಯವಾದದ್ದು. ಮಿಕ್ಕ ಪುರಾಣಗಳಲ್ಲಿ ಕಾಣದಂಥ ಎಷ್ಟೋ ಕಥೆಗಳನ್ನು ನಾವು ಇಲ್ಲಿ ಕಾಣಲಾಗುತ್ತದೆ. ಅಂಥ ಒಂದು ಕಥೆ ಸುಮತಿ ಎನ್ನುವಂಥದ್ದು. ಆ ಸುಮತಿ ಅನ್ನುವ ಬ್ರಾಹ್ಮಣ ಕುಮಾರ ತನ್ನ ತಂದೆಗೆ ವೈರಾಗ್ಯವನ್ನು ಬೋಧೆ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ಅನೇಕ ಯೋಗವಿದ್ಯಾ ಸ್ವಾರಸ್ಯಗಳನ್ನು ಪುರಾಣಕಾರರು ನಮಗೆ ತಿಳಿಸ್ತಾರೆ. ಅವುಗಳ ಅನುಪೂರ್ವಿಯಲ್ಲಿ ಒಂದೆರಡು ಅಂಶಗಳನ್ನು ನಾವು ನೋಡ್ಬೋದು. ಇಲ್ಲಿ ದತ್ತಾತ್ರೇಯ ವೃತ್ತಾಂತ ಮೊದಲಾದದ್ದು ಎಲ್ಲ ಕೂಡ ಬರ್ತದೆ. ಸುಮತಿ ತಂದೆಗೆ ಈ ಸಂಸಾರದಲ್ಲಿ ಇರುವುದು ಬಹಳ ಕಷ್ಟ ಅಂಥೇಳಿ ಗರ್ಭವಾಸ, ಅದರ ದುಃಖ, ಜನ್ಮ, ಅದರ ಸಂಕಟ, ಆಮೇಲೆ ಬರುವಂಥ ಬಗೆಬಗೆಯ ಕಾಯಕ್ಲೇಶಗಳು, ಮನಃಕ್ಲೇಶಗಳು, ತನ್ಮೂಲಕ ಉಂಟಾಗುವ ಜರ, ಮೃತ್ಯು, ವಿಯೋಗ ಇತ್ಯಾದಿ ಪರಮ ಸಂಕಟಗಳನ್ನು ವರ್ಣನೆ ಮಾಡ್ತಾನೆ. ಇದನ್ನು ಕಂಡು ಪುರಾಣಗಳೆಲ್ಲ ಪೆಸಿಮಿಸ್ಟಿಕ್ಕಾಗಿ ಜಗತ್ತಿನಲ್ಲಿ ಸಂತೋಷವೇ ಇಲ್ಲ ಅನ್ನೋದನ್ನು ಹೇಳ್ತಾ ಇವೆಯಾ ಅಂತ ಅಂದುಕೋಬಾರದು. ಯಾಕೆಂದರೆ ಒಂದು ತತ್ವ ವಿಷಯವನ್ನು ಹೇಳುವಾಗ ಸ್ವಲ್ಪ ಅದನ್ನು ಅತಿಶಯವಾಗಿ ವಿಚಾರವನ್ನು ತಿಳಿಸದೇ ಇದ್ದರೆ ಮನ ಮುಟ್ಟುವುದಿಲ್ಲ ಅಂತ. ವೈರಾಗ್ಯ ಬರಬೇಕು ಅಂದರೆ ಲೋಕದ ಜುಗುಪ್ಸಾವಹವಾದ ಮುಖವನ್ನು ಎತ್ತಿ ತೋರಿಸಬೇಕಲ್ಲ. ಕಾವ್ಯದಲ್ಲಿ ಕವಿ ಮಾಡುವುದು ವರ್ಣನೀಯ ವಿಷಯದಲ್ಲಿ ತನ್ಮಯೀಭವನತ್ವ ಬರಬೇಕು ಅಂತಂದರೆ ಅದರೊಳಗಿನ ಸೌಂದರ್ಯವನ್ನು ಮುಪ್ಪಟ್ಟು, ದುಪ್ಪಟ್ಟು, 4 ಪಟ್ಟು ಮಾಡಿ ತೋರಿಸೋದಿಲ್ವ? ಹಾಗೆ ಅತಿಶಯ ಮಾಡದೆ ಯಾವುದೂ ಸಿದ್ಧಿಯಾಗುವುದಿಲ್ಲ ಅನ್ನೋದಕ್ಕೋಸ್ಕರ. ಅದರಿಂದಲೇ ಪ್ರಶ್ನೋತ್ತರ ರತ್ನಮಾಲಿಕೆ ಅಥವಾ ಪ್ರಶ್ನೋತ್ತರ ಮಾಲಿಕೆ ಅಂತ ಹೆಸರಾದ ಕೃತಿ ಶಂಕರರ ಒಂದು ರಚನೆ ಅಂತ ಪ್ರಸಿದ್ಧಿ. ಅಮೋಘ ವರ್ಷ ನೃಪತುಂಗನದು ಹೌದು ಅಂತ ಕೂಡ ಕೆಲವು ಗ್ರಂಥ ಪ್ರತಿಗಳಲ್ಲಿ ಉಂಟು. ಅಲ್ಲಿ ಸಂಸಾರೇ ಕಿಂಸಾರಂ ಅನ್ನುವ ಪ್ರಶ್ನೆಗೆ ಬಹುಶೋಪಿ ಚಿಂತ್ಯ ಮಿದಮೇವ, ಸಂಸಾರದಲ್ಲಿ ಸಾರ ಏನು ಅಂದರೆ ಇದನ್ನೇ ಮತ್ತೆ ಮತ್ತೆ ಯೋಚನೆ ಮಾಡಿ ಅಂತ. ಸಾರ ಇಲ್ಲ ಅನ್ನೋದು ತಾನಾಗಿ ಗೊತ್ತಾಗುತ್ತದೆ ಅಂತ. ಹಾಗೆಯೇ ಇವುಗಳನ್ನೆಲ್ಲ ಹೇಳಬೇಕು. ಮತ್ತು ಮಾನವ ವಿರಕ್ತಿಯನ್ನು ಹೊಂದಿದರೆ ಮುಖ್ಯವಾಗಿ ವಿಶ್ವಮೈತ್ರಿ ಸಿದ್ಧಿಯಾಗುತ್ತದೆ ಅಂತ. ರಕ್ತಿಯನ್ನು ಅವನು ಏಕಾಂತನಿಷ್ಠವಾಗಿ ಮಾಡಿಕೊಳ್ತಾನೆ, ಒಂದಕ್ಕೆ ಮಾತ್ರ ಮಾಡಿಕೊಳ್ತಾನೆ. ತ್ಯಕ್ತವ್ಯೋ ಮಮಕಾರ ತ್ಯಕ್ತುಂ ಯದಿ ಶಕ್ಯತೆ ನಾಸೌ ಕರ್ತವ್ಯೋ ಮಮಕಾರ ಕಿಂತು ಸ ಸರ್ವತ್ರ ಕರ್ತವ್ಯ ಅಂತ ನೀಲಕಂಠ ದೀಕ್ಷಿತನ ವೈರಾಗ್ಯ ಶತಕದ ಮಾತು. ಮಮಕಾರವನ್ನು, ನಾನು ನನ್ನದು ಅನ್ನುವ ಅಹಂಕಾರ ಮಮಕಾರಗಳನ್ನು ಬಿಡಬೇಕು. ಬಿಡಲು ಆಗದೇ ಇದ್ದರೆ ಕರ್ತವ್ಯೋ ಮಮಕಾರ, ಅದನ್ನು ಮಾಡಬೇಕು. ಅಹಂಕಾರ ಮಮಕಾರಗಳನ್ನು ಮಾಡಬೇಕು, ಆದರೆ ಅದನ್ನು ಎಲ್ಲ ಕಡೆಯಲ್ಲಿಯೂ ಮಾಡಬೇಕು, ಎಲ್ಲರಿಗೂ ಕೂಡ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಸಲ್ಲಿಸಬೇಕಾದದ್ದು. ಹಾಗೆ ಆಮೇಲೆ ಜನ್ಮ ಪೂರ್ವದ ಕಷ್ಟಗಳು ಹೇಗೋ, ಜನ್ಮಾನಂತರದ ಕಷ್ಟಗಳು ಹೇಗೋ, ಮರಣಾನಂತರದ ಕಷ್ಟಗಳನ್ನು ಕೂಡ ಹೇಳುವುದುಂಟು. ಹಾಗಾಗಿ ನರಕದ ವರ್ಣನೆಗಳು ಇವೆಲ್ಲವೂ ಬರ್ತವೆ. ನಾವು ಅದನ್ನು ವಿಶೇಷವಾಗಿ ಗರುಡ ಪುರಾಣದಲ್ಲಿ ನೋಡಿದ್ದೀವಿ. ತಮ ಅನ್ನುವಂಥ ಒಂದು ನರಕ, ಅದು ಭಯಾನಕವಾದ ಅಂಧಕಾರ. ಅಲ್ಲಿ ಚಳಿ ಮತ್ತು ಹಸಿವೆ, ನೀರಡಿಕೆ ಇವೆಲ್ಲವೂ ಕೂಡ ಇರ್ತದೆ. ಆಮೇಲೆ ನಿಕೃಂತನ ಅನ್ನುವಂಥ ಒಂದು ನರಕ, ಅದರೊಳಗೆ ದೊಡ್ಡ ದೊಡ್ಡ ಚಕ್ರಗಳು, ಆ ಚಕ್ರಗಳೆಲ್ಲ ಕೂಡ ಹರಿತವಾದ ಖಡ್ಗಗಳ ಒಂದು ಅಲಗುಗಳನ್ನು ಹೊಂದಿವೆ ತುದಿಯಲ್ಲಿ. ಅವು ಪಾಪಿಗಳನ್ನು ನಿಲುವಾಗಿ ಉದ್ದಕ್ಕೆ ಅಡ್ಡಕ್ಕೆ ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಕಟ್ಸ್ ಅವು ಮಾಡ್ತಾ ಇರ್ತವೆ. ಆಮೇಲೆ ಅಪ್ರತಿಷ್ಠ ಅಂತ, ಅಲ್ಲಿ ಅಪ್ರತಿಷ್ಠ ಅನ್ನುವುದರೊಳಗೆ ಕುಲಾಲ ಚಕ್ರ, ಕುಂಬಾರನ ಚಕ್ರದಂತೆ ಭ್ರಮಣ ಮಾಡಿಕೊಂಡು ನಿಂತಲ್ಲಿ ನಿಲ್ಲದೆ ತಲೆ ಸುತ್ತಿ ಅಂಗೋಪಾಂಗಗಳು ಛಿದ್ರ ವಿಚ್ಛಿದ್ರವಾಗುವಂಥದ್ದು. ಮತ್ತು ಅಸಿಪತ್ರವನ, ಅದು ಖಡ್ಗಗಳನ್ನೇ ಎಲೆಯಾಗಿ ಉಳ್ಳಂಥ ವನದಲ್ಲಿ ಓಡಾಡಿಕೊಂಡು ಬರಬೇಕು. ಮತ್ತು ಅಲ್ಲಿ ಸಹಸ್ರ ವ್ಯಾಘ್ರ ಸದೃಶವಾದಂಥ ಶ್ವಾನ, ಸಾರಮೇಯಗಳು, ನಾಯಿಗಳು ಇರುತ್ತವೆ. ಈ ರೀತಿಯಾದದ್ದು ಬೆಂಕಿ, ದಗೆ, ಶಕೆ ಇವು. ಮತ್ತು ತಪ್ತಕುಂಭ, ಅಲ್ಲಿ
ಕಾದ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಮನುಷ್ಯರನ್ನು ಹಪ್ಪಳ ಸಂಡಿಗೆ ಅಂತೆ ಕರೆಯುವುದು. ಇವುಗಳೆಲ್ಲ ಏನು ಹಾಸ್ಯಾಸ್ಪದವಾದದ್ದಲ್ವಾ ಅಂತಂದರೆ, ಇವು ನಮ್ಮ ಜನರನ್ನು ಪ್ರಾಮಾಣಿಕತೆಯಿಂದ ರಕ್ಷಿಸಿಕೊಂಡು ಬರ್ತಾ ಇದ್ವು ಮತ್ತು ಅವರನ್ನು ಸತ್ಯ, ಅಹಿಂಸೆ ಇತ್ಯಾದಿ ಮೂಲಭೂತ ಧರ್ಮಗಳಲ್ಲಿ ನೆಲೆ ಮಾಡಿಕೊಟ್ಟಿದ್ವು. ಯಾಕೆಂದರೆ ಎಲ್ಲರಿಗೂ ಜ್ಞಾನಪೂರ್ವಕವಾಗಿಯೇ ಶಮದಮಾದಿಗಳು ರೂಢಿಯಾಗುತ್ತವೆ ಅಂತಲ್ಲ, ಭಯದಿಂದ ಆಗಬಹುದು. ಇದು ನಾವು ನೋಡಬೇಕಾದದ್ದು. ಹಿಂದೆ ಎಲ್ಲ ನಮ್ಮ ಪ್ರಾಚೀನ ಭಾರತದಲ್ಲಿ ಅಧಿಕರಣ ಸ್ಥಾನಗಳು ಅಂತ ಹೇಳ್ತಾರೆ, ಕೋರ್ಟ್ಗಳು. ಅಲ್ಲಿ ನರಕದ ಬಗೆ ಬಗೆಯ ಇಂಥ ದೃಶ್ಯಗಳ ಚಿತ್ರಪಟಗಳನ್ನು ಮಾಡಿಡ್ತಾ ಇದ್ದಂತೆ. ಅಸತ್ಯವಾದಿಗೆ ಈ ರೀತಿಯಾದಂಥ ನರಕಗಳಾಗುತ್ತವೆ. ಸ್ವಯಂ ಅವನು ಮಾತ್ರ ನರಕ ಪತಿತನಾಗುವುದಷ್ಟೇ ಅಲ್ಲ, ಅವನ ಹಿಂದೆ ಮುಂದೆ 7 ತಲೆಮಾರುಗಳು ಕೂಡ ನರಕಕ್ಕೆ ಹೋಗುತ್ತವೆ ಅಂತ ಅನ್ನೋದನ್ನು ಹೇಳಿ ಮಾಡಿಸ್ತಾ ಇದ್ರು ಅಂತ. ಬ್ರಾಹ್ಮಣನಾದವನಿಗೆ ಅಗ್ನಿಹೋತ್ರದ ಮೇಲೆ ಶಪಥ ಮಾಡಬೇಕು, ಕ್ಷತ್ರಿಯನಾದವನಿಗೆ ಆಯುಧದಲ್ಲಿ ಶಪಥ ಮಾಡಬೇಕು, ವೈಶ್ಯನಾದವನಿಗೆ ತಕ್ಕಡಿ ಅಥವಾ ನವಧಾನ್ಯಗಳ ಕುಂಭ ಅದರ ಮೇಲೆ ಪ್ರತಿಜ್ಞೆ ಮಾಡಬೇಕು, ಶೂದ್ರನಾದವನಿಗೆ ಕೃಷಿ ಉಪಕರಣಗಳ ಮೇಲೆ ಪ್ರತಿಜ್ಞೆ ಮಾಡಿಸಬೇಕು ಅಂತ ಹೀಗೆಲ್ಲವನ್ನು ನಿಯಮ ಮಾಡಿದ್ರು ಅಂತ. ಅಂದರೆ ಬೈಬಲ್ಲು, ಭಗವದ್ಗೀತೆಗಳು, ಕುರಾನ್ಗಳು ಅಲ್ಲಿರ್ತಾ ಇರಲಿಲ್ಲ. ಅವರಿಗೆ ನಿತ್ಯ ಜೀವನಕ್ಕೆ ತುಂಬ ಮುಖ್ಯ ಅನಿಸುವುದರಿಂದ ಮಾಡಿಸ್ತಾ ಇದ್ರು. ಮತ್ತು ಅಸತ್ಯವಾದಕ್ಕೆ ಏನು ಕಾಣಿಸುತ್ತೆ ಅಂತ ಈ ರೀತಿಯಾದ ಪರಲೋಕ ಭೀತಿಯೇ ತುಂಬ ದೊಡ್ಡದಾಗಿತ್ತು. ಹಿಂದೊಮ್ಮೆ ಇಲ್ಲಿ ಮೃಚ್ಛಕಟಿಕದ ಬಗ್ಗೆ ಮಾತನಾಡುವಾಗ ಅಲ್ಲಿ ಕಾಣಿಸುವಂಥ ಸಾಮಾನ್ಯ ಜನರಲ್ಲಿದ್ದ ಅಸಾಮಾನ್ಯವಾದ ನೈತಿಕವಾದಂಥ ಹಾರ್ದಿಕವಾದ ಮೌಲ್ಯಗಳನ್ನು ಅಲ್ಲಲ್ಲಿ ಸ್ಪರ್ಶ ಮಾಡಿ ಹೇಳಿದ್ದಾಗಿತ್ತು. ಅಲ್ಲಿ ಅದೇ ಬರ್ತದೆ. ಶಕಾರ 9ನೇ ಅಂಕದಲ್ಲಿ, 8ನೇ ಅಂಕ, 9ನೇದು ವ್ಯವಹಾರ ಅಂಕ, 8ನೇದು ಜೀರ್ಣೋದ್ಯಾನ ಅಂಕ. ಅಲ್ಲಿ ಅವನು ವಸಂತ ಸೇನೆಯನ್ನು ಕೊಲ್ಲು ಅಂತ ತನ್ನ ಸ್ನೇಹಿತ ವಿಟನಿಗೆ ಹೇಳಿದ್ರೆ, ಎಲ್ಲಿಯಾದರೂ ಇವಳನ್ನು ಕೊಲ್ಲೋದು ಉಂಟೆ? ಸೂರ್ಯ, ಅಗ್ನಿ, ಚಂದ್ರ, ವಾಯು, ಭೂಮಿ ಈ ಎಲ್ಲ ಮೊದಲಾದಂಥ ದಿಕ್ಪಾಲಕರುಗಳು, ಇವರುಗಳು ಅಷ್ಟದಿಕ್ಪಾಲಕರು ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ನಾನು ಇವಳನ್ನು ಕೊಲ್ಲೋದು ಹೇಗೆ ಅಂದರೆ, ನಾನು ಉತ್ತರೀಯವನ್ನು ಅಡ್ಡ ಇಡ್ತೀನಿ, ಆ ಶಾಲಿನ ಮರೆಯಲ್ಲಿ ನೀನು ಕೊಂದುಬಿಡು ಅಂತಾನೆ. ಇದಕ್ಕೆಲ್ಲದಕ್ಕೂ ಆಗುವಂಥದ್ದಲ್ಲ ಅಂತ ಹೇಳ್ಬಿಟ್ಟು ಅವನು ಧಿಕ್ಕರಿಸಿ ಹೋಗ್ತಾನೆ. ಮತ್ತು ಬಂಡಿ ಓಡಿಸುವಂಥ ಸ್ಥಾವರಕ ಅವನನ್ನು ಕೇಳ್ತಾನೆ, ಸ್ಥಾವರಕ, ನಾನು ತಿಂದು ಬಿಟ್ಟಂಥ ಆಹಾರ ಕೊಟ್ಟರೆ ಏನು ಮಾಡ್ತೀಯೋ? ಚೆನ್ನಾಗಿ ತಿಂತೀನಿ ಸ್ವಾಮಿ. ಉಟ್ಟು ಬಿಟ್ಟಂಥ ಬಟ್ಟೆ ಕೊಟ್ಟರೆ ಏನು ಮಾಡ್ತೀಯೋ? ಚೆನ್ನಾಗಿ ಉಟ್ಕೊಳ್ತೀನಿ ಸ್ವಾಮಿ. ನಾನು ಹೇಳಿದ ಕೆಲಸ ಮಾಡ್ತೀಯೇನೋ? ಆ ಕಾರ್ಯ ಒಂದು ಬಿಟ್ಟು ಏನಾದರೂ ಮಾಡ್ತೀನಿ ಸ್ವಾಮಿ ಅಂತ. ಆ ಕಾರ್ಯದ ಲೇಷವೂ ಇಲ್ಲಿಲ್ಲ, ಇವಳನ್ನು ಕೊಂದು ಬಿಡು ಅಂತ. ಅಯ್ಯೋ, ಎಲ್ಲಾದರೂ ಉಂಟೆ? ಸತ್ತ ಮೇಲೆ ನರಕಕ್ಕೆ ಹೋಗ್ತೀವಿ, ಅಲ್ಲಿಂದ ಸ್ವರ್ಗಕ್ಕೆ ತಲುಪಬೇಕಾದರೆ ವೈತರಣಿ ನದಿ ದಾಟಬೇಕು, ಅದು ದಾಟೋದಕ್ಕೆ ದೋಣಿ ಸಿಗೋದಿಲ್ಲ ನನಗೆ ಅಂತಾನೆ. ನಾನೊಂದು ಮಾಡಿಸ್ಕೊಡ್ತೀನೋ ಇಲ್ಲಿಂದ, ಪರವಾಗಿಲ್ಲ ಅಂತ. ಖಂಡಿತ ಸಾಧ್ಯ ಇಲ್ಲ ಅಂತಾನೆ. ಅಂದರೆ ಆ ಸಾಮಾನ್ಯರವರೆಗೂ ಕೂಡ ಇನ್ಯಾವುದೋ ಲೌಕಿಕವಾದ ಪ್ರಲೋಭನೆ ಅಲ್ಲದೆ ಪಾರಲೌಕಿಕವಾದಂಥ ಭಯವೋ ಆಸೆಯೋ ಯಾವುದೋ ಇದ್ದು ಅವರ ನೈತಿಕ ಮೌಲ್ಯಗಳನ್ನು ಕಾಪಾಡ್ತಾ ಇದ್ವಲ್ಲ, ಅದಕ್ಕೆ ಪುರಾಣಗಳು ತುಂಬ ಪ್ರಯೋಜನಕಾರಿಯಾಗಿದ್ದವು. ಇವತ್ತು ಕಾನೂನಿನ ಕಣ್ಣಿಗೆ ಕಾಣದಂತೆ ಮಾಡಿದ್ದೆಲ್ಲವೂ ಕೂಡ ನ್ಯಾಯ ಅಂತ ಆಗ್ತಾ ಇದೆ. ಎವ್ರಿಬಡಿ ಈಸ್ ರೈಟ್ ಅಂಟಿಲ್ ಹಿ ಈಸ್ ಕಾಟ್ ಅಂತ ಆ ಒಂದು ಜೇಮ್ಸ್ ಹ್ಯಾಡ್ಲಿ ಚೇಸ್ ಅವನ ಉದ್ಗಾರ ಇದು. ಅವನ ಅನೇಕ ಕೃತಿಗಳಲ್ಲಿ ಇದು ಬರ್ತಾ ಇರುತ್ತೆ. ಹಾಗೆ ಇಲ್ಲಿ ಕೂಡ ಕಾಣಿಸುವಂಥದ್ದು. ಅಂದರೆ ಧೂರ್ತತೆ ಅನ್ನುವುದಕ್ಕೆ ಈ ಕಾಲದಲ್ಲಿ ಜಾಣ್ಮೆ ಎನ್ನುವ ಅರ್ಥ ಬಂದಿದೆ. ಕಾನೂನಿನ ಕೈಗೆ ಸಿಗದಂತೆ ಕೆಲಸ ಮಾಡುವುದು ಕೌಶಲ ಅಂತ ಆಗಿದೆ. ಕಾನೂನಿಗಾದರೂ ಅಷ್ಟೇ ತುಂಬ ಸೀಮಿತವಾದ ಚೌಕಟ್ಟು, ಅಮಿತವಾದಂಥ ನಿರ್ವಾಹ ಕಾಲ. ಇಟ್ ಟೇಕ್ಸ್ ಇನ್ಫೈನೈಟ್ ಟೈಮ್ ಟು ಎಸ್ಟಾಬ್ಲಿಷ್ ದಿ ಕಲ್ಪ್ರಿಟ್. ಅವನು ಪ್ರೂವ್ ಮಾಡೋದಕ್ಕೆ, ಕಲ್ಪ್ರಿಟ್ ಅಂತ ಪ್ರೂವ್ ಮಾಡೋದಕ್ಕೆ ತುಂಬ ಕಾಲವನ್ನು ತೆಗೆದುಕೊಳ್ಳುತ್ತೆ. ಜಸ್ಟಿಸ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್ ಅನ್ನುವ ಮಾತೇ ಉಂಟು. ಹೀಗೆ ನೋಡಿದಾಗ ಈ ನಂಬಿಕೆಗಳೆಲ್ಲ ತುಂಬ ಪ್ರಯೋಜನಕಾರಿಯಾಗ್ತಾ ಇದ್ದವು. ಈಗ ಹಳೆಯ ಭಕ್ತಿ ಶ್ರದ್ಧೆ ಮಾಸಿ ಹೋಗಿವೆ ಜಗದಿ, ಸುಳಿದಿಲ್ಲವಾವ ಹೊಸ ದರ್ಶನದ ಹೊಳಪುಂ, ಪಳಗಿದ್ದ ಮನೆ ಬಿದ್ದ ಕುರುಡ ಕುಂಟನ ತೆರದಿ ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ ಅಂತ. ಹಳೆಯ ಭಕ್ತಿ ಶ್ರದ್ಧೆ ಇವುಗಳನ್ನು ನಂಬುವಂಥದ್ದು ಹೊರಟೋಯ್ತು. ಹೋಗಲಿ, ಸ್ವಯಂ ತನ್ನ ಜವಾಬ್ದಾರಿಯ ಮೇಲೆ, ತನ್ನ ದಾಯಿತ್ವದ ಮೇಲೆ ತಾನು ಇರುವಷ್ಟು ಮನುಷ್ಯ ಪಾಕಗೊಂಡಿದ್ದಾನೆಯಾ, ವಿವೇಕಗೊಂಡಿದ್ದಾನೆಯಾ? ಇಲ್ಲ. ಮೊನ್ನೆಯೇ ನೋಡಿದ್ವಿ, ಅಮೆರಿಕಾದ ಆ ವರ್ಜೀನಿಯಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಆದಂಥ ಅನಾಹುತ ಏನು ಅಂತ ಹೇಳಿ. ಎಲ್ಲರೂ ಜವಾಬ್ದಾರಿಯ ಪ್ರಜೆಗಳು, ಎಲ್ಲರೂ ಸ್ವತಂತ್ರರು, ಎಲ್ಲರಿಗೂ ಆಯ್ಕೆ ಇರಬೇಕು, ಬಹಳ ಫ್ರೀ ಸೊಸೈಟಿ ಆಗಿರಬೇಕು. ಇನ್ನು ಅದಕ್ಕಿಂತ ಯಾವುದೂ ಇಲ್ಲ. ಧರ್ಮದ 4 ಪಾದಗಳಲ್ಲ, ಧರ್ಮ ಒಂದು ವೃಷಭ ಆದರೆ 4 ಪಾದ.
ಅದು ಒಂದು ಶರಭ ಆದರೆ 8 ಪಾದಗಳನ್ನೂ ಇಟ್ಟುಕೊಂಡು ಓಡಾಡುವಂಥದ್ದು ಅಮೆರಿಕ ಅಂತ ಹೇಳುವಷ್ಟು ಅಷ್ಟು ದೊಡ್ಡ ಹ್ಯೂಮನ್ ರೈಟ್ಸ್ ಅಂತ ಶಂಖ ಜಾಗಟೆ ತೆಗೆದುಕೊಂಡು ಬಾಯಿ ಬಡ್ಕೋತಾರೆ. ಅಲ್ಲೆಲ್ಲೋ ಅಫ್ಘಾನಿಸ್ತಾನದಲ್ಲಿ, ಇಲ್ಲೆಲ್ಲೋ ಗುಜರಾತಲ್ಲಿ ಏನೋ ಆಯಿತು ಅಂದರೆ ಕೋಲಾಹಲ ಮಾಡಿಕೊಂಡು ಕಚ್ಚೆ ಕಟ್ಟಿಕೊಂಡು ಬಂದು ಯುದ್ಧಕ್ಕೆ ನಿಲ್ತಾರೆ ಅಮೆರಿಕದವರು. ಜಗತ್ತಿನ ಎಲ್ಲದರ ಸಮಯ ಪಾಲಕರು ಅವರೇ ಅನ್ನುವಂತೆ ಆಟ ಆಡ್ತಾರೆ. ಆದರೆ ಅವರ ಎಲೆಯ ಮೇಲೆ ನೋಡಿದ್ರೆ ಕತ್ತೆ, ಹಂದಿ ಎಲ್ಲ ಹೆಣಗಳು ತೇಲಾಡ್ತಾ ಇವೆ. ಬೇರೆಯವರ ಎಲೆಯ ಮೇಲಿರ್ತಕ್ಕಂಥ ಇಲಿ, ಗುಬ್ಬಿ, ನೊಣ, ಸೊಳ್ಳೆಗಳನ್ನು ಓಡಿಸುವಂಥ ಕೋಲಾಹಲ ಮಾಡ್ತಾ ಇದ್ದಾರೆ. ಏನದು ತೋರಿಸುತ್ತೆ? ಅಸ್ವಸ್ಥ ಸಮಾಜದ ಪರಮ ಲಕ್ಷಣ ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ಮನುಷ್ಯ ಎಷ್ಟು ಜವಾಬ್ದಾರಿ ಇದ್ದವನಾದರೂ ಕೂಡ ಅವನಿಗೆ ಮಾರಣಾಯುಧಗಳನ್ನು ಹಾಗೆ ಕೊಡಬಹುದೇ? ಮತ್ತು ಎಷ್ಟು ವಿವೇಕಿಗಳು, ವಿದ್ಯಾವಂತರು ಅಂತಂದರೂ ಕೂಡ ಸ್ತ್ರೀ ಪುರುಷರನ್ನು ಏಕತ್ರ ಇರಿ, ಓಪನ್ ಡಾರ್ಮೆಟ್ರಿ ಸಿಸ್ಟಮ್ನಲ್ಲಿ ವಿದ್ಯಾರ್ಥಿಗಳು ಇರಿ ಅಂತಂದರೆ ಆ ಸಮಾಜ ಎಷ್ಟು ಭ್ರಷ್ಟವಾದದ್ದು ಅಂತ ಗೊತ್ತಾಗುತ್ತದೆ. ದಾಕ್ಷಿಣ್ಯವೇ ಇಲ್ಲದಂತೆ ಹೇಳಬಹುದು. ಅಂದರೆ ಒಂದು ಮಟ್ಟದ ಮರ್ಯಾದೆಯನ್ನು, ಶೀಲವನ್ನು ಉಳಿಸುವುದಕ್ಕೆ ಒಂದು ಹಂತದ ನಿಯಮನ ಬೇಕೇ ಬೇಕಾಗುತ್ತದೆ. ವಾಸನೆ ತಾಯಿ, ಸಂದರ್ಭ ತಂದೆ ಅಂತ ಕಗ್ಗದಲ್ಲಿಯೇ DVG ಅವರು ಹೇಳ್ತಾರೆ. ಹಾಗಾಗಿ ಆ ವಾಸನೆಗಳು ಸತ್ತವೆನ್ನಾಸೆಗಳು ಗೆದ್ದನಿಂದ್ರಿಯ ಗಣವ ಅಂತ ಹೇಳಬೇಡ. ಎತ್ತೆಣಿನೂ ಬಿತ್ತಲಾಗದೆ ಮನದಿ ವಾಸನೆಯ ಬೀಜವನ್ನು ಬಿತ್ತಲಾಗದೇ ಇರುತ್ತಾ ಅಂತ. ಹಾಗಾಗಿ ಈ ಎಚ್ಚರವನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕಾದರೆ ಸಮಾಜ ಎಲ್ಲ ಕಾಲದಲ್ಲಿಯೂ ಜ್ಞಾನಿಗಳಿಂದ ತುಂಬಿ ತುಳುಕಾಡುವಂಥದ್ದಲ್ಲ. ಎಲ್ಲರೂ ಶಂಕರಾಚಾರ್ಯರು, ಎಲ್ಲರೂ ವಾಚಸ್ಪತಿ ಮಿಶ್ರರು, ಎಲ್ಲರೂ ಕೌಟಿಲ್ಯ ಆದರೆ ಲೋಕ ಯಾಕೆ ಹೀಗಿರ್ತಾ ಇತ್ತು? ಅದರಿಂದ ಹೇಳಲೇಬೇಕಾಗುತ್ತದೆ, ಕೆಲವೊಮ್ಮೆ ದಂಡನ ಇರಲೇಬೇಕಾಗುತ್ತದೆ. ಸ್ವಾತಂತ್ರ್ಯವನ್ನು ರಾಜಕೀಯವಾಗಿ ಪಡ್ಕೊಂಡ್ರೂ ಕೂಡ ನೈತಿಕವಾಗಿ, ಆಧ್ಯಾತ್ಮಿಕವಾಗಿ ಈ ರೀತಿಯಾದಂಥ ವಿಶೃಂಖಲತೆಯಿಂದ ಮೀರಿ ಬರುವಂಥದ್ದು ಹೇಗೆ? ನೈತಿಕ ಸ್ವಾತಂತ್ರ್ಯ ಅನ್ನೋದು ತುಂಬ ಕಷ್ಟ. ಅದಕ್ಕೆ ಶುದ್ಧಾಂತರಂಗ ಬೇಕು. ಕರ್ಮಯೋಗ ಮಾಡಿ ಅವನು ಒಂದು ದೊಡ್ಡ ಲೋಕಸಂಗ್ರಹ ತತ್ಪರನಾಗಿರುವ ಮಹನೀಯನಾಗಬೇಕಾಗುತ್ತದೆ. ಎಂತೆಂಥವರಲ್ಲಿಯೋ ಮನೋವಿಕಾರಗಳು, ಮನೋವಿಕಲ್ಪಗಳು, ವಿಚಲಿತವಾದಂಥ ಪರಿಸ್ಥಿತಿಗಳನ್ನು ನೋಡಿದಾಗ ಇವುಗಳು ಹೇಳಿಕೊಂಡು ಮಾಡಬೇಕಾಗುತ್ತದೆ ಅಂತ. ಇಲ್ಲದೇ ಇದ್ದರೆ ಎಷ್ಟೋ ಸಂಸ್ಕಾರ ಸಂಪನ್ನರು ಅಂತ ಅನಿಸ್ಕೊಳ್ಳೋರಲ್ಲಿ ಮತ್ತೆ ಯಾವುದೋ ಒಂದು ಕೋರಿಕೆ ಬಂದು ಅದು ಡಿಸ್ಟರ್ಬ್ ಆಗಿ ಬೇಡ ಅಂತ ಅನಿಸ್ಕೊಳ್ಳುವಂಥ ಸ್ಥಿತಿಗೆ ಬರಬೇಕಲ್ಲ. ರಾಮಾಯಣದಲ್ಲಿ ಇಲ್ಲದ ಒಂದು ಕಥೆ, ಆದರೆ ಬಹಳ ಉದ್ಬೋಧಕವಾದದ್ದು. ರಾವಣ ವಧೆಯಾದ ಮೇಲೆ ತುಂಬ ಬೇಡಿಕೊಂಡು ವಿಭೀಷಣ ರಾಮನನ್ನು ಮತ್ತು ಸೀತೆಯನ್ನು, ಅಗ್ನಿಪ್ರವೇಶ ಮತ್ತು ಅದೆಲ್ಲವೂ ಮುಗಿದಿದೆ, ಒಮ್ಮೆ ಬಂದು ಲಂಕೆಯಲ್ಲಿ ತನ್ನ ಆತಿಥ್ಯ ಸ್ವೀಕರಿಸಿ ಅಂತ ಕೇಳಿಕೊಂಡ. ಅವನ ದಾಕ್ಷಿಣ್ಯಕ್ಕಾಗಿ ಒಂದು ಕ್ಷಣ ಬಂದು ಹೋಗ್ತೀನಿ ಅಂತ ರಾಮ ಹೊರಟ. ಲಂಕಾ ದ್ವಾರ ಪ್ರವೇಶ ಮಾಡಿ ಒಳಗೆ ಬಂದಿದ್ದಾನೆ. ಆಮೇಲೆ ಇನ್ನೇನು ಅರಮನೆಯ ಮಹಾದ್ವಾರಕ್ಕೆ ಹೋಗಬೇಕು. ಅಲ್ಲಿಯ ಸ್ತಂಭಗಳ ಮೇಲಿರುವ ಸಾಲಭಂಜಿಕೆಗಳನ್ನು ನೋಡ್ತಾ ರಾಮ ತತ್ಕ್ಷಣವೇ ಲಕ್ಷ್ಮಣನಿಗೆ ಇನ್ನು ಹೋಗೋಣ, ಹಿಂದೆ ಬೇಗ ಹೋಗೋಣ, ಪುಷ್ಪಕ ವಿಮಾನ ಹತ್ತಿ ಅಯೋಧ್ಯೆಗೆ ಅಂತಂದ. ವಿಮಾನ ಹತ್ತಿಯೇ ಬಿಟ್ಟ. ಎಷ್ಟು ಬೇಡಿದ್ರೂ ಕೇಳಲಿಲ್ಲ. ಬೇಡಪ್ಪ, ಅಲ್ಲಿ ಅಗ್ನಿ ಪ್ರವೇಶ ಮಾಡೋದಕ್ಕೆ ಸಿದ್ಧ ಇರ್ತಾನೆ ಭರತ ಅಂತ. ಆಮೇಲೆ ಲಕ್ಷ್ಮಣ ಕೇಳ್ತಾನೆ, ಅಣ್ಣ ಯಾಕೆ? ಒಪ್ಪಿಕೊಂಡವನು, ದ್ವಾರದ ಬಳಿಗೂ ಬಂದವನು, ನೀನು ಯಾತಕ್ಕೆ ಹೀಗೆ ಮಾಡಿದೆ? ಬಾಗಿಲು ಬಳಿಗೆ ಬಂದವನು, ಹಿಂದೆ ಹೊರಟೋಗ್ಬಿಟ್ನಲ್ಲ. ಏನಿಲ್ಲಪ್ಪ, ಆ ದ್ವಾರಬಂಧ, ಅಲ್ಲಿ ಶಿಲಾಬಾಲಿಕೆಯರು, ಸಾಲಭಂಜಿಕೆಯರು, ಅವರುಗಳ ಸೌಂದರ್ಯ, ಆ ದ್ವಾರದ ಒಂದು ವಸ್ತು ಎಂಥದ್ದು, ಮರಕತಮಯವಾದಂಥದ್ದು, ಸ್ವರ್ಣ ನಿರ್ಮಿತವಾದದ್ದು, ಇದು ನೋಡಿದಾಗ ಇಂಥ ಒಂದು ಲಂಕೆಯನ್ನು ಗೆದ್ದು ವಿಭೀಷಣನಿಗೆ ಕೊಟ್ಟನಲ್ಲ ಅಂತ ಒಂದು ಕ್ಷಣ ಅನ್ನಿಸ್ತು. ಇನ್ನು ಒಳಗಡೆ ಅರಮನೆ ಒಳಗೆ ಹೋಗಿದ್ದಿದ್ದರೆ ಇದನ್ನು ಕಿತ್ಕೊಳ್ಬೇಕಾಗಿತ್ತು ಅಂತ ಅನ್ನಿಸ್ತಾ ಇತ್ತೋ ಏನೋ. ಯಾಕೆಂದರೆ ಲಂಕೆಯನ್ನು ನೋಡುವ ಮುನ್ನ, ಲಂಕೆಯನ್ನು ಗೆಲ್ಲುವ ಮುನ್ನವೇ, ಸಮುದ್ರದ ಆದಡದಲ್ಲಿ ಸೇತುವೆ ಕಟ್ಟುವ ಮುನ್ನವೇ ವಿಭೀಷಣನಿಗೆ ಲಂಕಾ ಸಾಮ್ರಾಜ್ಯಾಭಿಷೇಕ ಮಾಡಿದವನು ರಾಮ. ಹಾಗಾಗಿ ಇದು ದತ್ತಾಪಹಾರ ಆಗುತ್ತದೆ, ಕೂಡದು ಅಂತ ಹೇಳ್ಬಿಟ್ಟಿದ್ರು. ಬಂದ ಪ್ರಲೋಭನೆ ಏನೂ ಮಾಡಬಹುದು ಅಂತ. ರಾಮ ಹೀಗೆ ಮಾಡುವನಲ್ಲ. ಆದರೆ ತತ್ಸದೃಶವಾದ ಮಾತುಗಳನ್ನು ಅಯೋಧ್ಯಾಕಾಂಡದಲ್ಲಿ ಹೇಳ್ತಾನೆ. ಇನ್ನೇನು ಒಂದು ದಿವಸ ಇದ್ದು ಹೋಗಪ್ಪ, ಊಟ ಮಾಡಿ ಹೋಗು, ನಾಳೆ ದಿವಸವಾದರೂ ಕಾಡಿಗೆ ಹೋಗುವುದಂತೂ ಇದ್ದೇ ಇದೆ ಅಂತ ಅಂಗಲಾಚ್ತಾನೆ ದಶರಥ. ಆಗ ಪ್ರಾಪ್ಸ್ಯಾಮಿ ಅನದ್ಯ ಗುಣಾನ್ ಕೋಮೇ ಶ್ವಸ್ತಾನ್ ಪ್ರಯಚ್ಛತಿ ಅಪಕ್ರಮಣಮೇವಾತ ಸರ್ವಕಾಮೈರಹಂ ವೃಣೆ ಅಂತಂತಾನೆ. ಇವತ್ತು ನಾನು ಯಾವ ಬುದ್ಧಿಯನ್ನು ಪಡ್ಕೊಂಡಿದ್ದೀನಿ ಅದನ್ನು ನಾಳೆ ಮತ್ತೆ ಇದೇ ವಿಧಿ ಕೊಡುತ್ತೆ ಅನ್ನೋದಕ್ಕೆ ಏನಿದೆ ಗಟ್ಟಿತನ, ಯಾವ ಒಂದು ಗ್ಯಾರಂಟಿ ಉಂಟು? ಹಾಗಾಗಿ ಇಲ್ಲಿಂದ ತತ್ಕ್ಷಣ ಹೋಗುವುದೇನೆ ಎಲ್ಲ ರೀತಿಯಿಂದಲೂ ಶ್ರೇಯಸ್ಕರ, ಅದನ್ನು ಬಯಸ್ತೀನಿ ಅಂತ.
ಇದು ರಾಮನ ಮನೋದೌರ್ಬಲ್ಯವನ್ನು ಹೇಳ್ತಾ ಇಲ್ಲ, ಮಾನವ ಸ್ವಭಾವದಲ್ಲಿ ಇರಬಹುದಾದಂತಹ ಒಂದು ಕೆಸರಕಂಬದ ರೀತಿಯ ಬುದ್ಧಿ ಇದೆಯಲ್ಲ ಅದನ್ನು ಹೇಳ್ತಾ ಇದೆ. ಹಾಗಾಗಿ ಈ ಘೋರವಾದ ನರಕಗಳು ಇತ್ಯಾದಿ ಎಲ್ಲ ಕೂಡ ಈ ದೃಷ್ಟಿಯಿಂದ ನಾವು ನೋಡ್ಕೊಳ್ಬೇಕು. ಇಂದಿಗಾದರೂ ಕೂಡ ಕಾನೂನು ವ್ಯವಹಾರ ಒಂದು ಮಟ್ಟಕ್ಕೆ ಸಾಚಾತನದಲ್ಲಿ ನಿಂತಿರೋದಕ್ಕೆ ಈ ಸರ್ಕಾರವೋ ಈ ಸಂವಿಧಾನವೋ ಖಂಡಿತ ಕಾರಣವಲ್ಲ. ಜನರ ಅಂತರಂಗದಲ್ಲಿ ಅಷ್ಟೋ ಇಷ್ಟೋ ಇರತಕ್ಕಂಥ ನೈತಿಕ ಪ್ರಜ್ಞೆ. ನನ್ನ ಸ್ನೇಹಿತರು ಮಂಟಪ ಪ್ರಭಾಕರ ಉಪಾಧ್ಯಾಯರು ಪದೇ ಪದೇ ಹೇಳ್ತಾ ಇರ್ತಾರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ನ್ಯಾಯ ನೀತಿ ಇದ್ದರೆ ಅದು ನಾಗನಿಂದ, ಇಲ್ಲದೇ ಇದ್ದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯಿಂದ, ಅದು ಇಲ್ಲದೇ ಇದ್ದರೆ ಭೂತ ಬ್ರಹ್ಮರ್ ಭೂತರಾಜ ಇವರುಗಳಿಂದ ಅಂತ. ಅಂದರೆ ಈ ಅಪ್ರಾಕೃತವಾದ ಅಲೌಕಿಕವಾದ ದೇವಭೂತ ವಿಶೇಷ ಸತ್ವಗಳು ನಮ್ಮನ್ನು ಕಾಪಾಡುತ್ತವೆ. ನಾವು ಸತ್ಯ ನ್ಯಾಯಗಳಿಗೆ ವಿರುದ್ಧವಾಗಿ ಹೋದರೆ ನಮಗೆ ಕೇಡು ಮಾಡುತ್ತವೆ ಅನ್ನುವ ನಂಬಿಕೆಯೇ ಕಾಣ್ತಾ ಇರುವಂಥದ್ದು ಅಂತ ಇರಲಿ. ಆಮೇಲೆ ನಾನಾ ವಿಧವಾಗಿ ನರಕದ ದಂಡನೆಗಳನ್ನೆಲ್ಲ ವಿವರಿಸಿ ಹೇಳೋದಾದ ಮೇಲೆ ಎಂಥವರಿಗೂ ಕೂಡ ರಾಜ ವಿಶೇಷ ಅಂಥವರಿಗೆ ಕ್ಷತ್ರಿಯರಿಗೆ ನರಕ ದರ್ಶನ ತಪ್ಪೋದಿಲ್ಲ ಅಂತ. ಯಾಕೆಂದರೆ ಪ್ರಜೆಗಳು ಮಾಡಿದ ಪಾಪ 6ನೇ 1 ಭಾಗ ತಲುಪಿಯೇ ತಲುಪುತ್ತದೆ. ಮತ್ತು ಅವನು ಯುದ್ಧದಲ್ಲಿ ಆದರೂ ತನ್ನ ಧರ್ಮವಾದ ಹಿಂಸೆಯನ್ನು ಮಾಡಿಯೇ ಮಾಡ್ತಾನೆ. ಆ ಧರ್ಮವಾದದ್ದಾದರೂ ಹಿಂಸೆಗಿರುವಂಥ ಒಂದು ಲೇಪ, ಆ ಕಾರಣ ಅವನು ನರಕ ದರ್ಶನ ಮಾಡ್ತಾನೆ ಅನ್ನುವಂಥದ್ದು ಒಂದು ಕಥೆ ಕೂಡ ಬರ್ತದೆ, ನರಕ ದರ್ಶನದ ಕಥೆ ಅಂತನ್ನುವಂಥದ್ದು. ತುಂಬ ಸೊಗಸಾಗಿರ್ತಕ್ಕಂಥ ಅದು ವಿದೇಹ ದೇಶದ ವಿಪಶ್ಚಿತ್ ಅನ್ನುವಂಥ ಒಬ್ಬ ರಾಜನ ಕಥೆ ಬರ್ತದೆ. ಅವನು ಎಷ್ಟು ಪುಣ್ಯಾತ್ಮನಾಗಿದ್ದರೂ ನರಕವನ್ನು ಒಮ್ಮೆ ನೋಡಿ ಹೋಗಬೇಕಾದಂಥ ಪರಿಸ್ಥಿತಿ. ಇದು ಮಹಾಭಾರತದ ಒಂದು ಸ್ವರ್ಗಾರೋಹಣ ಪರ್ವದಲ್ಲಿ ಕೂಡ ಕಾಣಿಸುತ್ತದೆ. ಧರ್ಮರಾಜ ನರಕ ದರ್ಶನ ಮಾಡಬೇಕಾದದ್ದು, ಅಶ್ವತ್ಥಾಮಃ ಹತಃ ಕುಂಜರಃ ಅನ್ನುವ ಆ ಅಸತ್ಯವಾದಕ್ಕಾಗಿ ಅವನು ನರಕ ದರ್ಶನ ಮಾಡಬೇಕಾಯಿತು ಅನ್ನುವಂಥದ್ದು. ಆಮೇಲೆ ಮಗನಿಗೆ ತುಂಬ ಹೇಳ್ತಾನೆ, ನೀನು ಸುಮತಿ ಏನಾದರೂ ಮಾಡಲಿ ಸಂಸಾರಕ್ಕೆ ಬಾ ಅಂತ. ಇಲ್ಲ ಸಂಸಾರ ತುಂಬ ರಾಗದ್ವೇಷಗಳಿಂದ ಕೂಡಿದ್ದು, ನಾನು ಯೋಗಕ್ಕೆ ಬದ್ಧನಾಗಿದ್ದೀನಿ ಅಂತ. ಸರಿಯಪ್ಪ, ಹಾಗಿದ್ದರೆ ಆ ಯೋಗ ಏನಿದೆ ಅದನ್ನು ನೀನು ಹೇಳು ಅಂತ ಆ ಥರ ಕೇಳ್ತಾನೆ. ತಂದೆಯೇ ಈಗ ಮಗನ ದಾರಿಗೆ ಬರ್ತಾನೆ. ನಮ್ಮ ಪುರಾಣಗಳಲ್ಲಿ ವೇದಾಂತದಲ್ಲಿ ಈ ಒಂದು ಸ್ವಾರಸ್ಯ ಉಂಟು. ಎಷ್ಟು ದೊಡ್ಡವರು ಚಿಕ್ಕವರು ಅನ್ನುವ ಭೇದ ಇಲ್ಲದೆ ಯಾರು ಜ್ಞಾನಿಯೋ ಅವನು ಅಜ್ಞಾನಿಗೆ ಉಪದೇಶ ಮಾಡುವಂಥದ್ದು ಅನ್ನುವುದು ಕಾಣುತ್ತದೆ. ಹಾಗಾಗಿ ಶ್ವೇತಕೇತುವಿಗೆ ಉದ್ದಾಲಕಾರುಣಿ ತಂದೆಯಾಗಿ ಉಪದೇಶ ಮಾಡಿದಂತೆ ಮಗನಾದ ಸುಮತಿ ಇಲ್ಲಿ ತನ್ನ ತಂದೆಗೆ ಉಪದೇಶ ಮಾಡ್ತಾನೆ. ಅಂದರೆ ತಂದೆಗೆ ಜ್ಞಾನ ಮಾರ್ಗವನ್ನು ಉಪದೇಶ ಮಾಡ್ತಾನೆ. ಕೆಲವೊಂದು ಪುರಾಣಗಳಲ್ಲಿ ಸ್ಕಾಂದದಲ್ಲಿ ವಿಶೇಷತಃ ಸುಬ್ರಹ್ಮಣ್ಯ ಶಿವನಿಗೆ ತತ್ವೋಪದೇಶ ಮಾಡುವಂಥ ಸಂದರ್ಭ ಬರುತ್ತದೆ. ಅದರಿಂದಲೇ ತಮಿಳುನಾಡಿನ ಸ್ವಾಮಿಮಲೈ ಅಂತ ಯಾವ ಕ್ಷೇತ್ರ ಉಂಟು, ಅದು ತಂಜಾವೂರು ಹತ್ತಿರ ಬರುವುದು, ಅಲ್ಲಿ ತಂದೆಗೆ ಉಪದೇಶ ಮಾಡಿದವನಾದ ಸುಬ್ರಹ್ಮಣ್ಯ ಅಂತ ಸ್ಥಳ ಪುರಾಣಗಳು ಹೇಳುತ್ತವೆ. ಹಾಗೆಯೇ ನಮ್ಮ ನಚಿಕೇತಸ್ಸು ತಂದೆ ವಾಜಶ್ರವಸನ ಬುದ್ಧಿ ನೆಟ್ಟಗಾಗಲಿ ಎನ್ನುವ ವರವನ್ನು ಯಮನ ಹತ್ತಿರ ಕೇಳ್ತಾನಲ್ಲ, ಅಲ್ಲಿ ಹಾಗೇನೆ ಮಗ ಪರೋಕ್ಷವಾಗಿ ಮಾಡ್ತಾ ಇರೋ ಉಪದೇಶ. ಹೆಂಡತಿಗೆ ಗಂಡ ಮಾಡುವ ಉಪದೇಶ ಹೇಗೆ ಪ್ರಸಿದ್ಧವಾದಂಥದ್ದು, ಯಾಜ್ಞವಲ್ಕ್ಯ ತನ್ನ ಪತ್ನಿ ಮೈತ್ರೇಯಿಗೆ ತತ್ವಜ್ಞಾನವನ್ನು ಕರುಣಿಸುವುದು ಉಂಟು, ಅದೇ ರೀತಿ ಚೂಡಾಲ ಅನ್ನುವ ರಾಣಿ ಯೋಗವಾಸಿಷ್ಠದಲ್ಲಿ ತನ್ನ ಗಂಡನಿಗೆ ತತ್ವೋಪದೇಶ ಮಾಡುವಂಥದ್ದು. ಅದೇ ರೀತಿ ಗಂಡ ಮಕ್ಕಳಿಗೆ, ಅಂದರೆ ತಂದೆಯಾದವನು ಮಕ್ಕಳಿಗೆ ಸರಿಯಾಗಿ ಉಪದೇಶ ಮಾಡ್ತಾ ಇಲ್ಲ ಅಂತ ಅವನ ಹೆಂಡತಿ ಮದಾಲಸೆ ಇದೇ ಮಾರ್ಕಂಡೇಯ ಪುರಾಣದಲ್ಲಿ ಮಕ್ಕಳಿಗೆಲ್ಲರಿಗೂ ಕೂಡ ಜ್ಞಾನ ವೈರಾಗ್ಯ ಸಂಪನ್ನತೆಯ ಉಪದೇಶ ಮಾಡುವಂಥದ್ದು ಇನ್ನು ಮುಂದೆ ನಾವು ಕಾಣ್ತೀವಿ. ಅದರಿಂದ ನಮ್ಮಲ್ಲಿ ಈ ಲಿಂಗ ಜಾತಿ ಇವುಗಳು ಅರ್ಹತೆ ಅಲ್ಲ, ಅವರ ಜ್ಞಾನ ಅರ್ಹತೆ ಅಂತ. ಗುಣಃ ಪೂಜಾ ಸ್ಥಾನಂ ಗುಣಿಷು ನಚಲಿಂಗಂ ನಚ ವಯಃ ಅಂತ ಭವಭೂತಿ ಹೇಳಿದ್ದು ಇಲ್ಲಿ ಸ್ಮರಣೀಯವಾಗುತ್ತದೆ. ಈ ವೈರಾಗ್ಯಕ್ಕೆ ದತ್ತಾತ್ರೇಯನಿಂದ ತಾನು ಜ್ಞಾನ ವೈರಾಗ್ಯಗಳನ್ನು ಪಡ್ಕೊಳ್ತೀನಿ, ತನ್ಮೂಲಕ ಯೋಗವನ್ನು ಆಶ್ರಯಿಸಿ ಸಂಪೂರ್ಣವಾಗಿ ನಾನು ಆ ಒಂದು ಪರಿಪೂರ್ಣತೆಯನ್ನು ಗಳಿಸ್ತೀನಿ ಅನ್ನುವ ಮಾತನ್ನು ಇಲ್ಲಿ ನಾವು ಕಾಣ್ತೀವಿ. ಅಲ್ಲಿ ಹೇಳ್ತಾನೆ ಅವನು, ತತ್ರ ಯೋಗಪರೋ ಭೂತ್ವ ಬಾಹ್ಯಸ್ಪರ್ಶ ವಿವರ್ಜಿತ
ಆತ್ಮನ್ಯಾತ್ಮಾನಮಾಧಾಯ ನಿರ್ದ್ವಂದ್ವೋ ನಿಷ್ಪರಿಗ್ರಹ ಏಕಾಂತಶೀಲೋ ವಶ್ಯಾತ್ಮ ಭವಭಿಕ್ಷುರತಂದ್ರಿತ ಅಂತ ತಂದೆಗೆ ಹೇಳ್ತಾ ತಾನು ಆ ಸ್ಥಿತಿಯನ್ನು ಪಡಿತೀನಿ, ಅದು ಕೇವಲ ದತ್ತಾತ್ರೇಯನ ಅನುಗ್ರಹದಿಂದ ಅಂತ. ಆಗ ತಂದೆ ಹೇಳ್ತಾನೆ, ವತ್ಸಯೋಗಂ ಮಮ ಚಕ್ಷ್ವ ಮುಕ್ತಿಹೇತು ಮತಃಪರಂ ಏನ ಭೂತೈ ಪುನರ್ಭೂತೋ ನೈದೃಗ್ ದುಃಖಮವಾಪ್ನುಯಾಂ ಯತ್ರಾಸಕ್ತಿ ಪರಸ್ಯಾತ್ಮ ಮಮ ಸಂಸಾರ ಬಂಧನೈ ನೇತಿ ಯೋಗಮಯೋ ಗೋಪಿ ತನ್ಯೋಗ ಮಧುನಾವದ ಅನ್ನುವ ಮಾತನ್ನು ಹೇಳ್ತಾನೆ. ಆಗ ಬ್ರಹ್ಮಜ್ಞಾನಾಂಬುಶೀತೇನ ಸಿಂಚಮಾಂ ವಾಕ್ಯವಾರಿಣ ಅವಿದ್ಯಾ ಕೃಚ್ಛ್ರ ಸರ್ಪೇಣ ದಷ್ಟಂ ತದ್ವಿಷಪೀಡಿತಂ ಸ್ವವ್ಯಾಖ್ಯಾಮೃತದಾನೇನ ಮಾಂ ಜೀವಯ ಪುನರ್ಮೃತಂ. ನೀನು ಅಜ್ಞಾನ ಅನ್ನುವ ಬೆಂಕಿಯಲ್ಲಿ ಬೇಯೋ ನನ್ನನ್ನು ಜ್ಞಾನದ ಮಳೆಯಿಂದ ತಂಪು ಮಾಡಿಸು, ಅಜ್ಞಾನ ಸಂಸಾರ ಬಂಧನ ಅನ್ನುವ ವಿಷದಿಂದ ನಾನು ಸಾಯ್ತಾ ಇದ್ದೀನಿ, ನನಗೆ ಜ್ಞಾನಾಮೃತವನ್ನು ಕೊಟ್ಟು ಬದುಕಿಸು ಅಂತ ಮಗನ ಕೇಳ್ತಾನೆ ತಂದೆ. ಆಗ ಅವನು ದತ್ತಾತ್ರೇಯನ ಜನ್ಮಾದಿಗಳನ್ನು ಹೇಳ್ತಾನೆ. ಹಿಂದೆ ಕೌಶಿಕ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಭೋಗಲಾಂಪಟ್ಯದಿಂದ ಅವನಿಗೆ ಕುಷ್ಠಾದಿ ರೋಗಗಳು ಬಂತು. ಅವನ ಹೆಂಡತಿ ಬಹಳ ಸುಶೀಲೆ, ಅವಳ ಹೆಸರು ಸುಮತಿ ಅಂತ ಪುರಾಣಾಂತರಗಳಲ್ಲಿ ಬರ್ತದೆ. ಅವಳು ಗಂಡನಿಗೆ ತುಂಬ ಬದ್ಧಳಾಗಿ ನಡ್ಕೊಳ್ತಾ ಇದ್ಲು. ಒಂದು ದಿವಸ ಅವನು ವಿಷಯ ಲಂಪಟನಾಗಿ ಒಬ್ಬ ವೇಶ್ಯೆಯ ಮನೆ ಕರ್ಕೊಂಡು ಹೋಗುಂದ. ಆಗ ಗಂಡನನ್ನು ಒಂದು ಹೆಡಗೆಯೊಳಗೆ ಹಾಕಿಕೊಂಡು ತಲೆ ಮೇಲೆ ಹೊತ್ತುಕೊಂಡು ಹೋಗ್ತಾಳೆ. ಆಗ ದಾರಿಯಲ್ಲಿ ಮಹರ್ಷಿಯೊಬ್ಬ ತಾನು ನಿಷ್ಕಾರಣವಾಗಿ ಆಣಿಮಾಂಡವ್ಯ ಅಂತಲೂ ಅವನ ಹೆಸರು ಮಹಾಭಾರತದಲ್ಲಿ ಕೂಡ ಬರ್ತದೆ, ಅವನು ತಾನು ಮಾಡಿಲ್ಲದೇ ಇರತಕ್ಕಂಥ ತಪ್ಪಿಗೆ ಶೂಲಾರೋಪಣ ಸ್ಥಿತಿಗೆ, ಶಿಕ್ಷೆಗೆ, ದಂಡನೆಗೆ ಗುರಿಯಾಗಿರ್ತಾನೆ. ಅವನ ಕಾಲು ತಾಕಿಬಿಡುತ್ತೆ ಇವನಿಗೆ, ಅಣಿಮಾಂಡವ್ಯನಿಗೆ. ಈತ ಕುಕ್ಕಿಯಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದರೆ ಸುಮತಿ ಹೆಂಡತಿ ಇವನ ಕಾಲು ಅವನಿಗೆ ತಾಕಿ ತನ್ಮೂಲಕ ಅವನಿಗೆ ತೀವ್ರ ವೇದನೆ ಹೆಚ್ಚಾಗುತ್ತೆ. ಯಾರು ತನಗೆ ಸಾಯುವಾಗ ಈ ವೇದನೆ ಕೊಟ್ಟರೋ ಅವರು ಸೂರ್ಯೋದಯ ನೋಡ್ತಿದ್ದಂತೆ ಸತ್ತೋಗಲಿ ಅನ್ನುವಂಥ ಶಾಪವನ್ನು ಕೊಟ್ಬಿಡ್ತಾನೆ ಅಣಿಮಾಂಡವ್ಯ. ಅವನಿಗೆ ಶೂಲ ಆರೋಪಣದ ದಂಡನೆ ಕೊಟ್ಟವರಿಗೆ ಯಾವ ಶಾಪವನ್ನು ಕೊಡಲಿಲ್ಲ, ಯಾವ ಶಿಕ್ಷೆಯನ್ನು ಅವನು ಹೇಳಲಿಲ್ಲ. ಈ ನೋವನ್ನು ಹೆಚ್ಚು ಮಾಡಿದವನಿಗೆ ಹೇಳಿಬಿಟ್ಟ. ಇದು ಎಂಥ ಒಂದು ವಿಚಿತ್ರ ನೋಡಿ. ತತ್ಕ್ಷಣ ಇವಳಿಗೆ ಖೇದವಾಗಿ ತನ್ನ ಪಾತಿವೃತ್ಯ ಶಕ್ತಿಯಿಂದ ಸೂರ್ಯೋದಯವೇ ಆಗದೇ ಇರಲಿ ಅಂತ ಮಾಡಿಬಿಡ್ತಾಳೆ. ಸೂರ್ಯೋದಯವಿಲ್ಲದೆ ಜಗತ್ತು ಅನೇಕ ದಿವಸಗಳು ಇಲ್ಲಿ ಬರುವಂತೆ 10 ದಿವಸಗಳ ಕಾಲ ಸೂರ್ಯೋದಯವೇ ಆಗುವುದಿಲ್ಲ ಅಂತ. ಇಡೀ ಜಗತ್ತು ಸ್ಥಗಿತವಾಗಿಬಿಡುತ್ತದೆ. ಸ್ಥಾವರ ಜಂಗಮಾತ್ಮಕವಾದ ಪ್ರಪಂಚಕ್ಕೆ ಶಕ್ತಿ ಕೇಂದ್ರವೇ, ಊರ್ಜಾ ಕೇಂದ್ರವೇ ಸೂರ್ಯ. ಆ ಸೂರ್ಯನೇ ಇಲ್ಲವಾಗಿ ಬಿಟ್ಟರೆ ಗತಿಯೇನು? ಸೂರ್ಯ ತನ್ನ ರಥದ ಅಶ್ವಗಳನ್ನು ಮುಂದೆ ತಳ್ಳೋದಿಕ್ಕೆ ಆಗೋದಿಲ್ಲ, ಚಕ್ರ ಒಂದು ಹೆಜ್ಜೆ ಕೂಡ ಕದಲೋದಿಲ್ಲ. ಆ ರೀತಿಯಾದ ಸ್ಥಿತಿ. ಜಗತ್ತೆಲ್ಲ ಅಂಧತಾ ಮಿಶ್ರ, ಸಸ್ಯಗಳು ಹಾಗೆಯೇ ಕೊಳೆಯೋದಕ್ಕೆ ಆರಂಭವಾಗುತ್ತದೆ. ಮಳೆಯಾಗುವುದಿಲ್ಲ, ಬೆಳೆಯಾಗುವುದಿಲ್ಲ, ಏನೂ ಇಲ್ಲ ಅನ್ನುವ ಸ್ಥಿತಿ ಬಂದುಬಿಟ್ಟಾಗ ದೇವತೆಗಳೆಲ್ಲ ಹೋಗಿ ಬೇಡ್ಕೋತಾರೆ. ಆಗ ಅನಸೂಯೆಯನ್ನು ಎಲ್ಲರೂ ಕೇಳ್ತಾರೆ. ಅನಸೂಯೆ, ನಾನು ಇದಕ್ಕೆ ಪರಿಹಾರ ಮಾಡ್ತೀನಿ ಅಂಥೇಳಿ. ಯಾಕೆಂದರೆ ಮಹರ್ಷಿ ಶಾಪ ಕೊಟ್ಟಿದ್ದಾನೆ, ಆ ಶಾಪವನ್ನು ಯಾರಿಗೂ ನಿವಾರಣೆ ಮಾಡೋಕ್ಕಾಗೋಲ್ಲ. ದೇವತೆಗಳಿಗೂ ಕೂಡ ಋಷಿಗಳ ಶಾಪವನ್ನು ಪರಿಹಾರ ಮಾಡೋದಕ್ಕಾಗೋದಿಲ್ಲ, ಅದು ದೊಡ್ಡ ಕಷ್ಟ. ಏಕೆಂದರೆ ದೇವತೆಗಳು ಜ್ಞಾನಿಗಳಲ್ಲ, ಋಷಿಗಳು ಜ್ಞಾನಿಗಳು. ಜ್ಞಾನಿಗಳ ನಿರ್ಣಯವನ್ನು ಅಂಥ ರಜೋಗುಣ ಸಂಪನ್ನರಾದ ದೇವತೆಗಳು ಏನೂ ಮಾಡೋದಕ್ಕಾಗೋಲ್ಲ. ಆಗ ಅನಸೂಯೆ ಹೋಗಿ ಸುಮತಿಯನ್ನು ಬೇಡಿಕೊಂಡು, ನಾನು ನಿನ್ನ ಗಂಡನ ಪ್ರಾಣವನ್ನು ಉಳಿಸಿಕೊಡ್ತೀನಿ, ನೀನು ಸೂರ್ಯನಿಗೆ ಹಾಕಿರುವ ನಿರ್ಬಂಧವನ್ನು ತೆಗಿ ಅಂತ. ಅವಳು ಆಗಲಿ ಅಂತ ಒಪ್ಪುತ್ತಾಳೆ. ಸೂರ್ಯ ಉದಯಿಸ್ತಾನೆ. ಸತ್ತ ಅವಳ ಗಂಡನನ್ನು ತನ್ನ ಪಾತಿವೃತ್ಯದ ತಪಶ್ಶಕ್ತಿಯಿಂದ ಬದುಕಿಸಿಕೊಡ್ತಾಳೆ ಅಂತ. ಇದು ತುಂಬ ಪ್ರಸಿದ್ಧವಾದ ಕಥೆಯೂ ಹೌದು. ರಾಮಾಯಣದಲ್ಲಿ ಕೂಡ ಸ್ವಯಂ ಅತ್ರಿಯೇ ಇದರ ಸೂಕ್ಷ್ಮವನ್ನು ರಾಮನಿಗೆ ಹೇಳುವಂಥ ಸಂದರ್ಭ ಅಯೋಧ್ಯಕಾಂಡದ ಕಡೆಯ ಭಾಗದಲ್ಲಿ ಬರ್ತದೆ. ಇರಲಿ, ಹೀಗೆ ತಪೋಬಲದ ರೀತಿ ಎಂಥದ್ದು ಅನ್ನೋದನ್ನು ಅನಸೂಯೆ ತೋರಿಸಿದಳು. ಅದಕ್ಕಾಗಿ ತ್ರಿಮೂರ್ತಿಗಳು ಅವಳಲ್ಲಿ ಸಂತಾನ ರೂಪದಿಂದ ಬರ್ತೀವಿ ಅಂತ ಅನುಗ್ರಹ ಮಾಡ್ತಾರೆ. ಇದಕ್ಕೆ ಇನ್ನೊಂದು ಕಥೆ ಉಂಟು, ಮಾರ್ಕಂಡೇಯ ಪುರಾಣದಲ್ಲಿ ಇಲ್ಲದೇ ಇರತಕ್ಕಂಥದ್ದು. ತ್ರಿಮೂರ್ತಿಗಳು ಅನಸೂಯೆಯನ್ನು ಪರೀಕ್ಷೆ ಮಾಡೋದಕ್ಕೆ ಬರಬೇಕಾಯಿತು ಅಂತ. ಅದಕ್ಕೆ ಮತ್ತೊಂದು ಪುರಾಣಾಂತರದಲ್ಲಿ ತ್ರಿಮೂರ್ತಿಗಳ ಪತ್ನಿಯರು ಅಸೂಯೆಗೊಂಡರು ಅಂತ. ಅದಕ್ಕೆ ನಾರದ ಮಹರ್ಷಿ ಕಾರಣ. ಆತ ಉಕ್ಕಿನ ಕಡಲೆಯನ್ನು ಬೇಯಿಸಿಕೊಡಿ ನಿಮ್ಮ ಪಾತಿವೃತ್ಯ ಮಹಾತ್ಮ್ಯದಿಂದ ಅಂತ ತ್ರಿಮೂರ್ತಿ ಪತ್ನಿಯರಿಗೆ ಕೇಳಿ ಅವರಿಗೆ ಆಗದೆ ಹೋದಾಗ ಅನಸೂಯೆ ಮಾಡಿಕೊಟ್ಟಳು. ಆ ಕಾರಣದಿಂದ ಅನಸೂಯೆಯ ಮೇಲಿನ ಅಸೂಯೆಯಿಂದ ಈ ದೇವಿಯರು ತಮ್ಮ ಗಂಡಂದರನ್ನು ಛೂ ಬಿಟ್ಟರು. ಅವರುಗಳ ಕಡೆಗೆ ಅನಸೂಯೆಯ ತಪೋಬಲದಿಂದ ಮಕ್ಕಳಾದರು. ಅವರೇ ಈ ಮೂವರು, ಚಂದ್ರ, ದತ್ತಾತ್ರೇಯ, ದುರ್ವಾಸಸ್ ಅನ್ನುವಂಥದ್ದು.
ಕೃತವೀರ್ಯ ಕಾರ್ತಿವೀರ್ಯ ಮಹಾರಾಜನ ತಂದೆ, ಹೈಹಯ ವಂಶದಲ್ಲಿ ಹುಟ್ಟಿದವನು. ಮೊನ್ನೆ ದಿವಸ ದೇವಿ ಭಾಗವತವನ್ನು ಕಾಣುವಾಗ ಹೈಹಯ ವಂಶದ ಉತ್ಪತ್ತಿ ಹೇಗಾಯಿತು ಅನ್ನೋದನ್ನು ಕೂಡ ನೋಡಿದ್ವಿ. ಆತ ಜಮದಗ್ನಿಯ ಒಂದು ಹತ್ತಿರ ಇದ್ದಂಥ ಗೋವನ್ನು ಹೇಗೆ ಕೆಣಕುವುದಾಯಿತೋ ಆ ರೀತಿಯಾಗಿ ತಾನು ಅತ್ರಿಯನ್ನು ಒಮ್ಮೆ ಕೆಣಕಿದನಂತೆ. ಮಗ ಮುಂದೆ ಜಮದಗ್ನಿಯನ್ನು ಕೆಣಕಿದ ಕಾರ್ತ್ಯವೀರ್ಯ, ಇವನು ಕೃತವೀರ್ಯ ಅತ್ರಿ ಮಹರ್ಷಿಯನ್ನು ಕೆಣಕೋಕ್ಕೆ ಬಂದನಂತೆ. ಆಗ 7ನೇ ದಿವಸವಾಗಿತ್ತಷ್ಟೇ ಗರ್ಭದಲ್ಲಿ ಇದ್ದು ದುರ್ವಾಸ ಒಡನೆಯ ಗರ್ಭದಿಂದ ಈಚೆಗೆ ಬಂದು ಕೃತವೀರ್ಯನನ್ನು ಸುಟ್ಟು ಬಿಡ್ತೀನಿ ಅಂತ ಬಂದನಂತೆ. ಆಗ ಅತ್ರಿ ಮಹರ್ಷಿಯೇ ದಯೆ ತೋರಿಸುವಂತ ಬೇಡಿ ಆಮೇಲೆ ಅನಸೂಯೆಯು ಕೂಡ ಮಗನ್ನ ಕೇಳಿಕೊಂಡು ಶಾಂತನನ್ನಾಗಿ ಮಾಡಿಸಿದ್ದು ಅಂತ. ದುರ್ವಾಸಸ್ ಅಷ್ಟು ಕೋಪಿಷ್ಠ ಮತ್ತು ಅಷ್ಟು ತೀವ್ರ ತಪೋಬಲ ಸಂಪನ್ನನಾದವನು. ಅತ್ರಿ ಮಹರ್ಷಿ ತಾನು ಪರಮಶಾಂತವಾದ ನೋಟವನ್ನು ಆಕಾಶಕ್ಕೆ ಬೀರಿದ ತತ್ಕ್ಷಣ ಅಲ್ಲಿ ಚಂದ್ರನ ಉದಯವಾಯಿತು. ಹಾಗಾಗಿ ಅತ್ರಿಯ ಶಾಂತವಾದ ಒಂದು ಸಾತ್ವಿಕ ರೂಪ ಯಾವುದಿದೆ ಅದು ಚಂದ್ರಮಂಡಲವಾದದ್ದು ಅಂತ. ಆಮೇಲೆ ದತ್ತಾತ್ರೇಯ ಮಹಾವಿಷ್ಣುವಿನ ಅಂಶದಿಂದ ಹುಟ್ಟಿದ್ದು ಅಂತ. ಇನ್ನು ಕೆಲವು ಕಥೆಗಳ ಪ್ರಕಾರ ತ್ರಿಮೂರ್ತಿಗಳ 3 ಸತ್ವವೂ ಕೂಡ ದತ್ತಾತ್ರೇಯನಲ್ಲಿ ಉಂಟು ಅಂತ. ದತ್ತ ಅನ್ನುವುದು ಆತನ ಹೆಸರು, ಅತ್ರಿ ಮಹರ್ಷಿಯ ಪುತ್ರನಾದ ಕಾರಣ ಆತ್ರೇಯ ಅಂತ. ತುಂಬ ಜನ ದುರ್ವಾಸ ಶಬ್ದವನ್ನು ಅಕಾರ ಅಂತ ಪುಲ್ಲಿಂಗ ಅಂತ ಭಾವಿಸ್ತಾರೆ. ದುರ್ವಾಸಃ ಅನ್ನುವಂತೆ ದುರ್ವಾಸಾತಿಥ್ಯ ಅಂತೆಲ್ಲ ಹೇಳ್ತಾರೆ. ಅದು ತಪ್ಪಾಗಿರುವಂಥ ಸಂಧಿ. ದುರ್ವಾಸಸ್ ಅಂತ, ವಾಸಸ್ ಅಂತಂದರೆ ಬಟ್ಟೆ, ವಾಸ ವಾಸಸಿ ವಾಸಾಂಸಿ ಅಂತ ಸಕಾರ ಅಂತ ನಪುಂಸಕಲಿಂಗ ಶಬ್ದ ವಾಸಸ್. ಇಲ್ಲಿ ಪುಲ್ಲಿಂಗ ಆದಾಗ ದುರ್ವಾಸಾಹ, ದುರ್ವಾಸಸೌ ದುರ್ವಾಸಸಃ ಅಂತ. ಹಾಗೆ ನಚಿಕೇತಾ ನಚಿಕೇತಸೌ ನಚಿಕೇತಸಃ, ಆ ರೀತಿಯಾಗಿ ಪುರೂರವ ಪುರೂರವಸೌ ಪುರೂರವಸಃ ಅಂತ ಹೀಗೆ ಸಕಾರ ಅಂತ ಪುಲ್ಲಿಂಗ ಶಬ್ದವಾಗಿ ಪರಿಣಮಿಸುತ್ತೆ. ಕೆಟ್ಟ ಬಟ್ಟೆಯನ್ನು ಉಟ್ಟವನು ಅಂತ ಹೇಳಿಬಿಟ್ಟು ಅರ್ಥ. ಅಂದರೆ ಆತ ಪರಮ ವೈರಾಗ್ಯ ಸಂಪನ್ನನಾಗಿದ್ದಂಥವನು, ವಸ್ತ್ರದ ಬಗೆಗೆ ದೊಡ್ಡ ಗಣನೆಗೆ ಇಲ್ಲದೆ ಇರತಕ್ಕಂಥವನು ಅಂತ. ಇರಲಿ, ಆತ ರುದ್ರಾಂಶ ಸಂಭೂತ, ಈತ ಮಹಾವಿಷ್ಣುವಿನ ಅಂಶದಿಂದ ಹುಟ್ಟಿದವನು ಅಂತ. ಆಮೇಲೆ ತಾನು ದೊಡ್ಡ ತಪಸ್ವಿಯಾಗಿ ಆತ್ರೇಯ ದತ್ತ ಮಿಗಿಲಾಗಿ ಲೋಕವನ್ನು ಉದ್ಧಾರ ಮಾಡಿದ ಅವಧೂತ ಸಂಪ್ರದಾಯದ ಪ್ರವರ್ತಕನಾದ. 4 ವೇದಗಳು ಅವನ ಹೆಜ್ಜೆಯ ಗುರುತನ್ನು ಮೂಸಿ ಹೋಗುವುದಕ್ಕೆ ಆರಂಭ ಮಾಡಿದವು. ಜ್ಞಾನಿಯನ್ನು ವೇದ ಹಿಂಬಾಲಿಸುತ್ತದೆ, ವೇದವನ್ನು ಜ್ಞಾನಿ ಹಿಂಬಾಲಿಸಬೇಕಾಗಿಲ್ಲ ಅಂತ. ಆ ದೃಷ್ಟಿಯಿಂದ ದತ್ತನ ಜೊತೆಗೆ 4 ನಾಯಿಗಳು ಓಡಾಡ್ತಾ ಇರ್ತವೆ 4 ವೇದ ರೂಪದಿಂದ ಅಂತ. ವೇದಗಳಿಗೆ ನಾಯಿಯ ಸ್ಥಿತಿ ತಂದು ಕೊಡುವುದಾ ಅಂತಂದರೆ, ನಾಯಿ ಹೆಜ್ಜೆಯನ್ನು ವಾಸನೆಯ ಮೂಲಕ ಗ್ರಹಿಸುತ್ತದಲ್ಲ ಅದು. ಅಂದರೆ ಬ್ರಹ್ಮಜ್ಞಾನಿಯ ಅನುಭವ ಪ್ರಮಾಣ ವೇದಕ್ಕಿಂತ ಮಿಗಿಲಾದಂಥ ಪ್ರಮಾಣ ಅದು. ಇದನ್ನು ಶಂಕರರು ಕೂಡ ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರಲ್ಲ, ನ ಕೇವಲಂ ಧರ್ಮ ಜಿಜ್ಞಾಸಾಯಾಮಿವ ಕೇವಲಂ ಶ್ರುತ್ಯಾದ ಪ್ರಮಾಣಂ ಭೂತವಸ್ತು ವಿಷಯತ್ವಾತ್ ಅನುಭವ ಪ್ರಾಮಾಣ್ಯಮುಪೈತಿ ಅಂತ. ಧರ್ಮ ಜಿಜ್ಞಾಸೆಯಂತೆ ಕೇವಲ ಶಾಸ್ತ್ರಗಳು ಮಾತ್ರ, ಅಂದರೆ ವೇದಾದಿ ಶಾಸ್ತ್ರಗಳು ಪ್ರಮಾಣವಲ್ಲ, ಅನುಭವ ಭೂತವಸ್ತು ಅಂದರೆ ನಾವೇ ಅನುಭವಿಸಿರುವುದರಿಂದ ಅನುಭವಕ್ಕೆ ಎಲ್ಲಿಲ್ಲದ ಪ್ರಾಶಸ್ತ್ಯ ಉಂಟು ಅಂತ. ಇಂದಿಗೂ ಕೂಡ ಆ ಅದ್ವೈತ ವೇದಾಂತ ಪರಂಪರೆಯಲ್ಲಿ ಯಾವುದು ಪ್ರಮಾಣ ಅಂದರೆ ಬ್ರಹ್ಮಜ್ಞಾನಿಗಳ ಅನುಭವ ಪ್ರಮಾಣ ಅಂತ. ತುಂಬ ದೊಡ್ಡ ಸಂಪ್ರದಾಯವಿದರಾಗಿದ್ದಂತಹ ಬ್ರಹ್ಮಶ್ರೀ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಅವರೇ ಹೇಳೋರಂತೆ, ತಾವು ಪ್ರವಚನಗಳಿಗೆ ಕೂತಾಗ ಪಾಠದಲ್ಲಿ ಎಲ್ಲನೂ ವೇದಾಂತಕ್ಕೆ ಬ್ರಹ್ಮಜ್ಞಾನಿಗಳ ಅನುಭವವೇ ಪ್ರಮಾಣ ಅಂತ. ಇದನ್ನು ರಮಣ ರಾಮಕೃಷ್ಣ ಮೊದಲಾದಾಗಿ ಅವಿಚ್ಛಿನ್ನ ಪರಂಪರೆ ತೋರಿಸ್ತಾ ಬಂದಿದೆ ಅಂತ. ಯಾಕೆಂದರೆ ವೇದವಾದರೂ ಜ್ಞಾನಿಗಳ ಅನುಭವ ವಾಕ್ಯ ಅಲ್ವ. ಹಾಗಾಗಿಯೇ ಪರಮಾನುಭವಿಗಳ ಉಲಿ ಒಳಗಿವಿಗೆ ಅಂತ ಡಿ ವಿ ಜಿಯವರು ಹೇಳ್ತಾರೆ. ಆ ಕಾರಣದಿಂದ ಜ್ಞಾನಕ್ಕೆ ಜ್ಞಾನಿಯೇ ಪ್ರಮಾಣ. ಅಷ್ಟಲ್ಲದೆ ಜ್ಞಾನದಿಂದಾಗಿ ಜ್ಞಾನಿ ಅಲ್ಲ, ಜ್ಞಾನಿಯಿಂದಾಗಿ ಜ್ಞಾನ ಅನ್ನೋದು ನಿಶ್ಚಪ್ರಚವಾದದ್ದು. ದತ್ತಾತ್ರೇಯನನ್ನು ಹಾಗೆ ಅವನ ಅಡಿಗಳನ್ನು ಹೆಜ್ಜೆಯನ್ನು ಮೂಸಿ ನೋಡಿ ಹಿಂಬಾಲಿಸ್ತಾ ಇರುವಂಥದ್ದು ಅಂತ. ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಕೂಡ ಬಹಳ ರಮಣೀಯವಾದಂಥ ಒಂದು ಸಂದರ್ಭ. ಪರಮಾತ್ಮನ ಮಹಾವಿಷ್ಣುವಿನ ಮೆರವಣಿಗೆ ಉತ್ಸವ ಹೊರಟಾಗ ಮುಂದೆ ಭಕ್ತರು ಪಾಶುರಗಳನ್ನು ಆಳ್ವಾರುಗಳ ದಿವ್ಯ ಪ್ರಬಂಧಗಳನ್ನು ಗಾನ ಮಾಡ್ತಾ ಹೋದರೆ ಅವರ ಹಿಂದೆ ಭಗವಂತನ ಮೆರವಣಿಗೆ ಹಿಂದೆ ವೇದಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥ ವೇದಘೋಷ ಮಾಡ್ತಕ್ಕಂಥ ಗೋಷ್ಠಿಗಳು ಹೊರಡುತ್ತವೆ ಅಂತ. ಅಂದರೆ ಭಕ್ತ ಪ್ರಪನ್ನನಾದಂಥ ಭಕ್ತ
ಪ್ರಪನ್ನನಾದ ಪರಿಪೂರ್ಣ ಭಕ್ತನಿಗೂ ಜ್ಞಾನಿಗೂ ಏನು ವ್ಯತ್ಯಾಸ ಕಾಣುವಂಥದ್ದಲ್ಲ. ಆತ ಮುಂದೆ ಹೋಗ್ತಾ ಇದ್ದರೆ ಅವರ ಭಕ್ತಿಯ ಹಾಡುಗಳು ಮುಂದೆ ಆಳ್ವಾರುಗಳು ಅನುಭವದಿಂದ ಹಾಡದಂಥದ್ದು, ಪರಮಾನುಭವಗಳಿಂದಲೇ ಹಾಡದಂಥದ್ದು. ಪರಮಾತ್ಮ ಹಿಂಬಾಲಿಸ್ತಾನೆ, ಅವನ ಹಿಂದೆ ಅವನ ನಿಶ್ವಾಸ ರೂಪವಾದಂಥ ವೇದವನ್ನು ಓದುವಂಥವರು, ಅಂದರೆ ವೇದ ಹಿಂಬಾಲಿಸುತ್ತದೆ ಅಂತ. ಇಲ್ಲಿ ಕೂಡ ನಮಗೆ ಗೊತ್ತಾಗುತ್ತದೆ ಅನುಭವವನ್ನು ಶಾಸ್ತ್ರ ಪ್ರತಿಪಾದ್ಯನಾದ ಪರಮಾತ್ಮ ಕೂಡ ಹಿಂಬಾಲಿಸ್ತಾನೆ ಅಂತ ಭಗವದ್ ರಾಮಾನುಜಾಚಾರ್ಯರ ಸಂಪ್ರದಾಯ. ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅನುಭವದ ಪ್ರಾಗಲ್ಭ್ಯ ಎಷ್ಟು, ಅನುಭವದ ಅತಿಶಯ ಎಂಥದ್ದು ಅಂತ. ಆಮೇಲೆ ಧರ್ಮವೇ ವೃಷಭ. ಆ ದತ್ತಾತ್ರೇಯನ ಜೊತೆಗೆ ಸದಾ ಒಂದು ವೃಷಭ ಕೂಡ ಇರ್ತದೆ. ವೇದ ಅನ್ನುವಂಥದ್ದು ಸಾರ್ವತ್ರಿಕವಾದಂಥ ಜ್ಞಾನ ಅಂತ ಹೇಳದಂತೆ, ಧರ್ಮ ಅನ್ನೋದು ಆ ಜ್ಞಾನ ಅನುಷ್ಠೇಯ ರೂಪವಾಗುವಂಥ ಒಂದು ವ್ಯವಸ್ಥೆ. ಜ್ಞಾನವನ್ನು ನಾವು ಈ ಲೋಕದಲ್ಲಿ ರಿಯಲೈಸ್ ಮಾಡಿಕೊಳ್ಳಬೇಕಲ್ಲ, ಜ್ಞಾನವನ್ನು ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಲೋಕದಲ್ಲಿ ಒಂದು ವ್ಯವಸ್ಥೆ ಇರಬೇಕು. ಈಗ ಸಕ್ಕರೆಯಲ್ಲಿ ಸಿಹಿ ಇದೆ, ಆ ಸಿಹಿಯನ್ನು ನಾವು ನಾಲಿಗೆಯ ಮೇಲೆ ಇರಿಸಿಕೊಂಡು ರುಚಿಯನ್ನು ಪಡೆಯೋದಕ್ಕೆ ಒಂದು ವ್ಯವಸ್ಥೆ ಬೇಕಾಗುತ್ತದೆ. ಕಬ್ಬಿನಲ್ಲಿ ಸಿಹಿ ಇದೆ, ಆ ಸಿಹಿ ಕಬ್ಬಿದ್ದಾಗ ಮಾತ್ರ, ಕಬ್ಬಿಲ್ಲದೇ ಇದ್ದಾಗಲೂ ಸಿಹಿ ಅನುಭವ ಆಗಬೇಕು ಅಂದರೆ ಸಕ್ಕರೆ ಆಗಬೇಕು. ಅಂದರೆ ಆ ಶುಗರ್ ಫ್ಯಾಕ್ಟ್ರಿ, ಸಕ್ಕರೆ ಕಾರ್ಖಾನೆ ಮೊದಲಾದ ವ್ಯವಸ್ಥೆ ಬೇಕಾಗುತ್ತದಲ್ಲ, ಆ ರೀತಿಯಲ್ಲಿ ಧರ್ಮ ಅನ್ನುವಂಥದ್ದು ಚಿತ್ತಶುದ್ಧಿಯನ್ನು ಒದಗಿಸಿಕೊಟ್ಟು ತನ್ಮೂಲಕ ವೇದೋದಿತವಾದಂಥ ಜ್ಞಾನವನ್ನು ಅನುಭವಕ್ಕೆ ತಂದುಕೊಳ್ಳುವ ಆವರಣವನ್ನು, ಅನುಭವಕ್ಕೆ ತಂದುಕೊಳ್ಳಬೇಕಾದಂಥ ನೆಲೆಗಟ್ಟನ್ನು ಸಂಪಾದಿಸಿಕೊಡುತ್ತದೆ ಅನ್ನುವಂಥದ್ದು. ಹೀಗೆ ಅದು ವೃಷೋಹಿ ಭಗವಾನ್ ಧರ್ಮ ಅಂತ ಧರ್ಮಸ್ವರೂಪ ವೃಷಭ, ಅದು ಆತನ ಜೊತೆಗೆ ಸದಾ ಇರುವಂಥದ್ದು ಅಂತ. ಇನ್ನು 3 ತಲೆ ಅದನ್ನೇ ತೋರಿಸುವಂಥದ್ದು ಅವಸ್ಥಾತ್ರಯ ಅನುಭವದ ಪರಮಸ್ತರ, ಜಾಗ್ರತ್ ಸ್ವಪ್ನ ಸುಷುಪ್ತಿಗಳ ವಿವೇಕದಿಂದ ಆಗುವಂಥದ್ದು ಅನ್ನೋದನ್ನು, ಮತ್ತು ಅಧಿಭೂತ ಅಧಿದೇವ ಅಧ್ಯಾತ್ಮಾದಿ 3 ಬಗೆಯ ಸತ್ಯದ ಹಂತಗಳು ಯಾವುದಿವೆ ಅದನ್ನು ತೋರಿಸುವಂಥದ್ದು, ಮತ್ತು ತ್ರೈಪುರುಷ ಅಂತ ಹೆಸರಾದ ತ್ರಿಮೂರ್ತಿ ಸ್ವರೂಪ ಸತ್ವ ರಜಸ್ಸು ತಮಸ್ಸುಗಳ ಈ ಮುಖಗಳ ಮೂಲಕವಾಗಿ ವ್ಯವಹಾರ ನಡೀತಾ ಇರ್ತದೆ. ತದತೀತವಾಗಿ ನಿರಂಜನವಾಗಿ ಆತ್ಮ ಇರುತ್ತದೆ ಅನ್ನೋದಕ್ಕೆ ಮಾಡಿದ್ದು. ಒಟ್ಟಿನಲ್ಲಿ ದತ್ತಾತ್ರೇಯ ಸ್ವರೂಪ ಸಂಕೇತ ತುಂಬ ಸ್ವಾರಸ್ಯಕಾರಿಯಾದದ್ದು. ಆತ ಆ ಜ್ಞಾನವನ್ನು ಲಕ್ಷ್ಮೀ ಸ್ವರೂಪವಾಗಿ ಪತ್ನಿಯಾಗಿ ಹೊಂದಿದ್ದ ಅಂತ ಹೇಳಿಬಿಟ್ಟಿದ್ದು. ಮಾರ್ಕಂಡೇಯ ಪುರಾಣದಲ್ಲಿ ಲಕ್ಷ್ಮಿ ಅನ್ನೋ ಹೆಸರಿನಲ್ಲಿಯೇ ಕರೆದಿರೋದುಂಟು. ಆಗ ನಮ್ಮಲ್ಲಿ ಈ ದೇವಿಯರನ್ನು ಎಲ್ಲ ಅವರ ಶಕ್ತಿ, ಅವರ ಐಶ್ವರ್ಯ, ಅವರ ಮಹಿಮೆ ಅನ್ನುವ ಅರ್ಥದಲ್ಲಿಯೇ ಬಳಸಿರೋದುಂಟು. ಅದರಿಂದಲೇ ಬ್ರಹ್ಮಚಾರಿಯಾದ ಗಣಪತಿಗೆ ಸಿದ್ಧಿ ಬುದ್ಧಿಯರು ಪತ್ನಿಯರು ಅಂದರೆ ಈ ಅರ್ಥದಲ್ಲಿಯೇ ಬರುವಂಥದ್ದು. ಮಹಾವಿಷ್ಣುವಿಗೆ ಲಕ್ಷ್ಮೀ ಪತ್ನಿ ಅಂತಂದರೆ ಸ್ಥಿತಿಕರ್ತನಿಗೆ ಸಂಪತ್ತು ಸಾಹ್ಯಕಾರಿಯಾಗಿ ಬರ್ತದೆ. ಸ್ಥಿತಿಗೆ ಸಂಪತ್ತು ಬೇಕು, ವಿ ನೀಡ್ ವೆಲ್ತ್ ಫಾರ್ ಎಕ್ಸಿಸ್ಟೆನ್ಸ್, ಅದು ಲಕ್ಷ್ಮಿ. ಇನ್ನು ಲಕ್ಷ್ಮೀನಾರಾಯಣರ ಸಂತಾನ ಏನು? ಎಕ್ಸಿಸ್ಟೆನ್ಸ್ ಆ್ಯಂಡ್ ವೆಲ್ತ್ ದೇ ಲೀಡ್ ಟು ಜುಡೀಷಿಯಸ್ ಡಿಸೈರ್, ಪ್ರಾಮಾಣಿಕವಾದಂಥ ಬಯಕೆ, ಧರ್ಮಾವಿರುದ್ಧವಾದ ಬಯಕೆ, ಅದು ಕಾಮ. ಆ ಕಾಮಕ್ಕೆ ದಾಂಪತ್ಯ ರೂಪವಾಗಿ ಬಂದದ್ದು ರತಿ. ಒಂದು ಕಥೆಯ ಪ್ರಕಾರ ವಿಶ್ವಕರ್ಮನಿಗೆ ಮತ್ತು ವಿಷ್ಣು ಲಕ್ಷ್ಮಿಯರ ಮಗಳಾದ ವಿಶ್ವಕಲೆಗೆ ಮದುವೆ ಆದಾಗ ಹುಟ್ಟಿದವಳೇ ರತಿ ಅಂತ ಪದ್ಮಪುರಾಣದಲ್ಲಿ ಬರುವಂಥ ಕಥೆ ಇದು. ವಿಶ್ವಕಲಾ ಅಂತ ಅಂದರೆ ಐಶ್ವರ್ಯ ಮತ್ತು ಸ್ಥಿತಿ, ಎಕ್ಸಿಸ್ಟೆನ್ಸ್, ಇವುಗಳು ಒಂದು ಕಡೆ ಬಯಕೆಯನ್ನು ತೋರಿಸುವಂತೆ ಇನ್ನೊಂದು ಕಡೆಗೆ ಲಲಿತ ಕಲೆಗಳನ್ನು ಕೂಡ ಅದು ವ್ಯಕ್ತಪಡಿಸುತ್ತದೆ. ಅದರ ಸಂತಾನವಾಗಿ ರತಿ. ಆ ರತಿ ಅಂದರೆ ಎಂಜಾಯ್ಮೆಂಟ್, ಅನುಭೋಗ. ಬಯಕೆ ಮತ್ತು ಅನುಭೋಗ ಸೇರಿದಾಗ ರತಿ ಮನ್ಮಥರ ಸಂತಾನ ಯಾವುದು ಅಂದರೆ ಹರ್ಷ ಅಂತ ಒಬ್ಬ ದೇವತೆ ಅಂತ, ಸಂತೋಷ ಅಂತ, ಜಾಯ್. ದಿ ಮ್ಯಾರೇಜ್ ಆಫ್ ಡಿಸೈರ್ ಆ್ಯಂಡ್ ಎಂಜಾಯ್ಮೆಂಟ್ ಲೀಡ್ಸ್ ಟು ಜಾಯ್ ಅನ್ನುವಂಥದ್ದು. ಹೀಗೆ ಇಷ್ಟು ಸುಂದರವಾಗಿ ಪೌರಾಣಿಕ ಪ್ರಕ್ರಿಯೆ ಸಾಂಕೇತಿಕವಾಗಿ ಅದೆಲ್ಲವನ್ನು ಹೇಳ್ತಾ ಬಂದಿದೆ. ಲಕ್ಷ್ಮಿ ಅಂತಂದರೆ ಆ ಯೋಗ ಲಕ್ಷ್ಮಿ ಆ ರೀತಿಯಾದವಳು. ದೇವತೆಗಳಿಗೆಲ್ಲ ರಾಕ್ಷಸರ ಬಾಧೆ ತುಂಬ ಹೆಚ್ಚಾಗುತ್ತದೆ. ಅವರೆಲ್ಲರೂ ಬಂದು ದತ್ತಾತ್ರೇಯನನ್ನು ಕೇಳ್ತಾರೆ, ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ, ಅವಸರ ಬಾಧೆ ಬಹಳ ಭಯಂಕರವಾಗಿ ನಮ್ಮ ಮೇಲೆ ಬಂದು ಬೀಳ್ತಾ ಇದೆ, ಹಾಗಾಗಿ ಏನಾದರೂ ಆಗಿ ನೀನು ದಯಮಾಡಿ ನಮ್ಮನ್ನು ಕಾಪಾಡಬೇಕು ಅಂತ. ಚಿಂತೆ ಇಲ್ಲ, ನೀವು ಯೋಚನೆ ಮಾಡಬೇಡಿ, ಅಸುರರಿಗೆ ನಾನು ಏನು ಬೇಕೋ ಆ ಚಿಕಿತ್ಸೆಯನ್ನು ಮಾಡ್ತೀನಿ ಅಂತ ಹೇಳಿ ಒಂದು ಬೇಕು ಅಂತ ಸಂದೇಹವನ್ನು ಇಡ್ತಾನೆ. ತಾನು ಸದಾ ಯೋಗಲಕ್ಷ್ಮಿಯ ಜೊತೆ ಇರೋದ್ರಿಂದ ಸ್ತ್ರೀಲೌಲ್ಯ ಅಂಟಿಕೊಂಡಿದೆ, ಏನು ಸಹಕಾರ ಕೊಡೋದಕ್ಕೆ ಸಾಧ್ಯ ಅಂತ.
ಇಲ್ಲ, ನೀನು ನಿನ್ನ ತಪಶಕ್ತಿ, ನಿನ್ನ ಜ್ಞಾನಶಕ್ತಿ ಅದು ಹೊರತು ಇನ್ಯಾವುದೂ ಇಲ್ಲ. ಸೂರ್ಯನ ಕಿರಣ ಚಂಡಾಲನ ಮನೆ ಮೇಲೆ ಬಿದ್ದರು, ಬ್ರಾಹ್ಮಣನ ಮೇಲೆ ಬಿದ್ದರು, ಅಗ್ನಿಯ ಮೇಲೆ ಬಿದ್ದರು, ಜಲದ ಮೇಲೆ ಬಿದ್ದರು, ಅದಕ್ಕೆ ಯಾವ ಮೈಲಿಗೆ ಉಂಟಾಗುವುದಿಲ್ವಲ್ಲ, ಆ ತರಹ ಅಂತ. ಆಗ ಸರಿ, ಈ ದೈತ್ಯರೆಲ್ಲ ನನ್ನ ಹತ್ತಿರಕ್ಕೆ ಬರಲಿ, ನಾನು ಅವ್ರು ನೋಡ್ಕೊಳ್ತೀನಿ ಅಂತ. ಆ ದೈತ್ಯರು ಬಂದವರೇ ಈ ಲಕ್ಷ್ಮಿಯನ್ನು ಕಂಡು ಮರಳಾಗಿ ತಮ್ಮ ಹತ್ತಿರ ಇರಲಿ ಅಂತ ಅವಳನ್ನು ಹೊತ್ತುಕೊಂಡು ಹೋಗ್ತಾರೆ. ಅವಳ ಭಾರಕ್ಕೆ ಅವರು ಕುಸಿದು ಬೀಳ್ತಾರೆ, ಭೂಗತರಾಗ್ತಾರೆ. ಅವರಲ್ಲಿ ಕೆರಳಿದಂಥ ಈ ಒಂದು ಅನೈತಿಕವಾದ ಕಾಮ ಯಾವುದಿದೆ ಅದೇ ಅವರನ್ನು ದಹನ ಮಾಡುತ್ತದೆ ಅಂತ ಕಥೆ ಬರ್ತದೆ. ಹೀಗೆ ಜ್ಞಾನಿಯಾದ ದತ್ತಾತ್ರೇಯ ಅವನ ಬಳಿಗೆ ಕಾರ್ತಿವೀರ್ಯ, ಕೃತವೀರ್ಯನ ಮಗ ಗರ್ಗಮುನಿಯ ಪ್ರೇರಣೆಯಂತೆ ಬರ್ತಾನೆ. ಬಂದು ನನಗೆ ನೀನೇ ಜ್ಞಾನವನ್ನು ಕೊಡಬೇಕು ಅಂತಾನೆ. ಆಗ ಇಲ್ಲಪ್ಪ, ತಾನು ಹೀಗೆ ಸದಾ ಯೋಗಲಕ್ಷ್ಮಿಯ ಜೊತೆ ಇರೋದ್ರಿಂದ ಸಂಸಾರದೊಳಗೆ ಸಿಕ್ಕಾಕ್ಕೊಂಡವನು ನಿನಗ್ಯಾವ ಸಂಸಾರದ ಮುಕ್ತಿಯನ್ನು ಕೊಡೋದಕ್ಕೆ ಸಾಧ್ಯ ಅಂದರೆ, ಇಲ್ಲ, ಏನೂ ಸಾಧ್ಯ ಇಲ್ಲ, ನೀನು ಮಾಡಿಯೇ ಮಾಡ್ತೀಯಾ ಅಂತ ಹೇಳ್ಬಿಟ್ಟಂತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಬಗೆಬಗೆಯ ಪರೀಕ್ಷೆಯನ್ನೆಲ್ಲ ಮಾಡ್ತಾನೆ. ಎಷ್ಟು ಪರೀಕ್ಷೆ ಮಾಡಿದ್ರೂ ಕೂಡ ದತ್ತಾತ್ರೇಯನ ಪರೀಕ್ಷೆಗಳಲ್ಲಿ ಆ ಕಾರ್ತವೀರ್ಯ ತೇರ್ಗಡೆಯಾಗ್ತಾನೆ. ಹಾಗೆ ತೇರ್ಗಡೆಯಾದಾಗ ಅವನಿಗೆ ಅನುಗ್ರಹ ಮಾಡ್ತಾನೆ. ಆ ಅನುಗ್ರಹದ ಫಲವಾಗಿ ಅವನು ತನ್ನ ರಾಜ್ಯದಲ್ಲಿ ಧರ್ಮವನ್ನು, ಯೋಗವನ್ನು ವ್ಯವಸ್ಥೆ ಮಾಡಿಕೊಡ್ತಾನೆ. ಮತ್ತು ಯಾರೂ ಕೂಡ ತಾನು ಬಿಟ್ಟು ಆಯುಧ ಹಿಡಿಯುವಂಥ ಪ್ರಮೇಯ ಬೇಡ ಅಂತ ಮಾಡ್ತಾನೆ ಅಂತ. ಇದು ತುಂಬ ಸೊಗಸಾಗಿರ್ತಕ್ಕಂಥದ್ದು. ಅಮೆರಿಕದ ಪರಾಮರ್ಶೆ ನಾವು ಮಾಡಿದ್ವಲ್ಲ, ಎಲ್ಲರಿಗೂ ವೆಪನ್ಸ್ ಕೊಟ್ಬಿಟ್ರೆ ರಕ್ಷಣೆ ಆಗುತ್ತದೆ ಅಂತ. ಇದು ಎಲ್ಲಿಯಾದರೂ ಉಂಟೆ? ಎಲ್ಲರಿಗೂ ಪೆಟ್ಟಿಗೆ ಬಿಗಿದ ಕೈ ಕೊಟ್ಟುಬಿಟ್ರೆ ಆವಾಗ ಆರ್ಥಿಕ ಸಮೃದ್ಧಿ ಇರುತ್ತದೆ ಅಂತ ಹೇಳ್ದಂಗೆ ಆಗುತ್ತದೆ. ಪ್ರಜೆಗಳಾರಿಗೂ ಆಯುಧವನ್ನು ಹಿಡಿಯುವಂಥ ಪ್ರಮೇಯ ಬರದಂತೆ ಮಾಡ್ತೀನಿ ಅಂತ ಮಾಡುವಂಥದ್ದು, ಇದು ತುಂಬ ಮುಖ್ಯವಾಗಿ ಬೇಕಾದದ್ದು. ಒಂದನ್ನು ಬೇಡುವಂಥ ಪರಿಸ್ಥಿತಿಯನ್ನು ತರೋದೇ ತುಂಬ ದೊಡ್ಡ ಕಷ್ಟ ಅಲ್ವ. ಹಾಗಾಗಿ ಅವನು ಯಾರಿಗೂ ಕೂಡ ಆಯುಧ ಹಿಡಿಯುವಂಥ ಪ್ರಮೇಯ ಬೇಡ ಅಂತ ಶಸ್ತ್ರತ್ಯಾಗ ಮಾಡಿಸಿ ತಾನೇ ಚಾತುರ್ವರ್ಣ್ಯವನ್ನು ಕೂಡ ಸಂರಕ್ಷಣೆ ಮಾಡಿಸಿಕೊಂಡು ಇದ್ದ ಅಂತ ಹೇಳ್ಬಿಟ್ಟು ಅಂತಾನೆ. ಹೀಗೆ ಈ ರೀತಿ ಬಹಳ ದೊಡ್ಡದಾಗಿ ದತ್ತಾತ್ರೇಯನ ಕಥೆಯನ್ನು ಹೇಳಿ, ಇಂಥವನ ಹತ್ರ ನಾನು ಜ್ಞಾನವನ್ನು ಪಡಿತೀನಿ, ಅವನು ಕೇವಲ ಬ್ರಹ್ಮಜ್ಞಾನವನ್ನು ತುಂಬ ಚೆನ್ನಾಗಿ ತಿಳಿಸ್ತಾನೆ ಅಂತ. ಆಮೇಲೆ ಮತ್ತೂ ಒಂದು ಮಾತನ್ನು ಹೇಳ್ತಾನೆ, ಈ ಜ್ಞಾನದ ಸ್ವಾರಸ್ಯ ಎಂಥದ್ದು ಅಂತ. ಅದು ತುಂಬ ಪ್ರಸಿದ್ಧವಾದ ಅಲರ್ಕೋಪಾಖ್ಯಾನ ಅಂತ ಆಗಿದೆ. ಅಲರ್ಕ ಅಂತಂದರೆ ಸಂಸ್ಕೃತದಲ್ಲಿ ಹುಚ್ಚಿನಾಯಿ ಅಂತ ಅರ್ಥ. ಇದೇನು ಹುಚ್ಚಿನಾಯಿಯ ಕಥೆಯ ಅಂತಂದರೆ ಅದು ಒಂದು ಸ್ವಾರಸ್ಯ, ತುಂಬ ವಿಸ್ತಾರವಾದದ್ದು. ಸಂಕ್ಷೇಪ ಮಾಡಿ ಹೇಳಬೇಕು, ಇನ್ನೊಂದು ದಿವಸ ಮಾತ್ರ ನಮಗೆ ಉಂಟು. ಹಿಂದೆ ಶತ್ರುಜಿತ್ ಅಂತ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಮಗ ಋತಧ್ವಜ ಅಂತ. ಅವನು ಋತಧ್ವಜ ಮದಾಲಸ ಅಂತನ್ನುವ ಒಬ್ಬ ಸುಂದರಿಯನ್ನು ಮದುವೆಯಾದ. ದೇವಿ ಭಾಗವತದಲ್ಲಿ ಕೂಡ ನಾವು ಈ ಕಥೆಯನ್ನು ಕಂಡಿದ್ವಿ. ಪಾತಾಳದಲ್ಲಿದ್ದಂಥ ಕಾಲಕೇತು ಅನ್ನುವ ರಾಕ್ಷಸ ಅವಳನ್ನು ಅಪಹರಣ ಮಾಡಿದ್ದ. ಆ ರಾಕ್ಷಸನ್ನು ಸಂಹಾರ ಮಾಡಿ ಇವನು ಮದಾಲಸಿಯನ್ನು ಋತಧ್ವಜ ಮದುವೆ ಆಗಿರ್ತಾನೆ. ಋತಧ್ವಜನಿಗೆ ಹಲವರು ನಾಗ ರಾಜಕುಮಾರರು ಆತ್ಮೀಯರಾಗಿರ್ತಾರೆ. ಅವರೆಲ್ಲರೂ ಅಶ್ವತರ ಅಂತಕ್ಕಂಥ ಒಬ್ಬ ನಾಗರಾಜನ ಮಕ್ಕಳು ದಿವಸ ಕೂಡ ಭೂಲೋಕಕ್ಕೆ ಹೋಗಿ ಋತಧ್ವಜನನ್ನು ಮಾತನಾಡಿಸಿಕೊಂಡು ಅವನ ಜೊತೆ ಓಡಿಯಾಡಿಕೊಂಡು ಬರ್ತಾ ಇದ್ದಾರೆ ಎಂದಾಗ ಕೇಳ್ತಾನೆ, ಏನಪ್ಪ, ಯಾತಕ್ಕೆ ನಿಮ್ಮಗಳಿಗೆ ಭೂಮಿಯ ಮೇಲೆ ಅಷ್ಟು ಮೋಹ ಉಂಟು? ಅದೇನು ಋತಧ್ವಜನದು ಹಾಗೆ ಅಂದರೆ, ನಿಜವಾಗಿಯೂ ಋತಧ್ವಜ ಅತಿಶಯವಾದ ವ್ಯಕ್ತಿತ್ವವುಳ್ಳಂಥವನು. ಅವನ ವ್ಯಕ್ತಿತ್ವದ ಮುಂದೆ ಇನ್ಯಾವುದೂ ಇಲ್ಲ. ನಾವು ಅವನನ್ನು ಬಿಟ್ಟಿರಲಾರಿವಿ, ಅದಕ್ಕೋಸ್ಕರ ಅಂತ. ಮದಾಲಸಿಯನ್ನು ಅವನು ಹೇಗೆ ಮದುವೆ ಆದ ಅನ್ನೋದಕ್ಕೆ ತುಂಬ ವಿಶೇಷವಾದಂಥ ಒಂದು ಕಥೆ ಬರುತ್ತೆ. ಅವನು ಪಾತಾಳ ಲೋಕಕ್ಕೆ ಹೋದದ್ದು, ಅಲ್ಲಿದ್ದಂಥ ಮದಾಲಸಿಯ ಸಖಿಯೊಬ್ಬಳು ತುಂಬ ಕಷ್ಟದಲ್ಲಿದ್ದಾಗ ಅವಳನ್ನು ಏನು ಅಂತ ಕೇಳಿದಾಗ, ತನ್ನ ಒಡತಿಯಾದ ಮದಾಲಸಿ ಅವಳು ಸರಿಯಲ್ಲಿದ್ದಾಳೆ, ವಜ್ರಕೇತು ಅನ್ನುವ ರಾಕ್ಷಸನ ಮಗ ಕಾಲಕೇತು ಅವನ ಸರಿಯಲ್ಲಿದ್ದಾಳೆ ಅಂತ, ಅವನು ಮತ್ತೆ ವರಾಹರೂಪಿಯಾಗಿದ್ದಾನೆ ಅಂತ, ಆ ವರಾಹರೂಪಿಯಾಗಿ ಬಂದ ದೈತ್ಯನನ್ನು ಸಂಹಾರ ಮಾಡೋದು, ಈ ರೀತಿಯಾಗಿ ತುಂಬ ವಿವರಗಳು ಕಥೆಯ ಒಳಗೆ ಕಥೆ ಅನ್ನುವಂತೆ ಸಂಕೀರ್ಣವಾಗಿ ಬರುತ್ತವೆ ನಿಜ. ಆದರೆ ಇಷ್ಟು ತಾತ್ಪರ್ಯ, ಅವನು ದೊಡ್ಡ ರಾಕ್ಷಸನ ಸರಿಯಲ್ಲಿದ್ದಂಥ ಸುಂದರಿಯನ್ನು, ಪರಮ ಸದ್ಗುಣವತಿಯನ್ನು ಬಿಡಿಸಿಕೊಂಡು ಬಂದು ಮದುವೆಯಾದ ಅಂತ. ಈ ಕಥೆಗೆ ತುಂಬ ಸಂವಾದಿಯಾಗುವಂಥ ಒಂದು ಕಥೆ ಪ್ರಸಿದ್ಧವಾದ ಸಂಸ್ಕೃತ ನಾಟಕ ಭಾಸನ ಸ್ವಪ್ನ ವಾಸವದತ್ತ ಉಂಟಲ್ಲ, ಅಲ್ಲಿಯ ನಾಯಕಿ ವಾಸವದತ್ತೆಯ ತಂದೆ ಚಂಡ ಮಹಾಸೇನ ಅನ್ನುವ ಬಿರುದು ಪಡೆದ ಪ್ರದ್ಯೋತ, ಅವನ ಬಗೆಗೆ ಉಂಟು. ಪ್ರದ್ಯೋತ ತನ್ನ ಪತ್ನಿ ಅಂಗಾರಕವತಿಯನ್ನು ಮದುವೆ ಆಗಿದ್ದು ಹೇಗೆ ಅಂತಂದರೆ,
ಅಂಗಾರಕ ಅಂತನ್ನುವ ಒಬ್ಬ ರಾಕ್ಷಸನ ಹತ್ತಿರ ಅವಳಿದ್ದಳು, ಸೆರೆಯಲ್ಲಿದ್ದಳು. ಅವಳು ಮಗಳು ಅಂತೂ ಕೂಡ ಕೆಲವು ಕಥೆ ಬರುತ್ತೆ. ಆ ರಾಕ್ಷಸನನ್ನು ಸಂಹರಿಸಿ ಇವಳನ್ನು ಮದುವೆಯಾಗಿದ್ದ, ಅವನು ವರಾಹರೂಪಿಯಾಗಿದ್ದ ಅಂತ ತತ್ಸದೃಶವಾಗಿ ಕಾಣಿಸುತ್ತೆ ಕಥೆ. ಏನೇ ಇರಲಿ, ನಮಗೆ ಮುಖ್ಯವಾದದ್ದು ಋತಧ್ವಜ ಮತ್ತು ಅವನ ಮಗ ಅಲರ್ಕ, ಮದಾಲಸೆ. ಈ ಋತಧ್ವಜನಿಗೆ ಮದುವೆಯಾದ ಮೇಲೆ ಅವನ ಹೆಂಡತಿಯನ್ನು ಕಂಡು ಮತ್ತು ಇವರ ದಾಂಪತ್ಯವನ್ನು ಕಂಡು ಕಾಲಕೇತುವಿನ ತಮ್ಮ ಪಾತಾಲಕೇತು ಅಂತ ಅವನಿಗೆ ತುಂಬ ದೊಡ್ಡ ಅಸೂಯೆ ಇರುತ್ತದೆ. ತನ್ನ ಅಣ್ಣನನ್ನು ಇವನು ಸಂಹಾರ ಮಾಡಿಬಿಟ್ಟ ಅಂತ ಹೇಳಿಬಿಟ್ಟು. ಹಾಗಾಗಿ ಅವನು ಒಮ್ಮೆ ಬ್ರಾಹ್ಮಣ ವೇಷಧಾರಿಯಾಗಿ ಬಂದು ಋತಧ್ವಜನನ್ನು ಭೇಟಿಗೆ ಹೋಗ್ತಾ ಇದ್ದವನನ್ನು ನನಗೆ ನೀನು ಯಜ್ಞಕ್ಕಾಗಿ ದಾನ ಮಾಡಬೇಕು ಅಂತ ಕೇಳ್ತಾನೆ. ಯಜ್ಞ ಭಿಕ್ಷೆ ಎನ್ನುವುದು ಬಹಳ ಮುಖ್ಯ. ಯಜ್ಞದಲ್ಲಿ ಒಂದು ದೀಕ್ಷಾ ದಿವಸವೇ ಸನಿಹಾರ ಅಂತ ಒಂದು ಕರ್ಮ ಉಂಟು, ಸನಿಹಾರೇಷ್ಟಿ ಅಂತ ಕೂಡ ಹೇಳ್ತಾರೆ. ಅಲ್ಲಿ ಯಜ್ಞ ಭಿಕ್ಷೆಗಾಗಿ ಯಜಮಾನ ಬೇಡಬೇಕು. ಅದಕ್ಕಾಗಿ ನಾನು ಬಂದಿದ್ದೀನಿ, ನನಗೇನನ್ನಾದರೂ ಕೊಡು ಅಂತ. ಆಗ ಅವನು ತನ್ನ ಕೊರಳಲ್ಲಿರ್ತಕ್ಕಂಥ ರತ್ನ ಕಂಠಿಕೆಯನ್ನು ರಥಧ್ವಜ ಕೊಡ್ತಾನೆ. ಅದನ್ನು ತೆಗೆದುಕೊಂಡು ನೀನು ನನ್ನ ಯಜ್ಞ ರಕ್ಷಣೆಗಾಗಿ ಹಲವು ದಿವಸ ನಮ್ಮ ಋಷ್ಯಾಶ್ರಮದಲ್ಲೇ ಇರಬೇಕು ಅಂತಲೂ ನಿಯಮನ ಮಾಡ್ತಾನೆ. ಅವನು ಇರ್ತಾನೆ ಋತಧ್ವಜ. ಅದೇ ಹೊತ್ತಿಗೆ ಇವನು ಪಾತಾಳಕೇತು ಹೋಗಿ ಋತಧ್ವಜನ ತಂದೆ ಯಾರಿದ್ದಾನೆ ಶತ್ರುಜಿತ್ತನಿಗೆ ಮತ್ತು ಪತ್ನಿ ಮದಾಲಸೆ, ತಾಯಿ ಮೊದಲಾದವರು ಎಲ್ಲರಿಗೂ ಕೂಡ ನಿಮ್ಮ ಮಗ ಬೇಟೆಯಲ್ಲಿ ಸತ್ತು ಹೋಗ್ಬಿಟ್ಟ, ಅವನ ಈ ಕೊರಳ ಕಂಟಿಕೆ ನಮಗೆ ಸಿಕ್ತು, ನಿಮಗೆ ಒಪ್ಪಿಸಬೇಕು, ಅವನಿಗೆ ಅಂತ್ಯಷ್ಟಿ ಮಾಡಿ ಅದಕ್ಕೆ ಬಂದಿದ್ದೀನಿ ಅಂತಾನೆ. ಈ ವಾರ್ತೆ ಕೇಳಿದ ತಕ್ಷಣ ಮದಾಲಸೆ ಮೂರ್ಛಿತಳಾಗಿ ಸತ್ತೇ ಹೋಗ್ಬಿಡ್ತಾಳೆ. ಪಾಪ ತಂದೆಗೆ ಇನ್ನಷ್ಟು ದುಃಖ ಆಗಿ ಮಗನೂ ಹೋದ, ಸೊಸೆಯೂ ಹೋದಳು ಅಂತ ಅವಳಿಗೂ ಅಂತ್ಯಷ್ಟಿ ಮಾಡಿ ಮುಗಿಸ್ತಾನೆ. ಆಮೇಲೆ ಇವನು ವಾಪಸ್ ಬರ್ತಾನೆ ಮನೆಗೆ. ಋತಧ್ವಜ ಬಂದರೆ ಹೆಂಡತಿ ಇಲ್ಲ, ಸತ್ತು ಹೋಗಿದ್ದಾಳೆ. ಅರಮನೆಯಲ್ಲಿ ತನಗೂ ಶ್ರಾದ್ದ ಮಾಡಿಬಿಟ್ಟಿದ್ದಾರೆ. ಆಗ ಅವನು ತನ್ನ ಒಂದು ನೆಲೆಯನ್ನು ಹೇಳಿ ಇದೆಲ್ಲವೂ ರಾಕ್ಷಸ ಮಾಯಿ ಅಂತ ಗೊತ್ತಾಗಿ ಅವನು ಬಹಳ ದುಃಖ ಪಡ್ತಾ ಇರ್ತಾನೆ. ಆ ಸ್ಥಿತಿಯಲ್ಲಿರುವಂಥದ್ದನ್ನು ಈ ನಾಗಕುಮಾರರು ಅವರು ಹೇಳ್ತಾರೆ, ತಮ್ಮ ತಂದೆಗೆ ಅವರು ಹೇಳ್ತಾರೆ, ಅಶ್ವತ್ಥರ ಅನ್ನುವ ನಾಗನಿಗೆ, ನಮ್ಮ ಸ್ನೇಹಿತನಿಗೆ ತುಂಬ ಪತ್ನಿ ವಿಯೋಗದ ದುಃಖ ಬಾಧಿಸ್ತಾ ಇದೆ, ಅವನಿಗೆ ಯಾವ ರೀತಿಯಲ್ಲಾದರೂ ಪತ್ನಿ ಸಿಕ್ಕಿದ್ರೆ ಸಾಕು ಅಂತ. ಆಗ ಅಶ್ವತ್ಥರ ಅನ್ನುವ ನಾಗರಾಜ ತಾನು ತಪಸ್ಸು ಮಾಡಿ ಸರಸ್ವತಿಯನ್ನು ಪ್ರಾರ್ಥನೆ ಮಾಡ್ತಾನೆ. ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿದಾಗ ಆಕೆ ಸಾಕ್ಷಾತ್ಕಾರವಾಗಿಬಿಟ್ಟು ನಿನಗೆ ಏನು ಬೇಕೋ ಅದನ್ನು ಕೊಡ್ತೀನಿ ಅಂತಂದಾಗ ನಮಗೆ ಸಂಗೀತ ಜ್ಞಾನ ಸಮಸ್ತವೂ ಸಿಗಬೇಕು ಅಂತ ಹೇಳ್ತಾನೆ. ಆಮೇಲೆ ಆ ಸಂಗೀತ ಜ್ಞಾನವನ್ನು ಪಡೆದು ತನ್ನ ಸಹೋದರ ಕಂಬಲ ಅಂತಲೋ ಒಬ್ಬ ಇರ್ತಾನೆ, ಅವನನ್ನು ಕೂಡಿಕೊಂಡು ಕೈಲಾಸದ ಹತ್ತಿರ ಹೋಗಿ ಅಲ್ಲಿ ಸಂಗೀತದ ಮೂಲಕ ಮೃತ್ಯುವನ್ನು ಗೆದ್ದ ಮಹಾದೇವನನ್ನು ಪ್ರಾರ್ಥನೆ ಮಾಡ್ತಾನೆ. ಮಹಾದೇವ ಸಂಗೀತಕ್ಕೆ ಒಲಿತಾನೆ. ಒಲಿದವನು ಏನು ಬೇಕು ಅಂತಂದಾಗ ಮದಾಲಸೆಯ ಒಂದು ಮತ್ತೆ ಆವಿಷ್ಕಾರವಾಗಬೇಕು. ಅವಳಂತೂ ತೀರಿ ಹೋಗಿದ್ದಾಳೆ, ಮತ್ತೆ ಅವಳು ಅದೇ ರೂಪದಲ್ಲಿ, ಅದೇ ಭಾವದಲ್ಲಿ, ಅದೇ ಗುಣಗಳಲ್ಲಿ, ಅದೇ ವಯಸ್ಸು ಯೌವನದಿಂದಲೇ ನಮ್ಮ ಮನೆಯಲ್ಲಿ ಹುಟ್ಟಬೇಕು ಅಂತ ಕೇಳ್ತಾನೆ. ಆಗಲಿಂತ ಅನುಗ್ರಹ ಮಾಡಿದ ಮೇಲೆ ಮದಾಲಸೆ ಇವನಿಗೆ ತಕ್ಷಣವೇ ಕನ್ಯೆಯಾಗಿ ಹುಟ್ಟುತ್ತಾಳೆ. ಆಗ ಋತಧ್ವಜನಿಗೆ ಈ ಮಗಳನ್ನು ಕೊಟ್ಟು ಮತ್ತೆ ಅವರ ದಾಂಪತ್ಯ ಸ್ಥಿರವಾಗುವಂತೆ ಮಾಡ್ತಾನೆ. ಇದು ಒಂದು ಸ್ವಾರಸ್ಯಕಾರಿಯಾದ ಕಥೆ. ಮಾರ್ಕಂಡೇಯ ಪುರಾಣದಲ್ಲಿ ಇಂಥ ಕಥೆಗಳು ತುಂಬ ಇವೆ ಅಂತ ಹೇಳಿದೆ. ಇಲ್ಲಿ ಎಷ್ಟು ಸಂಕೀರ್ಣತೆ ಇದೆ ನೋಡಿ. ಯಾರಾದರೂ ಟಿ ವಿ ಸೀರಿಯಲ್ ಮಾಡೋದಿದ್ದರೆ ಬೇಕಾದಷ್ಟು ಸಾಮಗ್ರಿ ಸಿಗುತ್ತೆ. ತೊಡಕಿನೊಳಗೆ ಒಂದು ತೊಡಕು, ಕಥೆಯೊಳಗೆ ಒಂದು ಕಥೆ ಬರ್ತದೆ. ಯಾವುದೋ ಒಂದು ಅಲರ್ಕನಿಗೆ ಆದಂಥ ಜ್ಞಾನೋದ್ದೇಶ ಯಾವುದಿದೆ, ಜ್ಞಾನ ಉಪದೇಶ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳುವಾಗ ಎಷ್ಟೋ ವಿಸ್ತಾರವಾಗಿ ಬರ್ತದೆ. ತುಂಬ ವಿವರಗಳು ಉಂಟು. ನಾನು ಬಹಳ ವಿವರಗಳನ್ನು ಕತ್ತರಿಸಿ ಚಿಕ್ಕದಾಗಿ ಕಥೆಯನ್ನು ಕೊಡ್ತಾ ಇದ್ದೀನಿ. ಮಧ್ಯೆ ಸ್ತೋತ್ರಗಳು ಬರ್ತವೆ, ವರ್ಣನೆಗಳು ಬರ್ತವೆ, ಎಲ್ಲ ಚೆನ್ನಾಗಿರುವಂಥವು ಎಷ್ಟೋ ಉಂಟು. ಆದರೆ ಸ್ಥೂಲವಾಗಿ ಕಥೆ ಹೇಳಿದ್ರೆ ಆ ಕಥಾ ತಂತು ಗೊತ್ತಾಗುತ್ತದೆ. ಎಲ್ಲ ವಿವರಗಳಿಗೆ ಹೋದರೆ ನಾವು ಎಲ್ಲಿಂದ ಬಂದ್ವಿ ಅನ್ನೋದೇನೆ ಮರ್ತು ಹೋಗ್ಬಿಡ್ತೀವಿ. ಅದು ಈ ಗ್ರೀಕ್ ಪುರಾಣಗಳಲ್ಲಿ ಬರುತ್ತೆ. ಮಿನಟೋರ್ ಅಂತ ಒಬ್ಬ ರಾಕ್ಷಸ, ಅವನನ್ನು ಕೊಲ್ಲೋದು ಬಹಳ ಕಷ್ಟ ಇರುತ್ತೆ. ಯಾಕೆಂದರೆ ಅವನು ಬಹಳ ಸಂಕೀರ್ಣವಾದಂಥ ಒಂದು ಚಕ್ರಭೀಮನ ಕೋಟೆ ಅಂತಾರಲ್ಲ, ಆ ರೀತಿಯಾದಂಥ ಒಂದು ಬಹಳ ತೊಡಕಾದ ಸುತ್ತು ಬಳಸಿದ ಹಾದಿ ಇರತಕ್ಕಂಥ ಒಂದು ದುರ್ಗದಲ್ಲಿ ಇರ್ತಾನೆ. ಆಗ ಥೀಸಿಯೂಸ್ ಅನ್ನುವ ಮಹಾವೀರ ಒಳಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಅದಕ್ಕೆ ಅವನು ಒಂದು ಉಪಾಯ ಮಾಡಿಕೊಂಡಿರ್ತಾನೆ. ಬಾಗಿಲಿನಿಂದ ಒಂದು ದೊಡ್ಡ ದಾರದ ಉಂಡೆಯನ್ನು ಬಿಟ್ಕೊಂಡು ಹೋಗ್ತಾನೆ. ಎಲ್ಲಿಗೆ ಹೋದರೂ ಪರವಾಗಿಲ್ಲ, ಆ ದಾರದ ಉಂಡೆಯನ್ನು ಹಿಡ್ಕೊಂಡು ಬರ್ತಾನೆ. ಬರೋವಾಗ ಮತ್ತೆ ವಾಪಸ್ ಸುತ್ಕೊಂಡು ಬರ್ತಾ ಹಾದಿಯನ್ನು ತಿಳ್ಕೊಳ್ಬೇಕು ಅಂತ.
ಹಾಗೆ ಹೋಗಿ ಆ ಮಿನಟಾರ್ ದೈತ್ಯನನ್ನು ಕೊಂದು ಮತ್ತೆ ಅದೇ ನೂಲನ್ನೇ ಸುತ್ತಕೊಂಡು ರಿವೈಂಡ್ ಮಾಡಿಕೊಂಡು ಬರ್ತಾನೆ. ಆ ರೀತಿಯಾಗಿ ಆಗುತ್ತದೆ ಅಂತ. ಹಾಗೆ ಈ ಕಥಾತಂತುವಿನ ಕ್ಲೇಶವನ್ನು ಸಾಕಷ್ಟು ಕಡಿಮೆ ಮಾಡಿದ್ರೆ ತತ್ವಭಾಗ ಸ್ವಾರಸ್ಯ ಗ್ರಹಣೆಗೆ ಸಿಗಬಹುದು ಅಂತ. ಆಮೇಲೆ ಋತಧ್ವಜ ಮತ್ತು ಮದಾಲಸೆಯರಿಗೆ 3 ಜನ ಮಕ್ಕಳಾಗ್ತಾರೆ. ವಿಕ್ರಾಂತ ಅಂತ ಹೇಳ್ಬಿಟ್ಟಿದ್ರೂ ಮೊದಲನೆಯ ಮಗ ಹುಟ್ಟುತ್ತಾನೆ. ಆಮೇಲಿಂದ ಇನ್ನು 2 ಮಕ್ಕಳು ಕೂಡ ಹುಟ್ಟುತ್ತಾರೆ. ಸುಬಾಹು ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಹೀಗೆ ಆ ಮಕ್ಕಳೆಲ್ಲ ಹುಟ್ಟಿದಾಗ ಉಪದೇಶವನ್ನು ಇವಳು ಮಾಡ್ತಾಳೆ. ಅಂದರೆ ಮತ್ತೆ ಮತ್ತೆ ಅವರು ಹುಟ್ಟಬಾರದು ಜಗತ್ತಿನಲ್ಲಿ, ಆ ರೀತಿಯ ತತ್ವೋಪದೇಶವನ್ನು ಮದಾಲಸೆ ಮಾಡ್ತಾಳೆ. ವಿಕ್ರಾಂತನಿಗೂ ಮಾಡ್ತಾಳೆ, ಸುಬಾಹುಗೂ ಮಾಡ್ತಾಳೆ, ಶತ್ರುಮರ್ದನಿಗೂ ಮಾಡ್ತಾಳೆ. ನೀನು ಸಚ್ಚಿದಾನಂದವಾದಂಥ ಶುದ್ಧ ಬುದ್ಧ ಮುಕ್ತವಾದ ಆತ್ಮವೇ ಆಗಿದ್ದೀಯಾ, ಅದು ಬಿಟ್ಟು ಇನ್ನೇನೂ ಅಲ್ಲ ಅನ್ನುವಂಥದ್ದನ್ನು ಅವಳು ಹೇಳ್ತಾ ಹೋಗ್ತಾಳೆ. ಆಗ ಮಕ್ಕಳಿಗೆ ಸಹಜವಾಗಿ ವೈರಾಗ್ಯ ಬರ್ತಲೇ ಹೋಗುತ್ತದಲ್ಲ, ಅದನ್ನು ನಾವಿಲ್ಲಿ ಕಾಣಬಹುದು. ಏಕ ಏವ ಶರೀರೇಶು ಸರ್ವೇಷು ಪುರುಷೋ ಯದ ತದಾಸ್ಯ ರಾಜನ್ ಕಶ್ಯತ್ರು ಕೋವಾ ಮಿತ್ರಮಿಹರ್ಷ್ಯತೆ ಭೂತೈರ್ಭೂತಾನಿ ಮರ್ದ್ಯಂತೆ ಅಮೂರ್ತೋ ಮರ್ದ್ಯತೆ ಕಥಂ ಕ್ರೋಧಾದೀನಾಂ ಪೃಥಗ್ಭಾವಾತ್ ಕಲ್ಪನೇಯಂ ನಿರರ್ಥಿಕ ಯದಿ ಸವ್ಯವಹಾರಾರ್ಥಂ ಅಸನ್ನಾಮ ಪ್ರಕಲ್ಪ್ಯತೆ ನಾಮ್ನಿ ಕಸ್ಮಾದ್ ಅಲರ್ಖ್ಯಾಖ್ಯೆ ನೈರಾಶ್ಯಂ ಭವತೋ ಮತಂ. ಈ ರೀತಿಯಾದದ್ದು ಬೇಕಾದಷ್ಟು ಉಪದೇಶಗಳು ಬರ್ತವೆ. ಅಂದರೆ ತತ್ವಭಾವ ಅನ್ನುವಂಥದ್ದು ಇಲ್ಲಿ ತುಂಬ ಮುಖ್ಯ. ನೀವು ಕ್ಷತ್ರಿಯರು, ಆಯುಧ ಜೀವಿಗಳು, ನಾವು ಬೇರೆಯವ್ರನ್ನ ನಿರೋಧಿಸಬೇಕು, ಲೋಕವನ್ನು ಕಾಪಾಡಬೇಕು ಅಂತ. ಆದರೆ ಈ ಪಾಂಚಭೌತಿಕವಾದಂಥ ಶರೀರವನ್ನು ಏನು ಕಾಪಾಡಿಕೊಳ್ಳೋದು, ಏನು ಉದ್ಧಾರ ಮಾಡೋದು, ಯಾವುದೂ ಸಾಧ್ಯವಿಲ್ಲುವಂಥದ್ದು. ಈ ದೇಹಕ್ಕೆ ನಾನಾ ವಿಧವಾದಂಥ ಸಂಬಂಧಗಳು, ದೇಹ ಹೋದ ಮೇಲೆ ಆ ಸಂಬಂಧಗಳು ಹೊರಟೋಗ್ಬಿಡುತ್ತವೆ. ಹಾಗಾಗಿ ಬಂಧಗಳು ಎಲ್ಲ ಇರುವಂಥದ್ದು ದೇಹಕ್ಕೆ, ಹೆಚ್ಚಂದರೆ ಮನಸ್ಸಿಗೆ, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಮತ್ತು ಇದೇ ಮಾತಾ ಪಿತಾ ಪುತ್ರ ಬಂಧು ಭಗಿನಿ ಈ ರೀತಿಯಾಗಿ ಎಲ್ಲ ಹೆಸರುಗಳಿಂದಲೂ ಬರ್ತದೆ. ಎಷ್ಟು ಸುಖ ಆದರೂ ಕೂಡ ಅದರೊಳಗೆ ದುಃಖ ಲೇಷ ಇದ್ದೇ ಇರುತ್ತೆ. ಅದರಿಂದ ಪರಿಪೂರ್ಣವಾದ ಆನಂದ ಅನ್ನುವುದು ಇಲ್ಲ ಅಂತ ಮಕ್ಕಳಿಗೆಲ್ಲ ಹೇಳಿ ಆ ಮಕ್ಕಳು ಪೂರ್ಣವಾಗಿ ವೈರಾಗ್ಯಶೀಲರಾಗಿ ಸನ್ಯಾಸ ತೆಗೆದುಕೊಂಡು ಹೊರಟೋಗ್ಬಿಡ್ತಾರೆ. ಋತಧ್ವಜನಿಗೆ ಬಹಳ ಸಂಕಟ, ಇದೇನಿದು ಮಾಡ್ತಾ ಇರೋದು ಈ ಕೆಲಸ ಅಂತ. ಇದಕ್ಕೆ ಮತ್ತೊಂದು ಕಾಂಟ್ರಾಸ್ಟಾಗಿ ನೋಡುವುದಿದ್ದರೆ, ಗಂಗೆ ತನ್ನ 7 ಮಕ್ಕಳನ್ನು, 8 ಜನ ವಸುಗಳಲ್ವ, 7 ಜನ ವಸುಗಳನ್ನು ನೀರಿಗೆ ಹುಟ್ಟಿದ ತಕ್ಷಣವೇ ಹಾಕಿ ಸದ್ಗತಿಯನ್ನು ಕೊಟ್ಟಿದ್ದು. ಅವರಿಗೆ ಸ್ವರ್ಗವನ್ನು ಕೊಟ್ಟಳು, ವಸಿಷ್ಠ ಶಾಪ ವಿಮೋಚನೆಯಾಗಲಿ ಅಂತ. ಇಲ್ಲಿ ಮದಾಲಸೆ ಯಾವ ಶಾಪಗ್ರಸ್ತರೂ ಅಲ್ಲ ತನ್ನ ಮಕ್ಕಳು, ಅವರಿಗೆ ವೈರಾಗ್ಯವನ್ನು ಬೋಧೆ ಮಾಡಿದಳು. ತಾಯಿಯಾದವಳು ಹೀಗೆ ಮಾಡಬಲ್ಲಳ ಅಂತ ಒಂದು ಪ್ರಶ್ನೆ. ನನ್ನ ಗಣಿತದ ಗುರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಾನು ಓದ್ತಾ ಇದ್ದಾಗ ನನಗೆ ಗಣಿತ ಪಾಠವನ್ನು ಮಾಡಿದಂಥವರು ಮಣಿಕರ್ಣಿಕಾ ಅವರು ಹೇಳ್ತಾ ಇದ್ದರು, ನನ್ನ ಮಕ್ಕಳಿಗೆ ನಾನು ನೀವು ಸನ್ಯಾಸ ತೆಗೆದುಕೊಳ್ಳಿ ಅಂತಲೇ ಹೇಳಿದ್ದೀನಿ ಅಂತ ಹೇಳಿಬಿಟ್ಟಿದ್ದನು. ತಾನು ಗಂಡಸಾಗಿದ್ದರೆ ಎಂದೋ ಸನ್ಯಾಸ ತೆಗೆದುಕೊಳ್ತಾ ಇದ್ದೆ ಅಂತ. ಅವರಿಗೆ ಶಂಕರ ಭಾಷ್ಯದ ಬೇಕಾದಷ್ಟು ಭಾಗಗಳು ವಾಚೋವಿಧೇಯವಾಗಿದ್ವು. ಈಗಲೂ ಜಯನಗರದಲ್ಲಿ ಮನೆಯಲ್ಲಿ ವೇದಾಂತ ಗ್ರಂಥಗಳನ್ನು ಕೆಲವರಿಗೆ ಪಾಠ ಹೇಳ್ತಾ ಇರ್ತಾರೆ. ಅವರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿದ್ದಾಗ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಅವರು ತಮ್ಮ ಚೇರ್ ಮೇಲೆ ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡು ಗಣಿತದ ಒಂದಷ್ಟು ಕೆಲಸ ಆದಮೇಲೆ ಭಾಷ್ಯಗಳನ್ನು ತೆಗೆದು ಓದೋದಕ್ಕೆ ಆರಂಭ ಮಾಡೋರು. ಅವರ ರೂಪವೇ ಎಲ್ಲರೂ ಕೂಡ ಶೃಂಗೇರಿ ಶಾರದಾಂಬ ಕೂತಂಗಿರ್ತಾರೆ ಅಂತಂತ ಇದ್ದರು. ತುಂಬ ಶುಭ್ರ ಸ್ವಚ್ಛವಾದಂಥದ್ದು ಅವರ ದೇಹಕಾಂತಿ, ದಂತದಂಥದ್ದು, ಸಾಂಪ್ರದಾಯಿಕವಾದಂಥ ಮುಡಿ ಕಟ್ಟಿಕೊಂಡು ಇನ್ಯಾವ ರೀತಿಯಾದಂಥ ಕಾಸ್ಮೆಟಿಕ್ಸೂ ಇಲ್ಲ. ಈ ಅಂಚು ಸೆರಗು ಇರತಕ್ಕಂಥ ಹತ್ತಿಯ ಸೀರೆಯನ್ನೇ ಅವರು ಉಡ್ತಾ ಇದ್ದಿದ್ದು. ಕೊರಳಲ್ಲಿ ಕರಿಮಣಿ, ಹಣೆಯಲ್ಲಿ ಕುಂಕುಮ, ಚಂದ್ರ, ರಕ್ಷೆ ಮೆಟ್ಲಾಗಿ ಅದಿರ್ತಾ ಇತ್ತು. ಆ ಮುಡಿಯ ಮೇಲೆ ಮಲ್ಲಿಗೆ ಹೂವು, ದೇವರ ಪ್ರಸಾದ, ಕೈಯಲ್ಲಿ ಬರೀ ಗಾಜಿನ ಬಳೆ, ಆ ಚರ್ಕಿ ಸಾಣಿ ಬಳೆ ಅಂತಾರೆ, ಅದನ್ನು ಹಾಕ್ಕೊಂಡು ಅವರು ಕನ್ನಡಕವನ್ನು ಏರಿಸಿಕೊಂಡು ಭಾಷ್ಯ ವಾಕ್ಯಗಳನ್ನೆಲ್ಲ ಕಂಠಸ್ಥ ಮಾಡ್ತಾಯಿದ್ರೆ 35 ವರ್ಷ ಕಾಲ ಅವರು ವೇದಾಂತವನ್ನು ಓದಿದ್ದು. ಅವರು ನೋಡೋದೇ ಒಂದು ಅತಿಶಯ ಸ್ವಾರಸ್ಯ ಅಂತ ಅನ್ನಿಸ್ತಾ ಇತ್ತು. ಆಗ ಅಕ್ಷರಂ ಸಂಸ್ಕೃತ ಭಾರತೀಯ ಹುಟ್ಟೇ ಆಗಿರಲಿಲ್ಲ ಇನ್ನು. ಅವರು ನನಗೆ ಕೇಳೋರು, ನೀನು ಸಂಸ್ಕೃತದಲ್ಲಿ ಪದ್ಯ ಬರೀತೀನಿ ಅಂತೀಯಾ, ಯಾತಕ್ಕಾಗಿ ನೀನು ಸಂಸ್ಕೃತದಲ್ಲಿ ಮಾತನಾಡಬಾರದು ಅಂತ ಹೇಳಿ ಅವ್ರ ಮೂಲಕವಾಗಿ ನಾನು ಸಂಸ್ಕೃತ ಸಂಭಾಷಣೆಯನ್ನು ಅಭ್ಯಾಸ ಮಾಡಿಕೊಂಡೆ. ಆಮೇಲೆ 1.5 ವರ್ಷದ ಹಾಗೆ ಅಕ್ಷರಂನ ಆರಂಭವಾಯಿತು. ತನ್ನ ಮೂಲಕ ಇನ್ನೂ ಹೆಚ್ಚಾಗಿ ಸಂಸ್ಕೃತ ಸಂಭಾಷಣೆಯನ್ನು ಮಾಡುವ ಅವಕಾಶ ಬಂತು. ಅಂದರೆ ಆ ವೈರಾಗ್ಯಕ್ಕೆ ತಾಯಿಗೆ ಅವಕಾಶ ಕೊಡೋದಕ್ಕಾಗೋದಿಲ್ಲ ಅನ್ನುವುದೆಲ್ಲನೂ ಲೋಕದಲ್ಲಿ ಸ್ಥೂಲವಾಗಿ ಕಾಣಿಸುವಂಥದ್ದು. ಆದರೆ ನಿಜವಾಗಿ ಧೀರೋದಾರಿಯರಾದಂಥ ಮಾತೆಯರು ಇಲ್ಲದೆ ಏನೂ ಇಲ್ಲ.
ನಾವು ಕಂಡಿದ್ದೀವಿ ಎಷ್ಟೋ ಕಡೆ ವೀರ ಯೋಧರ ತಾಯಂದಿರು ಇನ್ನೊಬ್ಬ ಮಗ ಹುಟ್ಟಿದರೆ ಅವನನ್ನು ಸೈನ್ಯಕ್ಕೆ ಕಳಿಸ್ತಾ ಇದ್ದೆ ಅಂತ 4 ಮಕ್ಕಳು ಹೋಗಿ ಸೈನಿಕರಾಗಿ ದೇಶಕ್ಕೆ ಪ್ರಾಣ ತೆತ್ತವರಾದರೆ ಏನಮ್ಮ ಈ ಗತಿ ಆಯಿತು ಅಂದರೆ ಇನ್ನು ಹೆಚ್ಚು ಮಕ್ಕಳಿಲ್ಲವಲ್ಲ, ಇದ್ದಿದ್ದರೆ ಸೈನ್ಯಕ್ಕೆ ಕಳಿಸ್ತಾ ಇದ್ದೆ ಅನ್ನುವಂಥ ಅವಕಾಶ ನನಗೆ ಬೇಕಾಗಿತ್ತು ಅಂತ ಹೇಳುವ ತಾಯಂದಿರು ಇದ್ದಾರೆ ಎನ್ನುವುದನ್ನು ನಾವೇ ನೋಡಿದ್ದೀವಿ. ಹಾಗಿರುವಾಗ ಈ ವೈರಾಗ್ಯ ಸಂಪನ್ನತೆಗೆ ಯಾವ ಲಿಂಗವೂ ಅಡ್ಡಿಯಲ್ಲ. ಮದಾಲಸೆ ಹಾಗೆ ಮಾಡ್ತಾಳೆ. ಪುರಾಣಗಳು ಇಂಥ ಒಂದು ವಿಲಕ್ಷಣವಾದ ಕ್ರಿಟಿಕಲ್ ಅಂತೀವಲ್ಲ ಆ ರೀತಿ ಉತ್ಕಟ ಸಂದರ್ಭಗಳನ್ನು ತಂದುಕೊಡುತ್ತವೆ. ಈ ಕಥೆಗಳು ಎಷ್ಟೋ ಬಾರಿ ಮನಸ್ಸಿಗೆ ಖೇದ ಉಂಟಾದಾಗ ಸಮಾಧಾನ ಮಾಡೋದಕ್ಕೆ, ಮನಸ್ಸಿಗೆ ಉಲ್ಲಾಸ ಉಂಟಾಗಿ ವಿಶೃಂಖಲತ್ವ ಬಂದಾಗ ಅದಕ್ಕೆ ಸಂಯಮ ತಂದುಕೊಡೋದಕ್ಕೆ ಎಲ್ಲ ಪ್ರಯೋಜನವಾಗುತ್ತದೆ. ಆಮೇಲೆ ತಂದೆ ಹೇಳ್ತಾನೆ, ನೀನು ಏನು ಮಾಡಿಬಿಡ್ತಾ ಇದೀಯಾ ಅಂತ. ಕುವಲಯ ಇವನು ಮದಾಲಸಿಯ ಗಂಡ ಋತಧ್ವಜ, ಬೇಡ ನೀನು ಒಬ್ಬ ಮಗನ್ನಾದರೂ ಉಳಿಸು ಅಂತ ಕೊನೆಗೆ ಕೇಳ್ಕೊಳ್ತಾನೆ. ಯಾವ ತರಹ ಶಂತನು ಗಂಗೆಯನ್ನು ಕೇಳ್ಕೊಳ್ತಾನೆ, 8ನೇ ಮಗುವನ್ನಾದರೂ ಉಳಿಸಿಕೊಡು ಅಂತ. ಹಾಗೆ ಅಲ್ಲಿ ಗಂಗೆ ಮಾಡದಂತೆ ಮದಾಲಸೆ ಗಂಡನ ಬಿಟ್ಟೇನೂ ಹೋಗೋದಿಲ್ಲ. ಆಯಿತು, ಈ ಮಗನಿಗೆ ನಾನು ಲೌಕಿಕವಾದ ವಿದ್ಯೆಯನ್ನು ಉಪದೇಶ ಮಾಡ್ತೀನಿ ಅಂತ ರಾಜನೀತಿ ಉಪದೇಶ ಮಾಡ್ತಾಳೆ. ಅಂದರೆ ಹೇಗೆ ಶ್ವೇತಕೇತುವಿಗೆ ತಂದೆ ಉದ್ದಾಲಕ ಆರುಣಿ ತತ್ವೋಪದೇಶ ಮಾಡಿದನೋ ಹಾಗೆ ಈ ಸುಬಾಹು, ವಿಕ್ರಾಂತ, ಅರಿಮರ್ದನ ಅಥವಾ ಶತ್ರುಮರ್ದನ ಮೊದಲಾದ ಮಕ್ಕಳಿಗೆ ಮದಾಲಸೆ ತಾಯಿಯಾದವಳು ತತ್ವೋಪದೇಶ ಮಾಡಿದಳು ಅಂತ. ಯಾವುದೂ ಶಕ್ಯವಾಗುತ್ತದೆ. ಅಂದರೆ ಉಪದೇಶವನ್ನು ಪಡೆಯೋದಕ್ಕೆ ತಂದೆಯೇ ಬೇಕು, ತಾಯಿಯೇ ಬೇಕು ಅಂತ ಏನೂ ಇಲ್ಲ. ಜ್ಞಾನಿಗಳಾದವರು ಯಾರು ಬೇಕಾದರೂ ಕೊಡಬಹುದು. ಭಾರತೀ ತೀರ್ಥ ಸ್ವಾಮಿಗಳವರಿಗೆ ಅವರ ಅಕ್ಕ ತರ್ಕದ ಪಾಠವನ್ನು ಹೇಳ್ತಾ ಇದ್ರಂತೆ. ಅವರೇ ಒಮ್ಮೆ ನನಗೆ ಹೇಳಿದ್ದು ನೆನಪುಂಟು. ಚಿಕ್ಕ ವಯಸ್ಸಿಗೆ ಅವರಿಗೆ ತರ್ಕ ಸಂಗ್ರಹ, ದೀಪಿಕಾ ಇತ್ಯಾದಿ ಪಾಠವನ್ನು ಅಕ್ಕ ಮಾಡ್ತಾ ಇದ್ದಿದ್ದು ಅಂತ. ಸಾಧ್ಯ ವಿದ್ವತ್ತೆ ಯಾರಿಗಿದ್ದರೆ ಅವರಿಗೆ ಮಗನಿಗೆ ಮದಾಲಸೆ ಚೆನ್ನಾಗಿ ಲೌಕಿಕವಾದ ವಿದ್ಯೆಗಳನ್ನು ಹೇಳೋದಕ್ಕೆ ಆರಂಭ ಮಾಡ್ತಾಳೆ. ವತ್ಸ ರಾಜ್ಯಾಭಿಷಿಕ್ತೇನ ಪ್ರಜಾರಂಜನ ಮಾದಿತಃ ಕರ್ತವ್ಯಂ ಅವಿರೋಧೇನ ಸ್ವಧರ್ಮಶ್ಚ ಮಹೀಭೃತಾಂ ವ್ಯಸನಾನಿ ಪರಿತ್ಯಜ್ಯ ಸತ್ಯಮೂಲ ಹರಾಣಿ ವೈ ಆತ್ಮಾ ರಿಪುಭ್ಯ ಸಂರಕ್ಷ್ಯ ಬಹಿರ್ಮಂತ್ರ ವಿನಿರ್ಗಮಾತ್ ದುಷ್ಟಾಂಶ್ಚ ಜಾನೀಯಾತ್ ಅಮಾತ್ಯಾನ್ ಅರಿದೋಷತಃ ಅಷ್ಟಧಾ ನಾಶಮಾಪ್ನೋತಿ ಸ್ವವಕ್ರ್ಯಾತ್ ಸ್ಯಂದನಾದ್ಯಥ ತಥಾ ರಾಜ್ಯಾಪ್ಯಸಂದಿಗ್ಧಂ ಬಹಿರ್ಮಂತ್ರ ವಿನಿರ್ಗಮಾತ್ ಚರೈಃ ಆರಾತ್ ತಥಾ ಶತ್ರೋಃ ಅನ್ವೇಷ್ಟವ್ಯ ಪ್ರಯತ್ನತಃ. ರಾಜ್ಯವನ್ನು ಪಡ್ಕೊಂಡ ಮೇಲೆ ರಾಜ ಚಾರರನ್ನು ಇಟ್ಟುಕೊಂಡಿರಬೇಕು, ತನ್ನನ್ನು ತಾನು ಶತ್ರುಗಳಿಂದ ಕಾಪಾಡಿಕೊಳ್ಳಬೇಕು, ಯಾವುದೇ ವಿಕಾರಗಳನ್ನು ಇಟ್ಟುಕೊಳ್ಳಬಾರದು. 8 ವಿಧವಾದ ನಾಶಗಳು ಉಂಟಾಗುತ್ತವೆ. ಕಾಮಜ, ಕ್ರೋಧಜ ಮೊದಲಾದ ಲೋಭಜ ಮೊದಲಾದ ದೋಷಗಳು ಬೇಕಾದಷ್ಟಿವೆ. ಅವುಗಳಿಂದ ರಾಜ ಹಾನಿಯಾಗ್ತಾನೆ. ವಿಶ್ವಾಸೋ ನತು ಕರ್ತವ್ಯೋ ರಾಜ್ಞಾ ಮಿತ್ರಾಪ್ತ ಬಂಧುಷು ಕಾರ್ಯಯೋಗಾದಮಿತ್ರೇಷು ವಿಶ್ವಸೀತ ನರಾಧಿಪ. ರಾಜನಾದವನು ಬಂಧು ಮಿತ್ರರನ್ನೂ ನಂಬಬಾರದು, ಹಾಗೆ ಕೆಲವೊಮ್ಮೆ ವೈರಿಯನ್ನೂ ನಂಬಬೇಕಾಗುತ್ತದೆ. ಸ್ಥಾನವೃದ್ಧಿ ಕ್ಷಯಜ್ಞೇನ ಷಾಡ್ಗುಣ್ಯ ವಿದಿತಾತ್ಮನ ಭವಿತವ್ಯಂ ನರೇಂದ್ರೇಣ ನಕಾಮ ವಶವರ್ತಿನ. ಷಾಡ್ಗುಣ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ. ಸಂಧಿ, ವಿಗ್ರಹ, ಯಾನ, ಸಂಶ್ರಯ, ಆಸನ, ದ್ವೈದೀಭಾವ ಅಂತ ಕರೀತಾರೆ ಈ ಷಾಡ್ಗುಣ್ಯಗಳು. ಸಾಮದಾನ ಭೇದ ದಂಡ ಅನ್ನುವಂಥ ಚತುರುಪಾಯಗಳು ಇವೆಲ್ಲ ಇರಬೇಕು. ಸಪ್ತಾಂಗವಾದಂಥ ಬಲ ಏನು, ಇದೆಲ್ಲವನ್ನೂ ಕೂಡ ತುಂಬ ವಿಸ್ತಾರವಾಗಿ ಹೇಳ್ತಾಳೆ. ರಾಜನೀತಿಯೇ ಇಲ್ಲಿ ಚೆನ್ನಾಗಿ ಬರ್ತದೆ. ಮಾಸಾನಷ್ಟೌ ಯಥಾ ಸೂರ್ಯ ತೋಯಂ ಹರತಿರಶ್ಮಿಭಿ ಸೂಕ್ಷ್ಮೇಣೈವ ಅಪಿ ಅಭ್ಯುಪಾಯೇನ ತಥಾ ಶುಲ್ಕಾದಿನ ನೃಪ. 8 ತಿಂಗಳು ಸೂರ್ಯ ಹೇಗೆ ಉರಿದು ನೀರನ್ನು ಹೀರಿ ಕಡೆಗೆ ಆ ಕೊಚ್ಚೆ ನೀರನ್ನೆಲ್ಲ ಶುದ್ಧ ಮಾಡಿ ಮಳೆಯನ್ನು ಕೊಡ್ತಾನೋ ಹಾಗೆ ಪ್ರಜೆಗಳಿಂದ ಕರ ಸಂಗ್ರಹ ಮಾಡಿ ಮತ್ತೆ ಅದನ್ನೇ ಪ್ರಜಾಹಿತಕ್ಕೆ ವಿನಿಯೋಗಿಸಬೇಕು. ಸಹಸ್ರ ಗುಣಮಾದತ್ತೆ ರಸಂ ಸಹಸ್ರ ಗುಣಮುತ್ಸೃಷ್ಟಂ ರಸಂ ಆದತ್ತೇ ರವಿಹಿ ಅಂತ ಕಾಳಿದಾಸ ಹೇಳ್ತಾನಲ್ಲ. 1000 ಪಟ್ಟು ಉತ್ಕೃಷ್ಟವಾದ ಜಲವನ್ನು ಮಳೆಯ ರೂಪದಲ್ಲಿ ಕೊಡೋದಕ್ಕೇ ಸೂರ್ಯ ನೀರನ್ನು ಹೀರ್ತಾನೆ. ಆ ರೀತಿ ಕರವನ್ನು ಪ್ರಜಾರಂಜನೆಗಾಗಿ ಮಾಡಬೇಕು ಅಂತ. ಪೂರ್ಣೇಂದು ಆಲೋಕ್ಯ ಯಥಾ ಪ್ರೀತಿಮಾನ್ ಜಯತೆ ನರಃ ಏವಂ ಯತ್ರ ಪ್ರಜಾಸರ್ವಾಃ ನಿವೃತ್ತಾಃ ತತ್ ಚಚಿವ್ರತಂ
ಶಶಿವ್ರತ ಅಂತ ಒಂದು ಉಂಟು ರಾಜನಿಗೆ. ಚಂದ್ರನ ನೋಡಿದ್ರೆ ಹೇಗೆ ಆನಂದವಾಗುತ್ತದೆಯೋ ಆ ರೀತಿ ರಾಜ ಇರಬೇಕು ಅನ್ನುವಂಥದ್ದು ಬಹಳ ಸೊಗಸಾದಂಥ ದೃಷ್ಟಾಂತ. ಯಥಾ ಯಮಃ ಪ್ರಿಯದ್ವೇಷ್ಯೌ ಪ್ರಾಪ್ತೇ ಕಾಲೇ ನಿಯಚ್ಛತಿ ತಥಾ ಪ್ರಿಯೇ ರಾಜ ದುಷ್ಟೇ ಸಮೋ ಭವೇತ್. ಹೇಗೆ ಯಮ ಮೃತ್ಯು ಎಲ್ಲರಿಗೂ ಸಮನಾಗಿರ್ತಾನೋ, ಇವರು ಆತ್ಮೀಯರು ಅಂತ ಅವ್ರನ್ನ ಉಳಿಸೋಲ್ಲ, ಇವರು ವೈರಿಗಳು ಅಂತ ಬೇಗ ಕೊಲ್ಲಲ್ವೋ, ಹಾಗೆ ಪ್ರಿಯಗಳ ವಿಷಯದಲ್ಲಿ ದಂಡನೆ ಕೊಡುವಾಗ ರಾಜ ಒಂದೇ ರೀತಿಯಾಗಿರಬೇಕಾಗುತ್ತದೆ. ನ ಲೋಭಾರ್ಥೈ ನ ಕಾಮಾರ್ಥೈ ನಾನಾರ್ಥೈ ಯಸ್ಯ ಮಾನಸಂ ಪದಾರ್ಥೈ ಕೃಷ್ಯತೆ ಧರ್ಮಾತ್ ಸ ರಾಜ ಸ್ವರ್ಗಂ ರುಚ್ಛತಿ. ಯಾವುದೇ ಪ್ರಲೋಭನೆಗಳಿಂದ, ಕಾಮನೆಗಳಿಂದ, ವೈರದಿಂದ ಆಕರ್ಷಿತನಾಗಿ ವಿಚಲಿತನಾಗಬಾರದು ಅನ್ನುವಂಥದ್ದು. ಕಾಕ ಕೋಕಿಲ ಭೃಂಗಾಣಾಂ ಬಕವ್ಯಾಲ ಶಿಖಂಡಿನಾಂ ಹಂಸ ಕುಕ್ಕುಟ ಲೋಹಾನಾಂ ಶಿಕ್ಷೇತ ಚರಿತಂ ನೃಪಃ. ಕಾಗೆಯಿಂದ, ಕೋಗಿಲೆಯಿಂದ, ದುಂಬಿಗಳಿಂದ, ಕೊಕ್ಕರೆಯಿಂದ, ಹಾವಿನಿಂದ, ನವಿಲಿನಿಂದ, ಹಂಸದಿಂದ, ಕೋಳಿಯಿಂದ ಮತ್ತು ಲೋಹವದಿ ಪದಾರ್ಥಗಳಿಂದಲೂ ಕೂಡ ಮನುಷ್ಯ ಪಾಠವನ್ನು ಕಲಿಯಬೇಕಾಗುತ್ತದೆ ಅಂತ. ಇದು ತುಂಬ ದೊಡ್ಡದಾಗಿ ಚಾಣಕ್ಯ ನೀತಿ ಅಥವಾ ವೃದ್ಧ ಚಾಣಕ್ಯ ಅಂತ ಏನು ಹೇಳ್ತಾರೆ ಅಲ್ಲಿ ಬರ್ತದೆ. ಕಾಗೆಯ ಸ್ಥಿರಜೀವಿತ್ವ, ಗೂಢಮೈಥುನ, ಶುಚಿತ್ವ ಇತ್ಯಾದಿಗಳನ್ನೆಲ್ಲ ಕಲಿಯಬೇಕು. ಹಾಗೆ ಕೋಗಿಲೆಯ ಮಾಧುರ್ಯ, ಕಂಠಮಾಧುರ್ಯದಿಂದ ಲೋಕಪ್ರಿಯವಾಗುವಂಥದ್ದು. ಮತ್ತು ಭೃಂಗ ಹೇಗೆ ಒಂದೊಂದು ಹೂವಿನಲ್ಲೂ ಇರುವ ಕಣಮಾತ್ರದ ಮಕರಂದವನ್ನು ಬಿಡದೆ ಸಂಗ್ರಹ ಮಾಡುತ್ತಲ್ಲ, ಎಲ್ಲ ಕಡೆಯಿಂದಲೂ ಗುಣವನ್ನು ಸಂಗ್ರಹ ಮಾಡಿಕೊಂಡು ಬರುತ್ತೆ. ಜೇಡ ಸ್ವಂತದ್ದು ಅಂತ ಹೇಳಿಬಿಟ್ಟಿದ್ರೂ ಕೆಟ್ಟ ನೂಲನ್ನು ನೇಯ್ದು ಎಲ್ಲ ಪದಾರ್ಥಗಳನ್ನು ಮಲಿನ ಮಾಡಿ ಹಾಕುತ್ತೆ. ಆದರೆ ಪರರಿಂದ ಎರವಲು ಪಡೆದು ಉತ್ಕೃಷ್ಟವಾದ ಮಕರಂದವನ್ನು ಜೇನು ತಯಾರು ಮಾಡುತ್ತದೆ ಅದನ್ನು. ಮತ್ತು ಬಕ ಮೀನನ್ನು ಹಿಡಿಯೋದಕ್ಕೆ ಎಷ್ಟು ತೀವ್ರವಾಗಿ ಧ್ಯಾನ ಮಾಡುವಂತೆ ಒಂಟಿ ಕಾಲಲ್ಲಿ ನಿಂತಿರುತ್ತೆ, ಹಾಗೆ ಕಾರ್ಯಸಿದ್ಧಿಗಾಗಿ ದೊಡ್ಡ ತಪಸ್ಸಿಗೆ ಸಿದ್ಧನಾಗಬೇಕು. ಮತ್ತು ಹಾವು ಕೂಡ ಹಾಗೆ ಕಷ್ಟ ಬಂದಾಗ ಗಾಳಿಯನ್ನು ಕುಡ್ಕೊಂಡು ಬದುಕಿರುತ್ತದೆ, ಲಘ್ವಾಶಿಯಾಗಿರುವಂಥದ್ದು. ಮತ್ತು ಆ ನವಿಲು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮೋಡವನ್ನು ನೋಡಿ ನರ್ತನ ಮಾಡುತ್ತದೆ. ಪ್ರಜೆಗಳನ್ನು ಕಂಡು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ರಾಜ ರಂಜನೆಯನ್ನು ಮಾಡಬೇಕಾಗುತ್ತದೆ. ನೀರಕ್ಷೀರ ವಿವೇಕ ಹೇಗೋ ಹಾಗೆ ಹಂಸದ್ದು ಆ ಥರ ಇರಬೇಕು. ಕೋಳಿ ಕೂಡ ಅದೇ ರೀತಿ. ಕೋಳಿ ನೋಡಿ ತನ್ನ ಗುಂಪಿನಲ್ಲಿರ್ತಕ್ಕಂಥ ಕೋಳಿಗಳಿಗೆ ಅಪಾಯ ಬಂದರೆ ಕೆರಳಿ ಯುದ್ಧ ಮಾಡುತ್ತದೆ. ತನ್ನ ಹೆಣ್ಣು ಕೋಳಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಹುಂಜ ಎಷ್ಟು ಕೋಲಾಹಲಕ್ಕೂ ಈಡಾಗುತ್ತದೆ. ಮತ್ತು ಮರಿಗಳನ್ನು ಜೊತೆಯಲ್ಲಿ ಪೋಷಣೆ ಮಾಡಿಕೊಂಡೇ ಆ ಕೋಳಿ ಬದುಕುತ್ತದೆ. ಈ ಥರದ್ದು ಬೇಕಾದಷ್ಟು ಚತುಶಿಕ್ಷೇತ ಕುಕ್ಕುಟಾತ್, ಪಂಚಶಿಕ್ಷೇತ ಕುಕ್ಕುರಾತ್ ಅಂತ ಹೀಗೆಲ್ಲ ಆ ವೃದ್ಧ ಚಾಣಕ್ಯದಲ್ಲಿ ನೀತಿ ಬರ್ತದೆ. ಅದಿಲ್ಲಿ ವಿವಕ್ಷಿತವಾದದ್ದು. ಈ ರೀತಿ ಪ್ರತಿಯೊಬ್ಬನೂ ಕೂಡ ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತದೆ. ಕ್ಷಮಿಸಬೇಕು, ಲೋಹ ಅಲ್ಲ, ಕುಕ್ಕುಟ ಲೋಹ ಅಂತನ್ನೋದಕ್ಕೆ ಒಂದು ಬಗೆಯ ಟಗರು ಅನ್ನುವ ಅರ್ಥ ಕೂಡ ಮಾಡಬಹುದು. ಆ ಟಗರು ಹೇಗೆ ಸೆಣಸಾಟಕ್ಕೆ ಸದಾ ಸಿದ್ಧ ಇರ್ತದೆಯಲ್ಲ, ರ್ಯಾಮ್ ಈಸ್ ನೋನ್ ಫಾರ್ ರ್ಯಾಮಿಂಗ್, ಆ ರೀತಿಯಲ್ಲಿ ಅವನು ಸದಾ ಯುದ್ಧ ಸನ್ನದ್ಧನಾಗಿರಬೇಕು ಅನ್ನುವಂಥ ಅರ್ಥ ಇರಬಹುದು ಅನಿಸುತ್ತೆ. ಯಾಕೆಂದರೆ ಪ್ರಾಣಿ ಪಕ್ಷಿಗಳನ್ನೇ ಕೊಟ್ಟಾಗ ಒಂದು ಲೋಹ ಅನ್ನುವುದಕ್ಕೆ ಇನ್ಯಾವ ಅರ್ಥವೂ ಕಾಣಿಸೋದಿಲ್ಲ. ಆಮೇಲೆ ಇರುವೆಯಂತೆ ಅವನು ನಿರಂತರವೂ ಕೂಡ ಕೆಲಸವನ್ನು ಮಾಡ್ತಾ ಇರಬೇಕು. ಹೀಗೆ ಈ ಎಲ್ಲ ಗುಣಗಳನ್ನು ಹೇಳ್ತಾರೆ. ಏವಂ ಸಾಮನಾಚ ಭೇದೇನ ಪ್ರಧಾನೇನ ಚ ಪಂಡಿತ ದಂಡೇನ ಚ ಪ್ರಕುರ್ವೀತ ನಿತ್ಯರ್ಥಂ ಪ್ರತಿವೀಕ್ಷಿತ. ಷಡ್ಗುಣಿದಂತೆ ಚತುರುಪಾಯಗಳನ್ನು ಭಾವಿಸಿಕೊಂಡು ಮಾಡಬೇಕಾಗುತ್ತದೆ. ಶಕ್ರಾರ್ಕ ಯಮಸೋಮಾನಾಂ ತದ್ವದ್ ಆರ್ಯೋ ಮಹೀಪತಿ ರೂಪಾಣಿ ಪಂಚಕುರ್ವೀತ ಮಹೀಪಾಲನ ಕರ್ಮಣಿ. ಚಂದ್ರವ್ರತ ಹೇಗೋ, ಯಮವ್ರತ ಹೇಗೋ ಹಾಗೆ ಸೂರ್ಯವ್ರತ, ಇಂದ್ರವ್ರತಾದಿಗಳನ್ನು ಕೂಡ ಮಾಡಬೇಕಾಗುತ್ತದೆ. ಯಾವ ರೀತಿಯಾಗಿ ಅಂದರೆ 4 ತಿಂಗಳಲ್ಲಿ ಮಳೆಯನ್ನು ಸುರಿಸಿ ಹೇಗೆ ಭೂಮಿಯನ್ನೆಲ್ಲ ವರ್ಷ ಇಡೀ ತಣಿಸುವಂತೆ ಮಾಡ್ತಾನೋ, ವರ್ಷ ಇಡೀ ಬೇಕಾದ ಉದಕ ಸಮೃದ್ಧಿಯನ್ನು ಇಂದ್ರ ಕೊಡ್ತಾನೋ ಆ ರೀತಿಯಾಗಿ ಇರಬೇಕಾಗುತ್ತದೆ. ಸೂರ್ಯನಂತೆ ಕರಸಂಗ್ರಹ ಮಾಡುವಂಥದ್ದು ಅದು ಬೇಕಾಗುತ್ತದೆ. ಚಂದ್ರನಂತೆ ಸಂತೋಷ ಗುಣ ಮತ್ತು ಯಮನಂತೆ ಇರಬೇಕಾದದ್ದು ಈ ಎಲ್ಲವನ್ನೂ ಕೂಡ. ಆಮೇಲೆ ಗಾಳಿಯ ಹಾಗೆ ಅವನು ಸದಾ ಗತಿಶೀಲನಾಗಿರಬೇಕು. ಎಲ್ಲ ಕಡೆಯೂ ಓಡಾಡಿ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ಪ್ರತಿಯೊಬ್ಬರಿಗೂ ಪ್ರಾಣಭೂತನಾಗಿರಬೇಕು ಅನ್ನುವಂಥ ಅನೇಕ ವಿಷಯಗಳನ್ನು ಉಪದೇಶ ಮಾಡ್ತಾಳೆ. ಮತ್ತು ಯಜ್ಞ, ದಾನ, ತಪಸ್ಸು ಮೊದಲಾದ ಅನೇಕ ರಾಜನೀತಿಯ ವಿಷಯಗಳನ್ನು ಹೇಳ್ತಾಳೆ. ಅದಾದ ಬಳಿಕ ಆಶ್ರಮ ಚತುಷ್ಕ ಅಂತ ಯಾವುದಿದೆ ಅದು ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ, ಅವುಗಳ ಧರ್ಮವನ್ನು, ವರ್ಣಗಳ ಧರ್ಮವನ್ನು, ವರ್ಣಾಂತರಗಳ ಧರ್ಮವನ್ನು,
ಆಮೇಲೆ ಪಂಚಮಹಾಯಜ್ಞಗಳ ವಿವರಗಳನ್ನು ಇದೆಲ್ಲವನ್ನು ಹೇಳುವುದು ಬರುತ್ತೆ. ಈ ಎಲ್ಲ ವಿಷಯಗಳು ಅನೇಕ ಪುರಾಣಗಳಲ್ಲಿ ಪುನರುಕ್ತವಾಗುವುದನ್ನು ನಾವು ನೋಡ್ತೀವಿ. ಆಮೇಲೆ ವಿಕ್ರಯ ಕ್ರಯ ಅವುಗಳು, ವ್ಯವಹಾರದ ರೀತಿಗಳು, ವ್ಯವಹಾರದಲ್ಲಿ ನಿಕ್ಷೇಪ ಪ್ಲೆಡ್ಜ್ ಅಂತಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ಒಬ್ಬರಲ್ಲಿ ಅಡಮಾನವಾಗಿಟ್ಟರೆ ಹೇಗೆ, ಅದರ ಒಂದು ಬಾಧ್ಯತೆಗಳು, ಆಗು ಹೋಗುಗಳು. ಆಮೇಲೆ ದಿವ್ಯ ಅಂತ ಒಂದು ಪ್ರಕರಣ, ಪ್ರತಿಜ್ಞೆ ಮಾಡಿಬಿಟ್ಟು ಯಾವುದೇ ಸಾಕ್ಷ್ಯವೂ ಇಲ್ಲದೇ ಇದ್ದಾಗ ಘಟದಿವ್ಯ ಅಥವಾ ಸರ್ಪದಿವ್ಯ, ತುಲಾದಿವ್ಯ, ಮಾಷದಿವ್ಯ ಅಂತ ಅನೇಕ ವಿಧವಾದ ದಿವ್ಯಗಳು. ಅಂದರೆ ಘಟಸರ್ಪವನ್ನು ಕೈನಲ್ಲಿಟ್ಟುಕೊಂಡು ಪ್ರತಿಜ್ಞೆ ಮಾಡ್ತೀನಿ ನಾನು ಸತ್ಯವಂತ ಅಂತ ಮಾಡುವುದು, ಅಥವಾ ವಿಷವನ್ನು ಕುಡಿದು ಪ್ರತಿಜ್ಞೆ ಮಾಡ್ತೀನಿ ಅಂತ. ಅಂದರೆ ವಿಷ ಕುಡಿದವರು ಸಾಯದೇ ಸಾಯ್ತಾರೆ, ಆದರೆ ಅವರಲ್ಲಿ ಆವೇಗ ಇದ್ದರೆ ಬೇಗ ವಿಷ ಪ್ರಸಾರವಾಗುತ್ತೆ. ಅದನ್ನು ವಿಷದಿವ್ಯ ಮಾಡುವಾಗ ಹೇಗೆ ಮಾಡ್ತಾರೆ? ದಿವ್ಯ ಅಂತಂದರೆ ಒಂದು ಅದ್ಭುತವಾದ ಟೆಸ್ಟ್ ಅಂತ. ವಿಷವನ್ನು ಬಾಯಿಗೆ ಹಾಕ್ಕೊಂಡು ನುಂಗಿ ಕೆಲವು ಕಾಲದ ಇಂತಿಷ್ಟು ಕಾಲ ಅವನಲ್ಲಿ ಯಾವುದೇ ವಿಷವೇಗದ ವಿಕಾರ ಆಗಬಾರ್ದು, ಆಗ ಅವನು ಸತ್ಯವಾದಿ ಅಂತ. ಸುಳ್ಳು ಹೇಳುವಾಗ ಇರುವ ಆಂಗ್ಸೈಟಿ ಸತ್ಯದಲ್ಲಿ ಇರೋದಿಲ್ಲ, ಹಾಗಾಗಿ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋದಿಲ್ಲ ಅಂತ. ಈಗ ಟ್ರೂತ್ ಟೆಸ್ಟಿಂಗು ಇತ್ಯಾದಿ ಲೈ ಡಿಟೆಕ್ಟರ್ಸು, ಈ ಮೆಷಿನ್ಸು ಇದೇ ಕೆಲಸವನ್ನೇ ಮಾಡುವಂಥದ್ದು. ರಕ್ತ ಪ್ರಸಾರದ ರೀತಿಯನ್ನು ಅನುಸರಿಸಿ ಮಾಡುವುದು ಅದನ್ನು. ತುಲಾದಿವ್ಯದಲ್ಲಿಯೂ ಹಾಗೇನೆ, ಒಬ್ಬನ ಉದ್ವಿಗ್ನತೆಯಿಂದ ತೂಕದ ವ್ಯತ್ಯಾಸ ಆಗ್ತಾ ಇರುತ್ತೆ, ಅದು ಆಗದೆ ನೋಡುವಂಥದ್ದು ಅಂತ. ಮಾಷದಿವ್ಯ ಅಂತ ಅನ್ನೋದು ವಿಷದಿವ್ಯಕ್ಕೇನೆ, ಈ ಉದ್ದಿನ ಕಾಳಿನ ಪ್ರಮಾಣದಲ್ಲಿ ವಿಷವನ್ನು ನುಂಗಿಸುವಂಥದ್ದು ಅಂತ ಹೇಳ್ತಾರೆ. ಇಂಥದ್ದೆಲ್ಲ ಧರ್ಮಶಾಸ್ತ್ರಗಳಲ್ಲಿ ಬರ್ತದೆ. ಆಮೇಲೆ ಸಂಭೂಯ ಸಮುತ್ಥಾನಂ ಅನ್ನೋದಕ್ಕೆ, ಅದಕ್ಕೆ ಸಂಸ್ಕೃತದಲ್ಲಿ ಈ ಶಬ್ದಕ್ಕೆ ಇರುವ ಒಂದು ಆಂಗ್ಲೇಯವಾದ ಅರ್ಥ ಅಂತಂದರೆ ಪಾರ್ಟ್ನರ್ಶಿಪ್ ಅಂತ. ಸೀಮಾ ವಿವಾದ ಅಂದರೆ ಟೆರಿಟರಿ, ಈ ಜಮೀನುಗಳ ಒಂದು ಎಲ್ಲೆಗಳ ನಿರ್ಧಾರದ ತೊಂದರೆ. ಈಗಂತೂ ಲ್ಯಾಂಡ್ ಮಾಫಿಯಾ ಎಲ್ಲ ಬಂದಾಗ ಸೀಮಾ ವಿವಾದ ದೊಡ್ಡ ತಗಾದೆ, ಆ ವಿವರಗಳು. ಮತ್ತು ವಾಣಿಜ್ಯ, ವರ್ತಕರ ರೀತಿ ನೀತಿಗಳು, ಈ ಥರದ್ದೆಷ್ಟೆಲ್ಲ ಬರುತ್ತದೆ. ಆಮೇಲೆ ಆಶೌಚ ನಿರ್ಣಯ, ಮತ್ತು ಯಾವುದನ್ನು ದ್ರವ್ಯಶುದ್ಧಿ ಅಂತ ಕರಿತೀವಿ, ಯಾವುದನ್ನು ಮಾರಬೇಕು, ಯಾವುದನ್ನು ಮಾರಬಾರ್ದು, ಯಾವುದನ್ನು ಕೊಡಬೇಕು, ಇದೆಲ್ಲ ಯಾತಕ್ಕೆ ಬೇಕು ಅಂತಂದರೆ ಕಾರಣ ಇಷ್ಟೇ. ಎಲ್ಲ ವಸ್ತುಗಳು ಕೂಡ ಜನಕ್ಕೆ ಯುಕ್ತ ರೀತಿಯಲ್ಲಿ ಸಿಗಬೇಕು. ತುಂಬ ಬೆಲೆ ಬಾಳ್ತಕ್ಕಂಥದ್ದಕ್ಕೆ ಸಿಕ್ಕಾಪಟ್ಟೆ ಬೆಲೆ ಕೊಟ್ಟುಬಿಟ್ಟಾಗ, ಈಗ ಉದಾಹರಣೆಗೆ ನೀರು, ಗಾಳಿ ನಮಗೆಲ್ಲರಿಗೂ ಬಹಳ ಬಹಳ ಬೇಕಾಗಿರ್ತಕ್ಕಂಥದ್ದು, ಅವನ್ನೇ ಸಿಕ್ಕಾಪಟ್ಟೆ ದುಬಾರಿ ಮಾಡಿಬಿಟ್ರೆ ಎಲ್ಲರಿಗೂ ಬೇಕಾದದ್ದು, ಅದಕ್ಕೋಸ್ಕರ ಅದನ್ನು ದುಬಾರಿ ಮಾಡಿಬಿಡೋಣ ಅಂತಂದರೆ ಎಲ್ಲರಿಗೂ ಬೇಕಾದದ್ದು ತುಂಬ ಅಗ್ಗವಾಗಿ ಬಹಳ ಬಹಳ ಮುಫತ್ತಾಗಿ ಸಿಗಬೇಕಾಗಿರುವಂಥದ್ದು. ಹೀಗೆ ಈ ರೀತಿ ಎಷ್ಟೋ ವಿಷಯಗಳನ್ನು ಮಾಡಿಕೊಡುವುದಾಗುತ್ತದೆ. ಆಮೇಲೆ ಅವನು ಚೆನ್ನಾಗಿ ಅಲರ್ಕ ರಾಜ್ಯಭಾರವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ಮತ್ತೊಂದು ಸ್ವಾರಸ್ಯ ಬರ್ತದೆ. 3 ಜನ ಮಕ್ಕಳಿಗೆ ಗಂಡ ಋತಧ್ವಜನೇ ಹೆಸರಿಟ್ಟಿರ್ತಾನೆ. ಮೊದಲನೇವನಿಗೆ ವಿಕ್ರಾಂತ, ಎರಡನೇವನಿಗೆ ಸುಬಾಹು ಅಂತ, ಮೂರನೇವನಿಗೆ ಶತ್ರುಮರ್ದನ ಅಂತ. 4ನೇ ಮಗನಿಗೆ ನೀನೇ ಹೆಸರಿಡು ಅಂತಂದರೆ ಮೊದಲಸೆ ಅಲರ್ಕ, ಹುಚ್ಚುನಾಯಿ ಅಂತ ಹೆಸರಿಡ್ತಾಳೆ. ಯಾವುದಕ್ಕೆ ಬರ ಆದರೂ, ಯಾವುದಕ್ಕೆ ಬಡತನವಾದರೂ ಹೆಸರಿಗೇನು ಬರ ಬಡತನ ಅಂತೀವಲ್ಲ. ಈ ಕೆಟ್ಟ ಹೆಸರನ್ನು ಯಾಕೆ ಇಟ್ಟಿದ್ದು ಅಂತ ಋತಧ್ವಜ ಕೇಳಿದಾಗ ಅವಳು ಹೇಳ್ತಾಳೆ, ನಿನ್ನ 3 ಜನ ಮಕ್ಕಳಿಗೆ ಇಟ್ಟಿಯಲ್ಲ, ಮೊದಲನೇ 3 ಜನ ಮಕ್ಕಳಿಗೆ ಆ ಹೆಸರುಗಳು ಏನು ಚೆನ್ನಾಗಿವೆಯಾ ಅಂತ. ಯಾಕಿಲ್ಲ, ವಿಕ್ರಾಂತ ಎಲ್ಲರನ್ನೂ ಜಯಿಸುವವನು ಅಂತ. ಯಾವುದನ್ನು ಜಯಿಸ್ತಾನೆ? ಎಷ್ಟು ಜಯಿಸಿದ್ರೂ ಸಾಯಲೇಬೇಕು, ಇನ್ನು ಏನನ್ನು ಜಯಿಸ್ತಾನೆ? ರಾಗದ್ವೇಷಗಳನ್ನು ಜಯಿಸ್ತೇ ಇದ್ಮೇಲೆ ಇನ್ನು ಏನು ಜಯಿಸಿದ್ರೆ ಏನು ಪ್ರಯೋಜನ? ಅದೇ ತಾನೇ ಶತ್ರುಮರ್ದನಕ್ಕೂ ಅರ್ಥ. ಸುಬಾಹು ಅಂತ ಆತ್ಮನಿಗೆ ಆಕಾರ ಎಲ್ಲಿ, ಆತ್ಮನಿಗೆ ತಲೆಯಲ್ಲಿ, ತೋಳಲ್ಲಿ ಹಾಗಿರುವಾಗ ಸುಬಾಹು ಅನ್ನೋದೊಳಗೆ ಅರ್ಥ ಇದೆಯಾ? ಸತ್ವೋಗುವಂಥ ಈ ಶರೀರದ ತೋಳುಗಳನ್ನು ಇಟ್ಕೊಂಡು ಹೆಸರಿಟ್ಕೊಂಡ್ರೆ ಅದು ಎಂಥ ಚೆನ್ನವ. ಚೆನ್ನಾಗಿರಬೇಕಾದದ್ದು ಮನಸ್ಸು, ಆತ್ಮ, ಬರೀ ತೋಳಲ್ಲ ಅಂತ ಹಾಗೆ ವಾದ ಮಾಡ್ತಾಳೆ. ಹಾಗಾಗಿ ಹೆಸರಿನಲ್ಲಿ ಏನೂ ಇಲ್ಲ ಅಂತ ಜನಕ್ಕೆ ತೋರಿಸೋದಕ್ಕೇನೆ ನಾನು ಈ ಹೆಸರಿಟ್ಟಿದ್ದೀನಿ ಅಂತಾಳೆ. ತುಂಬ ದೊಡ್ಡ ದೃಷ್ಟಿ ಇದು. ಆಮೇಲೆ ಇವನು ಅಲರ್ಕ ಬಹಳ ಚೆನ್ನಾಗಿ ಆಳ್ತಾ ಇರೋದನ್ನು ನೋಡಿ ಸುಬಾಹು ಅಂದರೆ ಅಣ್ಣಂದರಲ್ಲಿ ಒಬ್ಬ ಯೋಚನೆ ಮಾಡ್ತಾನೆ, ಈಗಲಾದರೂ ಇವನಿಗೆ ಮಕ್ಕಳಾದರು, ಬೆಳೆದರು, ಅವರು ಯುಕ್ತ ವಯಸ್ಸಿಗೆ ಬಂದು ವಿದ್ಯಾವಿನಯ ಸಂಪನ್ನರಾಗಿದ್ದಾರೆ, ರಾಜ ಸೂತ್ರವನ್ನು ಹಿಡ್ಕೊಳ್ಳೋದಕ್ಕೆ ಬೇಕಾದ ಶಕ್ತಿ ಬಂದಿದೆ, ಇನ್ನೂ ಬಿಟ್ಟುಕೊಟ್ಟಿಲ್ಲ, ಇನ್ನೂ ಅಂಟುಕೊಂಡಿದ್ದಾನಲ್ಲ ಅಂತ. ಇಂಥ ಒಂದು ಸಂದರ್ಭ ಯಾಮುನಾಚಾರ್ಯರಿಗೂ ಬಂದುಬಿಡುತ್ತೆ. ಯಾಮುನಾಚಾರ್ಯರು ಶುದ್ಧ ವೈದಿಕರು, ಅವರಿಗೆ ರಾಜ್ಯವನ್ನು ಆಳುವಂಥ ಒಂದು ಸಂದರ್ಭ ಬಂದುಬಿಡುತ್ತೆ. ಆ ರಾಜ್ಯದ ಕೋಲಾಹಲದಲ್ಲಿ ಅವರು ಮರೆತೇ ಬಿಡ್ತಾರೆ. ಆ ಸಂದರ್ಭದಲ್ಲಿ ಅವರ ಗುರುಗಳು, ನಿನ್ನ ಮೂಲಧನ ಅಂತಿದೆಯಲ್ಲ ಅದು 2 ನದಿಗಳ ಮಧ್ಯದಲ್ಲಿದೆ,
ಅದನ್ನು ಜ್ಞಾಪಿಸಿಕೊಳ್ಬೇಕು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಅವರಿಗೆ ಶ್ರೀರಂಗನಾಥನ ನೆನಪಾಗಿ ಎಲ್ಲವನ್ನ ಬಿಟ್ಟು ಸನ್ಯಸಿಸ್ತಾರೆ ಎನ್ನುವಂಥ ಕಥೆ ಇದೆ. ಆ ರೀತಿಯಲ್ಲಿ ಎಷ್ಟೋ ಜನ ತಮ್ಮ ಮೂಲೋದ್ದೇಶವನ್ನು ಮರೆತು ಬಿಡ್ತಾರೆ. ಇದು ಬೇಕು, ಯಾತಕ್ಕಾಗಿ ಬೇಕು ಅಂತ. ಅಲರ್ಕನಿಗೂ ಹಾಗೆ ಆಗಿದೆ. ಸುಬಾಹು ಅದನ್ನು ತಿಳ್ಕೊಂಡ. ಇವನನ್ನು ವೈರಾಗ್ಯಕ್ಕೆ ಬಾ ಅಂತ ಹೇಳಿದ್ರೆ ಬರೋದಿಲ್ಲ. ತಮಗಂತೂ ತಾಯಿ ಜನ್ಮದಲ್ಲಿ ಏನೇ ಉಪದೇಶ ಮಾಡಿಬಿಟ್ಲು, ಮೊದಲಿಂದ ಬಂತು. ಈಗ ತಾಯಿ ಇವನಿಗೆ ರಾಜನೀತಿಯನ್ನು ಅರೆದು ಕೂಡಿಸಿ 3 ಹೊತ್ತು ಪಾಲಿಟಿಕ್ಸ್ ಆ್ಯಂಡ್ ಮಚ್ ಮೋರ್ ಪಾಲಿಟಿಕ್ಸ್ ಅಂತ ಮಾಡಿದ್ದಾಳೆ. ಈಗ ವೈರಾಗ್ಯ ಬರುವುದು ಹೇಗೆ? ಅದಕ್ಕೆ ಒಂದು ಪ್ರಾಕ್ಟಿಕಲ್ ಆದಂತಹ ವ್ಯವಸ್ಥೆ ಮಾಡಬೇಕಾಗುತ್ತದೆ, ಪ್ರಾಯೋಗಿಕವಾಗಿಯೇ ತೋರಿಸಬೇಕು. ಅದಕ್ಕೆ ಕಾಶಿರಾಜನ ಸಹಾಯ ತಗೊಂಡು ಅವನು ಸುಬಾಹು ಹೇಳ್ತಾನೆ, ನನ್ನ ರಾಜ್ಯವನ್ನು ನನಗೆ ಬಿಟ್ಟುಕೊಡು, ನೀನು 3 ಜನ ಅಣ್ಣಂದ್ರ ಭಾಗವನ್ನು ಅನುಭವಿಸ್ತಾ ಇದ್ದೀಯ, ಇವರು 3 ಸನ್ಯಾಸಿಗಳಾಗಿ ಹೊರಟೋಗ್ಬಿಟ್ರಲ್ಲ, ನನಗೆ ವಾಪಸ್ ಬರಬೇಕು ಅನಿಸಿದೆ, ನನಗೆ ನನ್ನ ರಾಜ್ಯವನ್ನು ಬಿಟ್ಟುಕೊಡಬೇಕು ಅಂತ ಕೇಳ್ತಾನೆ. ಆಗ ಅಲರ್ಕ ರಾಜಸ ಭಾವದಿಂದ ರಾಜ್ಯವನ್ನು ಅಣ್ಣನಿಗೆ ಕೊಡಬೇಕು ನಿಜ, ಆದರೆ ಕಾಶಿರಾಜನ ಹತ್ರಕ್ಕೆ ಹೋಗಿ ಅವನು ಸೈನ್ಯ ತೆಗೆದುಕೊಂಡು ಈ ರೀತಿ ನನಗೆ ಬಿಟ್ಟುಕೊಡಬೇಕು ರಾಜ್ಯವನ್ನು ಅಂತ ಈ ಒಂದು ಶ್ರೀಮುಖ ಸಮನ್ಸ್ ಕಳಿಸಿದ್ದಾನಲ್ಲ, ಸಮನ್ಸ್ ಕೊಟ್ಟಂತೆ, ಅದರಿಂದ ನಾನು ಆ ಕಾಶಿರಾಜನ ವಿರೋಧಿಸ್ತೀನಿ ಅಂತ ಅಂದುಕೊಳ್ತಾನೆ. ಆದರೆ ಕಾಶಿರಾಜನ ಒಂದು ಬಲದಿಂದ ಇವನಿಗೆ ಯುದ್ಧದಲ್ಲಿ ಸೋಲಾಗ್ಬಿಡುತ್ತೆ. ಯಾವ ಎಲ್ಲ ನೀತಿಯನ್ನು ಬಳಸಿದ್ರೂ ಕೂಡ ಸಂಪೂರ್ಣವಾಗಿ ಇವನ ಸೈನ್ಯ ಲುಪ್ತವಾಗಿ ಇವನು ಬರಿಗೈ ಬಂಟ ಆಗಿಬಿಡ್ತಾನೆ. ಆಗ ಸಂಕಟಪಟ್ಟು ದುಃಖಪಟ್ಟು ಅವನು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾನೆ. ಆಗ ಅವನಿಗೊಂದು ನೆನಪಾಗುತ್ತೆ. ತಾಯಿ ತಾನು ವಾನಪ್ರಸ್ಥಕ್ಕೆ ಹೋಗುವ ಮುನ್ನ ಅವನಿಗೆ ಒಂದು ಉಂಗುರ ಕೊಟ್ಟಿರ್ತಾಳೆ. ಈ ಉಂಗುರದ ಒಳಗೆ, ಆ ಉಂಗುರದ ಹರಳಿನ ಒಳಗೆ ಹಿಂದೆ ಒಂದು ನಿಗೂಢವಾದ ರಹಸ್ಯ ಇಟ್ಟಿದ್ದೀನಿ, ನನಗೆ ಆಪತ್ತು ಬಂದಾಗ ನೋಡು ಅಂತ. ಅದು ಏನು ಅಂತ ಹೇಳಿಬಿಟ್ಟಿದ್ದನು. ಆ ಉಂಗುರದ ಹರಳನ್ನು ತೆಗೆದು ನೋಡ್ತಾನೆ. ಸಣ್ಣ ಸೂಕ್ಷ್ಮವಾದ ವಸ್ತ್ರ, ಮಸ್ಲಿನ್ ಬಟ್ಟೆ ಅಂಥದ್ದು ಒಂದು ಬರುತ್ತೆ. ಅದರ ಮೇಲೆ 2 ಶ್ಲೋಕ ಇರುತ್ತೆ. ಸಂಘ ಸರ್ವಾತ್ಮನಾ ತ್ಯಾಜ್ಯ ನಚೆ ಸಾಚೆ ತ್ಯಕ್ತು ನ ಶಕ್ಯತೆ ಸಸದ್ಭಿಸ್ ಸಹಕರ್ತವ್ಯ ಸತಾಂ ಸಂಗೋ ಹಿ ಭೇಷಜಂ ಕಾಮಸ್ಸರ್ವಾತ್ಮನಾ ಹೇಯೋ ಹಾತುಂ ಚೇಚ್ಛಕ್ಯತೆ ನ ಸಹ ಮುಮುಕ್ಷಾಂ ಪ್ರತಿ ತತ್ಕಾರ್ಯಂ ಸೈವ ತಸ್ಯಾಪಿ ಭೇಷಜಂ ಅಂತ. ಸಂಘ ಅಟ್ಯಾಚ್ಮೆಂಟನ್ನು ಬಿಡಲೇಬೇಕು. ಸರ್ವಾತ್ಮನಾ ತ್ಯಾಜ್ಯ ಸಾಚೆ ತ್ಯಕ್ತು ನ ಶಕ್ಯತೆ, ಅದನ್ನು ಬಿಡೋಕ್ಕೆ ಆಗದೆ ಹೋದಲ್ಲಿ ಸದ್ಭಿಸ್ಸಾಸ ಕರ್ತವ್ಯ, ಸಜ್ಜನರ ಜೊತೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಳಿ ಅಂತ. ಒಳ್ಳೆಯವರ ಜೊತೆ ಇಟ್ಕೊಳ್ಳಿ, ಒಳ್ಳೆಯದರ ಜೊತೆಗೆ. ಯಾಕೆ? ಸತಾಂ ಸಂಗೋಹಿ ಭೇಷಜಂ, ಸಜ್ಜನರ ಸಂಘ, ಸತ್ಸಂಗವೇ ಎಲ್ಲ ಅಜ್ಞಾನಕ್ಕೂ ಬಾಧೆಗೂ ಭೈಷಜ್ಯ, ಚಿಕಿತ್ಸೆ. ಕಾಮ ಸರ್ವಾತ್ಮನಾ ಹೇಯ, ಬಯಕೆ ಎಲ್ಲ ರೀತಿಯಿಂದಲೂ ನಿಂದ್ಯವಾದದ್ದು. ಹಾತುಂ ಚೇಚ್ಛಕ್ಯತೆಯ ನಸಹ, ಅದನ್ನು ಬಿಡೋದಕ್ಕೆ ಆಗದೇ ಇದ್ದರೆ ಅದನ್ನು ಬಿಡುಗಡೆಯಾಗುವ ಕಡೆಗೆ ಮಾಡಬೇಕು. ದ ಡಿಸೈರ್ ಟು ಗೆಟ್ ಲಿಬರೇಟೆಡ್ ಅಂದರೆ ಮುಮುಕ್ಷ, ಮೋಕ್ತು ಮಿಚ್ಛಾ ಮುಮುಕ್ಷ, ಬಿಡುಗಡೆಯ ಬಯಕೆಯನ್ನು ಬಿಡುಗಡೆಯ ಬಯಕೆ ಮಾಡಿಕೊಳ್ಬೇಕು. ಸಂಘವನ್ನು ಸತ್ಸಂಗ ಅಂತ ಮಾಡಿಕೊಳ್ಬೇಕು ಅಂತ. ತುಂಬ ಅದ್ಭುತವಾದ, ಅಷ್ಟೇನೂ ಕಷ್ಟವಲ್ಲದಂಥ ಉಪದೇಶ ಇದು. ಏಕೆಂತಂದರೆ ಮೂಲಭೂತವಾದದನ್ನು ಬಿಡಬೇಕು ಅಂತ ಹೇಳಿಲ್ಲ, ಸ್ವಲ್ಪ ಮಾಡಿರ್ತಕ್ಕಂಥದ್ದು. ಅದನ್ನು ನೋಡ್ತಾ ನೋಡ್ತಾ ಅಲರ್ಕನಿಗೆ ಬಹಳ ಸಂತೋಷ ಆಗಿಬಿಡುತ್ತೆ. ಎಷ್ಟು ಸೊಗಸಾಗಿರ್ತಕ್ಕಂಥದ್ದು, ಎಷ್ಟು ಅಮೋಘವಾಗಿರ್ತಕ್ಕಂಥದ್ದು ಈ ಉಪದೇಶ ಅಂತಂದುಕೊಂಡು ಅವನು ತತ್ಕ್ಷಣವೇ ದತ್ತಾತ್ರೇಯನ ಹತ್ರಕ್ಕೆ ಹೊರಟೋಗ್ಬಿಡ್ತಾನೆ. ಹೊರಟೋಗ್ಬಿಟ್ಟು ಆತನೇ ತನಗೆ ವೈರಾಗ್ಯವನ್ನು ಕೊಡೋದಕ್ಕೆ ಇರುವಂಥ ಶ್ರೇಷ್ಠವಾದ ಸಾಧನ ಅಂಥೇಳಿ ಬರ್ತಾನೆ. ಇಲ್ಲಿಂದ ವಿಸ್ತಾರವಾಗಿ ವೇದಾಂತದ ಯೋಗಾದಿಗಳ ವಿವರಗಳು ಬರ್ತವೆ. ಅದೆಲ್ಲ ಒಂದು ದೊಡ್ಡ ಪ್ರಕರಣವೇ ಆಗುವಂಥದ್ದು. ಅದಕ್ಕೆ ಬೇಕಾದಷ್ಟು ಸಮಯ ಇಲ್ಲದ ಕಾರಣ ನಾಳೆ ದಿವಸ ಸಾಧ್ಯವಾದರೆ ಈ ಒಂದು ದತ್ತಾತ್ರೇಯನ ಉಪದೇಶದ ಭಾಗವನ್ನು ನಾವು ನೋಡಬಹುದು. ಕಡೆಗಂತೂ ಅಲರ್ಕ ವೈರಾಗ್ಯವನ್ನು ಪಡೆದು ಅಣ್ಣನ ಹತ್ತಿರಕ್ಕೆ ಬರ್ತಾನೆ. ನನಗೇನು ಬೇಕಾಗಿಲ್ಲ, ರಾಜ್ಯ ನಿನಗೇ ಇರಲಿ ಅಂತ. ಆಗ ಅಣ್ಣ ಸುಬಾಹು, ನಿನಗೆ ಈ ಭಾವ ಬರಲಿ ಅಂತಲೇ ಇದು ಮಾಡಿದ್ದು, ನಮಗೂ ಉಂಟು, ಅದು ಸ್ವರಾಜ್ಯ ಅಲ್ಲ ಸ್ವರಾಜ್ಯ, ಸ್ವರಾಟ್ ಅನ್ನುವಂಥ ಆಧ್ಯಾತ್ಮಿಕ ಆನಂದದ ಲೋಕ ಅಂತ ಹೇಳ್ತಾನೆ. ಆಮೇಲೆ ತಾನು ತನ್ನ ಮಕ್ಕಳಿಗೆ ರಾಜ್ಯವನ್ನು ಕೊಟ್ಟು ಅಲರ್ಕ ಪ್ರವ್ರಜ್ಯೆಯನ್ನು ಸ್ವೀಕರಿಸ್ತಾನೆ ಅಂತ ಬರ್ತದೆ. ಅದಾದ ಮೇಲೆ ಮಾರ್ಕಂಡೇಯ ಕೋಷ್ಟುಕಿ ಎನ್ನುವಂಥ ಅಥವಾ ಕೌಷ್ಟಿಕಿ ಎನ್ನುವಂಥ ಒಬ್ಬ ಮುನಿಕುಮಾರನಿಗೆ ಈ ಜಗತ್ತಿನ ಉಗಮ ಹೇಗಾಯಿತು ಅಂತ ಹೇಳುವ ಕಥೆ ಬರುತ್ತೆ.
ಅದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಈಗ ಪುರಾಣದಲ್ಲಿ ಮತ್ತು ಪುರಾಣಗಳಿಗೆ ಕೊಟ್ಟಂಥ ನಾನು ಸಾಮಾನ್ಯವಾದ ಪರಿಚಯದ ಪೀಠಿಕೆಯಲ್ಲಿಯೇ ಅವ್ಯಕ್ತ, ಮಹತ್, ಅಹಂಕಾರ ಅನ್ನುವುದರಿಂದ ಆರಂಭವಾಗಿ ಹೇಗೆ ಜಗತ್ತು ಸೃಷ್ಟಿಯಾಯಿತು, ಅದು ಅಪ್ರಾಕೃತ ಸೃಷ್ಟಿ ಯಾವುದು, ಪ್ರಾಕೃತ ಸೃಷ್ಟಿ ಯಾವುದು, ಅವ್ಯಕ್ತ ಅಂದರೆ ಅದು ಪರಬ್ರಹ್ಮ, ಅದು ವ್ಯಕ್ತವಾದಾಗ ಮಹತ್ತಾಯಿತು, ಅವ್ಯಕ್ತ ಮಹತ್. ಆಮೇಲೆ ಅದು ಪ್ರಕೃತಿ ಪುರುಷ ಅನ್ನುವ ರೂಪವನ್ನು ಆಗ ಪಡ್ಕೊಂಡಿದ್ದು. ಆಮೇಲೆ ಅಹಂಕಾರ, ಚಿತ್ತ, ಮನಸ್ಸು, ಬುದ್ಧಿ ಅಂತ ಆದಾಗ ಅದು ರಾಜಸ ಸೃಷ್ಟಿ, ಸಾತ್ವಿಕ ಸೃಷ್ಟಿಯಾಗುತ್ತದೆ. ಆಮೇಲಿಂದ ಈ ಬ್ರಹ್ಮಾದಿಗಳ ನಿರ್ಮಾಣವಾದಾಗ ಅದು ರಾಜಸ ಸೃಷ್ಟಿ, ದೇವತೆಗಳದ್ದು ಎಲ್ಲ. ಆಮೇಲೆ ಬ್ರಹ್ಮನ ಮೂಲಕವಾಗಿ ಈ ಪಾಂಚಭೌತಿಕವಾದ ಜಗತ್ತು ಆದಾಗ ಅದು ತಾಮಸ ಸೃಷ್ಟಿ. ಈ ಜಗತ್ತಿನಿಂದ ಮುಂದೆ ಮಾನವರೆಲ್ಲರ ನಿರ್ಮಾಣವಾಗುವಂಥದ್ದು. ಇವುಗಳದೆಲ್ಲದರ ವಿವರವನ್ನು ಕೂಡ ನಾವು ನೋಡ್ತೀವಿ. ಈ ಸೃಷ್ಟಿ ವಿಭಾಗ ಮತ್ತು ಕಾಲ ವಿಭಾಗ, ಬ್ರಹ್ಮನ ಕಾಲ ಯಾವುದು, ಪರ ಅಂದರೆ ಏನು, ಪರಾರ್ಧ ಅಂತಂದರೆ ಏನು, ಮನ್ವಂತರ ಅಂದರೆ ಏನು, ಮಹಾಯುಗ ಅಂದರೆ ಏನು, ಚತುರ್ಯುಗ ಅಂತಂದರೆ ಏನು, ಕಲ್ಪ ಅಂದರೆ ಏನು, ಈ ಕಾಲಗಳನ್ನೆಲ್ಲ ಮೊದಲೇ ನಾವು ನೋಡಿದ್ದೀವಿ. ಅದೆಲ್ಲವನ್ನು ಕೂಡ ವಿವರಣೆಯಾಗಿ ಮಾಡ್ತಾರೆ. ಆಮೇಲೆ ಈ ಮನುಗಳ ಒಂದು ಜೀವನ ವಿಧಾನಗಳು, ಅವರ ಉಗಮಾದಿಗಳ ಬಗ್ಗೆ ಬರ್ತದೆ. ಮೊದಲಿಗೆ ಸ್ವಯಂಭುವ ಮನುವಿನ ಬಗ್ಗೆ ಬರುತ್ತೆ. ಪ್ರಜಾಪತಿ ತನ್ನ ಮನಸ್ಸಿನಿಂದಲೇ ಸೃಷ್ಟಿ ಮಾಡಿದ್ದು ಮನು. ಮನು ಅನ್ನೋ ಶಬ್ದ ಮನಧಾತುವಿನಿಂದ ಬಂದದ್ದು. ಮನುತೇ ಇತಿ ಮನುಹು ಅಂತ, ಆಲೋಚನೆ ಅನ್ನುವುದೇನೆ ಮನುತ್ವ ಅಂತ. ಹಾಗಾಗಿ ಮನುವಿನಿಂದ ಮಾನವ ಅಂತ. ಅವನ ಮನಸ್ಸಿನಿಂದ ಒಂದು ಭಾಗವಾಗಿ ಮನು ಬಂದ. ಸ್ವಯಂಭೂ ಆದ ಚತುರ್ಮುಖ ಬ್ರಹ್ಮ ಪ್ರಜಾಪತಿಯಿಂದ ಬಂದವನಾದ ಕಾರಣ ಸ್ವಯಂಭುವ ಅಂತ ಅನ್ನುವ ಹೆಸರು ಪಡೆದ. ಇನ್ನೊಂದು ಭಾಗವೇ ಶತರೂಪೇ ಅಂತ. ಪ್ರಕೃತಿ ಅನೇಕ ರೂಪಗಳನ್ನು ತಾಳುತ್ತಲ್ಲ, ಅದಕ್ಕಾಗಿ ಶತರೂಪ. ಆ ಶತರೂಪ ಮನುಗಳ ದಾಂಪತ್ಯವಾಯಿತು, ಅವರಿಗೆ ಅನೇಕ ಸಂತಾನವಾಯಿತು. ಆ ಸಂತಾನದಿಂದ ಇಡೀ ಲೋಕ ವಿಸ್ತರಿಸಿತು ಅನ್ನುವಂಥದ್ದು ಬರುತ್ತೆ. ಅಲ್ಲಿಂದಲೇ ಪ್ರಿಯವ್ರತ ಬಂದ, ಆಗ್ನಿಧ್ರ ಬಂದ, ಉತ್ತಾನಪಾದ ಬಂದ, ಅವರ ಸಂತಾನ ಹೀಗೆಲ್ಲ ಬೆಳೀತಾ ಬಂತು. ಇದನ್ನು ನಾವು ವಿಷ್ಣು ಪುರಾಣಾದಿಗಳಲ್ಲಿ ಕೂಡ ನೋಡಿದ್ದೀವಿ. ಈ ಸ್ವಯಂಭೂ ಮನುವಿನ ಕಥೆ, ಸ್ವಯಂಭುವ ಮನುವಿನದು ಬಹಳ ಪರಿಚಿತವಾದದ್ದು. ಆಮೇಲೆ ವೈವಸ್ವತ ಮನುವಿನದು ಕೂಡ ಸಾಕಷ್ಟು ಪರಿಚಿತವಾದದ್ದು. ಆದರೆ ಈ ಇಬ್ಬರು ಮನುಗಳಿಗಿಂತ ಭಿನ್ನವಾಗಿರುವ ಇನ್ನು 12 ಜನ ಮನುಗಳಿದ್ದಾರೆ. ಒಟ್ಟು 14 ಜನ ಮನುಗಳು. ಅವರ ಕಥೆಗಳು ನಮಗೆ ಅಷ್ಟಾಗಿ ಗೊತ್ತಿಲ್ಲ. ಬೇರೆ ಬೇರೆ ಪುರಾಣಗಳಲ್ಲಿ 1-2 ಶ್ಲೋಕಗಳಲ್ಲಿ ಬರ್ತವೆ. ಆದರೆ ಮಾರ್ಕಂಡೇಯ ಪುರಾಣದಲ್ಲಿ ಒಂದೊಂದು ಅಧ್ಯಾಯ, 2 ಅಧ್ಯಾಯಗಳನ್ನೇ ಕೊಟ್ಟಿದ್ದಾರೆ. ಇದು ಸ್ವಾರಸ್ಯಕಾರಿಯಾದ ಕಥಾನಕ. ಮತ್ತು ಒಬ್ಬ ಮಾನವ ಲೋಕಕ್ಕೆ, ಜನತೆಗೆ ಮೂಲ ಆಗಬೇಕು ಅಂದರೆ ಅವನಿಗೆ ಏನೆಲ್ಲ ಪುಟಪಾಕಗಳಲ್ಲಿ ಬಂದಿರಬೇಕು, ಎಂಥದ್ದೆಲ್ಲ ಸೀಕ್ವೆನ್ಸಸ್ಸು, ಸಿಚುಯೇಷನ್ಸು ಇರುತ್ತದೆ ಎನ್ನುವುದು ತುಂಬ ಸ್ವಾರಸ್ಯಕಾರಿಯಾದ, ರುಚಿಕರವಾದ ಕಥೆ ಮತ್ತು ಬಹಳ ಅಮೂಲ್ಯವಾದ ಬೋಧೆ ಕೂಡ. ಹಾಗಾಗಿ ನನಗೆ ವೈಯಕ್ತಿಕವಾಗಿ ಈ ಮನುಗಳ ಕಥೆಯಲ್ಲಿ ತುಂಬ ಆಸಕ್ತಿ ಉಂಟು. ಏನೆಂದರೆ ಈ ಒಂದೊಂದು ಕಥೆಯನ್ನು ಒಂದೊಂದು ಕಾವ್ಯ ಮಾಡಬಹುದು. ನಮ್ಮಲ್ಲಿ ವಸ್ತುವಿಗೆ ಕೊರತೆ ಇಲ್ಲವೇ ಇಲ್ಲ ಪುರಾಣದ ಕಥೆಗಳಿಗೆ. ದುರ್ದೈವ ಅದನ್ನು ಬಳಸಿಕೊಂಡಿಲ್ಲ. ನಾನು ಕಂಡಂತೆ ಒಂದು 2-3 ಮನುಗಳ ಕಥೆಯನ್ನು ಮಾತ್ರ ಕಾವ್ಯ ರೂಪ ಮಾಡಿದ್ದಾರೆ. 2 ಮನುಗಳ ಕಥೆ ಅಂತ ಅನಿಸುತ್ತೆ. ಒಂದು ಅಲ್ಲಸಾನಿ ಪೆದ್ದನ ತೆಲುಗಿನಲ್ಲಿ ಬರೆದದ್ದು, ಮತ್ತು ಒಂದು ಕೂಡ ತೆಲುಗಿನಲ್ಲಿಯೇ ಬಂದಂಥದ್ದು. ಸ್ವಾರೋಚಿಷ ಮನುಸಂಭವಮು ಅಂತ ಪ್ರಸಿದ್ಧವಾದಂಥ ಕಾವ್ಯವಾಯಿತು. ಅಲ್ಲಸಾನಿ ಪೆದ್ದನಂದು ಆಂಧ್ರದ ಪಂಚಮಹಾ ಪ್ರಬಂಧಗಳಲ್ಲಿ ಒಂದಾಯಿತು. ಈ ಸ್ವಯಂಭವ ಮನುವ ಆದ ತಕ್ಷಣ ಬಂದವನೇ ಸ್ವಾರೋಚಿಷ ಅನ್ನುವಂಥ ಒಬ್ಬ ಮನು. ಆ ಮನುವಿನ ಕಥೆ ತುಂಬ ಚೆನ್ನಾಗಿದೆ. ಆ ಅಲ್ಲಸಾನಿ ಪೆದ್ದನನ ಕಾವ್ಯದಿಂದಲೂ 1-2 ಪದ್ಯಗಳನ್ನು ಓದಿದರೆ ನಿಮಗೆ ಶುಷ್ಕ ಅನಿಸುವಂಥ ಪುರಾಣದ ಭಾಗದಲ್ಲಿ ಒಂದು ಕಾವ್ಯದ ಪರಿಚಯ ಕೂಡ ಆದೀತು ಅಂತ. ಕಾಶಿಯನ್ನು ವರ್ಣ ಮತ್ತು ಅಸಿ ಅಂತ 2 ನದಿಗಳು ಬಳಸಿಕೊಂಡಿವೆ ಅಂತ ಗೊತ್ತು. ಆ ಕಾರಣದಿಂದಲೇ ಅದನ್ನು ವಾರಾಣಸಿ, ವಾರಣಾಸಿ ಅಂತ ಕೂಡ ಕರೀತಾರೆ. ಬನಾರಸ್ ಅಂತ ಅದೇ ಆಗಿರುವುದು. ಅದರ ಹತ್ತಿರದಲ್ಲೇ ಅರುಣಾಸ್ಪದ ಅಂತಕ್ಕಂಥ ಒಂದು ಊರು. ಅಲ್ಲಿ ಪ್ರವರ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಅವನು ಚಿಕ್ಕ ವಯಸ್ಸಿಗೆ ಜ್ಞಾನ ವಿಜ್ಞಾನ ಸಂಪನ್ನನಾಗಿ, ಸಕಲ ಶಾಸ್ತ್ರ ಕೋವಿದನಾಗಿ, ಅವಿರಳ ಜಪಹೋಮ ತತ್ಪರನಾಗಿ, ನಿತ್ಯಾಗ್ನಿಹೋತ್ರಿಯಾಗಿ ಧಾರಾಗ್ನಿಯನ್ನು ಇಟ್ಟುಕೊಂಡಿದ್ದ ಅಂತ ಅದೆಲ್ಲ ವಿವರ ಬರುತ್ತೆ. ಅವನ ಬಗ್ಗೆ ಅಲ್ಲಸಾನಿ ಪೆದ್ದನ
ಆಪುರಿ ಪಾಯಕುಂಡು ಮಕರಾಂಕ ಶಶಂಕ ಮನೋಜ್ಞಮೂರ್ತಿ ಪಾಶಾಪರ ಶೇಷಭೋಗಿ ವಿವಿಧಾತ್ವರ ನಿರ್ಮಲ ಧರ್ಮ ಕರ್ಮ ದೀಕ್ಷಾಪರ ತಂತ್ರು ಅಂಬುರುಹ ಗರ್ಭಕುಲಾಭರಣಂ ಬನಾರತಾಧ್ಯಾಪನ ತತ್ಪರುಂಡು ಪ್ರವರಾಖ್ಯುಡು ಅಲೇಖ್ಯ ತನೂ ವಿಲಾಸುಡೈ ಅಂತ ಹೇಳ್ತಾನೆ. ಅವನ ರೂಪ ಎಂಥದ್ದು? ಶಶಾಂಕ ಮಕರಾಂಕ ಮನೋಹರ ಮೂರ್ತಿ. ಶಶಾಂಕ ಚಂದ್ರ, ಮಕರಾಂಕ ಮನ್ಮಥ, ಹಾಗೆ ಇರುವಂಥ ಮನೋಹರ ಮೂರ್ತಿಯಾಗಿದ್ದ. ವಿವಿಧ ಅಧ್ವರ ಯಜ್ಞಗಳ ನಿರ್ಮಲ ಧರ್ಮ ಕರ್ಮ ದೀಕ್ಷಾ ಪರತಂತ್ರ, ಭಾಷಾಪರ ಶೇಷಭೋಗಿ, ವ್ಯಾಕರಣದಲ್ಲಿ ಒಬ್ಬ ಆದಿಶೇಷ ಎಂಬಂತೆ ಇದ್ದ, ಪತಂಜಲಿ ಎಂಬಂತೆ ಇದ್ದ. ಅಂಬುರುಹ ಗರ್ಭ ಕುಲಾಭರಣ, ಬ್ರಾಹ್ಮಣ ಕುಲಾಭರಣನಾಗಿದ್ದ. ಅವನು ಚಿತ್ರ ಬರೆದಷ್ಟು ಸೌಂದರ್ಯ, ಅಲೇಖ್ಯ ತನೂ ವಿಲಾಸ ಆಗಿದ್ದಂಥವನು. ಅವನ ಹೆಂಡತಿ ಕೂಡ ಹಾಗೇನೆ. ವಂಟಕು ವೇವರು ಒತ್ತುನೇನಿ ಅತನಿ ಇಲ್ಲಾಲು ಅನ್ನಪೂರ್ಣಕು ನುದ್ದಿಯೂ ಅತನಿ ಇಲ್ಲಾಲು ಸಾಧ್ವಿ ಅಂತ. ಅವನ ಹೆಂಡತಿ 1000 ಜನ ಬಂದರೂ ಅಡುಗೆ ಮಾಡಿ ಹಾಕಬಲ್ಲಂಥ ಅನ್ನಪೂರ್ಣೆ ಹಾಗೆ ಸಾಧ್ವಿಯಾಗಿ ಇದ್ದಳು. ಅವನು ಎಲ್ಲ ಊರುಗಳನ್ನು ನೋಡಬೇಕು, ತೀರ್ಥಕ್ಷೇತ್ರಗಳಲ್ಲಿ ಓಡಾಡಿ ಬರಬೇಕು ಅಂತ ತುಂಬ ಆಸೆ ಪಡ್ತಿದ್ದ. ಆದರೆ ಅದಕ್ಕೆ ಅವಕಾಶವಾಗಲಿಲ್ಲ. ಕಾರಣ ಏನೆಂದರೆ, ಈ ನಿತ್ಯಾಗ್ನಿಹೋತ್ರಾದಿಗಳಿದ್ದವನು ಬೆಳಗ್ಗೆ ಸೂರ್ಯೋದಯ ಆಗ್ತಿದ್ದಂಗೆ ಆಹವನೀಯದಲ್ಲಿ ಆ ಕ್ಷೀರವನ್ನು ಆಹುತಿ ಕೊಡಬೇಕು. ಸಾಯಂಕಾಲ ಸೂರ್ಯಾಸ್ತವಾಗ್ತಿದ್ದಂತೆಯೇ ಮತ್ತೆ ಆಹವನೀಯದಲ್ಲಿ ಸಾಯಂ ಅಗ್ನಿಹೋತ್ರದ ಆಹುತಿಯನ್ನು ಕೊಡಬೇಕು. ದರ್ಶಪೂರ್ಣ ಮಾಸಗಳು, ಅಮಾವಾಸ್ಯೆ ಪೂರ್ಣಮಿ ಬಂದರೆ ಹೋಮಾದಿಗಳನ್ನು ಮಾಡಬೇಕು. ಇವೆಲ್ಲ ದೊಡ್ಡ ಕೆಲಸ. ಹೀಗಾಗಿ ಅವನು ಯಾವುದಕ್ಕೂ ಲೋಪ ಮಾಡದೇ ಇರಬೇಕು ಅಂದರೆ ಎಲ್ಲೂ ಹೋಗೋಕ್ಕಾಗೋಲ್ಲ. ಆಸೆ ಬಿಡಲಿಲ್ಲ. ಮನೆಗೆ ಬೇಕಾದಷ್ಟು ಜನ ಅತಿಥಿಗಳು ಬಂದು ಹೋಗೋರು, ಅಭ್ಯಾಗತರು ಬಂದು ಹೋಗೋರು, ಅವರ ಪ್ರವಾಸ ಸ್ವಾರಸ್ಯಗಳು ಹೇಳೋರು. ಇವನಿಗೆ ಆಸೆ ಹೆಚ್ಚಾಗ್ತಿತ್ತು. ಒಮ್ಮೆ ಒಬ್ಬ ಸಿದ್ಧ ಬಂದ. ಅವನು ಚಿಕ್ಕ ವಯಸ್ಸಿನವನೇ. ಅವನು ಎಷ್ಟೆಷ್ಟೋ ಊರುಗಳನ್ನು, ಎಷ್ಟೆಷ್ಟೋ ದೇಶಗಳನ್ನು, ಎಷ್ಟೆಷ್ಟೋ ಪುಣ್ಯಕ್ಷೇತ್ರ, ನದಿ ಪರ್ವತಾದಿಗಳನ್ನೆಲ್ಲ ಕಂಡದ್ದನ್ನು ಹೇಳ್ತಾ ಇದ್ದ. ಇವನಿಗೆ ಆಶ್ಚರ್ಯವಾಗಿ, ಇದೆಲ್ಲ ನಿಮಗೆ ಈ ಅಲ್ಪಕಾಲದಲ್ಲಿ ಹೇಗಾಯಿತು ಅಂತ. ಅದು ಆ ಕಾಲ, ಎಲ್ಲ ಪಾದಯಾತ್ರೆಯ ಕಾಲ. ಅದಕ್ಕೆ ಅವನು ಹೇಳ್ದ, ನನ್ನ ಹತ್ರ ಒಂದು ದಿವ್ಯವಾದ ರಸ ಉಂಟು, ಸಿದ್ಧ ರಸ. ಅದನ್ನು ಅಂಗಾಲಿಗೆ ಲೇಪನ ಮಾಡಿಕೊಂಡು ತಕ್ಷಣ ಮನೋವೇಗದಲ್ಲಿ ಎಲ್ಲಿಗೆ ಬೇಕಂದರೆ ಅಲ್ಲಿಗೆ ಹೋಗಿ ಬರಬಹುದು ಅಂತ. ದಯಮಾಡಿ ನನಗೂ ಮಾಡಿಕೊಡಿ, ಅದೊಂದು ಅನುಕೂಲ ಅಂತಾನೆ. ಆಯ್ತಪ್ಪ ಅಂತ ಅವನ ಅಂಗಾಲಿಗೆ ರಸ ಹಚ್ಚುತ್ತಾನೆ. ಅವನು ತಕ್ಷಣವೇ ಹಿಮಾಲಯಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಎಷ್ಟು ಸೊಗಸಾದಂಥದ್ದು ಅಂದರೆ, ಪ್ರತಿಯೊಬ್ಬ ಭಾರತೀಯನಿಗೂ ಹಿಮಾಲಯವನ್ನು ಕಾಣುವುದೊಂದು ಕನಸಾಗಬೇಕು, ಅದು ನನಸೂ ಆಗಬೇಕು. ದೇವಭೂಮಿ ಅಂತಂದರೆ ಅದು ಅಂತ ಅನಿಸುತ್ತೆ. ಒಮ್ಮೆ ಭೈರಪ್ಪನವರು ನನಗೆ ಹೇಳಿದ ಮಾತು ನೆನಪಾಗುತ್ತೆ. ಎಂಥ ನಾಸ್ತಿಕನು ಹಿಮಾಲಯವನ್ನು ಕಂಡರೆ ನಿಜವಾದ ಅರ್ಥದಲ್ಲಿ ಆಸ್ತಿಕನಾಗದೇ ಇರಲಾರ ಅಂತ. ನಮ್ಮ ವಿದ್ಯಾನಂದ ಶರಣಯ್ಯವರ ಭಾರತ ದರ್ಶನದ ದನಿಸುರುಳಿಗಳನ್ನು ಬದರಿಗೆ ಹೋಗ್ತಾ ಇದ್ದಾಗ ಆ ಬೆಟ್ಟಗಳ ಮಧ್ಯದಲ್ಲಿ ಕೇಳುವಾಗಂತೂ ಆದ ಅನುಭವ ಅನ್ಯಾದೃಶವಾದದ್ದು. ಹಿಮಾಲಯದ ಆ ಕ್ಷೇತ್ರ ಸಾನ್ನಿಧ್ಯ ಮತ್ತು ಇವರ ಸ್ವಚ್ಛ ಸುಂದರವಾದ ಕಂಠದಲ್ಲಿ ಭಾರತೀಯತೆಯನ್ನು, ದೇಶಭಕ್ತಿಯನ್ನು ಜಾಗರಣ ಮಾಡುವಂಥ ಆ ಭಾಷಣ, ಆ ಭಾರತೀಯ ಸ್ವಾರಸ್ಯಗಳು ಎಲ್ಲ, ಆ ಒಂದು ಹಿಮಾಲಯದ ಕ್ಷೇತ್ರ ಮಹಾತ್ಮ್ಯ ಅಷ್ಟು ದೊಡ್ಡದು. ಅದನ್ನು ದೇವಭೂಮಿ ಅಂತಂದರೆ ನಿಜವಾಗಿಯೂ ಸತ್ಯ ಅಂತ ಅನಿಸುತ್ತೆ. ಮನುಷ್ಯನ ಅಲ್ಪತ್ವ ಏನು ಅನ್ನೋದಕ್ಕೆ ಎದ್ದು ಕಾಣಿಸುವಂತೆ ಆ ಹಿಮಾಲಯದ ಉನ್ನತೋನ್ನತವಾದ ನಿದರ್ಶನ ತೋರಿದಾಗ ನಾವು ನಮ್ರರಾಗಬೇಕು ಅನ್ನೋದು ಕೂಡ ಆಗುತ್ತೆ. ಅವನು ಹಿಮಾಲಯಕ್ಕೆ ಹೋದ. ಆಟ ಜನಿಕಾಂಚೆ ಭೂಮಿ ಸುರುಡು ಅಂಬರ ಚುಂಬಿ ಶಿರಸ್ಸರಜ್ಜರಿ ಪಟಲ ಮುಹುರ್ಲುಟದ ಅಭಂಗ ತರಂಗ ಮೃದಂಗ ನಿಸ್ವನ ಸ್ಫುಟ ನಟನಾನುಕೂಲ ಪರಿಪುಲ್ಲ ಕಲಾಪ ಕಲಾಪಿ ಜಾಲಮುನ್ ಕಟಕ ಚರತ್ಕರೇಣು ಕರಕಂಪಿತ ಸಾಲ ಮುಶೀತ ಶೈಲಮುನ್ ಅಂತ ಹೇಳ್ತಾನೆ. ಆ ಹಿಮಾಲಯಕ್ಕೆ ಹೋದ. ಅಟಜನಿಕಾಂಚೆ, ಅಲ್ಲಿ ಹೋಗಿ ನೋಡಿದ. ಏನು ಭೂಮಿ ಸುರುಡು ಅಂಬರ ಚುಂಬಿ ಶಿರಸ್ಸರಜ್ಜರಿ ಪಟಲ ಮುಹುರ್ ಲೊಟತ್. ಆ ಬೆಟ್ಟದ ಶಿರದಿಂದ ಜಾರಿ ಬೀಳ್ತಕ್ಕಂಥ ಮತ್ತೆ ಹೊಯ್ದಾಡಿ ಹೊರಳಾಡಿ ಅಲ್ಲಿ ತುಳುಕಿ ಇಲ್ಲಿ ಬಳುಕಿ ಅಲ್ಲಿ ಹಾರಿ ಇಲ್ಲಿ ಜಾರಿ ಅದು ಬರ್ತಾ ಇದೆ. ಅದು ಎಂಥದ್ದದು? ಮುಹುರ್ ಲುಟತ್ ಅಭಂಗ ತರಂಗ ಮೃದಂಗ ನಿಸ್ವನ. ಪದ್ಯದ ವಿನ್ಯಾಸ ನೋಡಿದರೆ ಆ ಜಗಣಗಳು ಬರ್ತವೆ. ಅಭಂಗ ಮೃದಂಗ ತರಂಗ ನಿಸ್ವನ ಸ್ಫುಟ ನಟನಾನುಕೂಲ. ಈ ಒಂದು ಜಲಪಾತದಂತೆ ಬೀಳುವ ದೇವಗಂಗೆಯ ಶಬ್ದ ಮೇಘದ ಗರ್ಜನೆಯಂತೆ ಇದೆ ಅಂತ ಗರಿಗಳನ್ನು ಕೆದರಿಕೊಂಡು ನವಿರುಗಳು ಕಲಾಪಿ ಜಾಲ ಅದು. ಮತ್ತು ಆ ತಪ್ಪಲಿನಲ್ಲಿ ಆನೆಗಳು ಕಟಕ ಚರತ್ಕರೇಣು, ಅವುಗಳ ಸೊಂಡಲು ಸಾಲ ಸಲ್ಲಕ್ಕಿ ವೃಕ್ಷಗಳನ್ನು ಅಲ್ಲಾಡಿಸಿದರೆ ಅದರಿಂದ ಬರುವ ನಿರ್ಯಾಸ, ಅದರ ಪರಿಮಳ, ಹೀಗಿರ್ತಕ್ಕಂಥ ಶೀತಶೈಲವನ್ನು ನೋಡ್ದ ಅಂತ. ಅಲ್ಲಿ ನೋಡ್ತಾ ಬರ್ತಾ ಇದ್ದಾನೆ. ಇಲ್ಲಿ ಮನು, ವೈವಸ್ವತ ಮನು ತನ್ನ ನೌಕೆಯನ್ನು ಕಟ್ಟಿದ್ದು, ಇಲ್ಲಿಯೇ ಬ್ರಹ್ಮಕಪಾಲ ಬಿದ್ದದ್ದು, ಇಲ್ಲಿಯೇ ಗಂಗೋದ್ಭವ ಆದದ್ದು, ಇಲ್ಲಿ ಭಗೀರಥನ ತಪಸ್ಸು ಫಲಿಸಿದ್ದು, ಇಲ್ಲಿ ತಾನೇ ಮಹಾದೇವ ಪ್ರಳಯ ತಾಂಡವವನ್ನು ಮಾಡಿದ್ದು, ಇಲ್ಲಿ ದಾಕ್ಷಾಯಣಿ ಆತ್ಮಾಹುತಿ ಮಾಡಿಕೊಂಡದ್ದು ಅಂತ ಹೀಗೆಲ್ಲ ನೋಡ್ತಾ ಬರ್ತಾ ಇದ್ದಾನೆ. ಆದರೆ ಅವನು ಒಂದು ಬರ್ತ, ಹಿಮಾಲಯದ
ಆ ಒಂದು ಮಂಜಿನ ಮೇಲೆ ಇವನು ಹೆಜ್ಜೆ ಇಟ್ಕೊಂಡು ಬರುವಾಗ ಆ ಮಂಜಿನ ಘರ್ಷಣೆಗೆ ನೀರು ಹುಟ್ಟಿ ಆ ನೀರಿನಲ್ಲಿ ಆ ಸಿದ್ಧರಸ ಕರಗಿ ಹೋಯಿತು. ಇನ್ನೇನು ಸಾಯಂಕಾಲ ಆಗ್ತಾ ಇದೆ, ಮತ್ತೆ ಅರುಣಾಸ್ಪದಕ್ಕೆ ಹೋಗಬೇಕು, ಸಾಯಂ ಅಗ್ನಿಹೋತ್ರ ಮಾಡಬೇಕು ಅಂದ್ಕೋತಾನೆ. ಎಲ್ಲಿ ಹಾರೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟವಾಗ್ಬಿಡ್ತು. ಏನು ಮಾಡೋದು, ಯಾತಕ್ಕೆ ನಾನು ಬಂದುಬಿಟ್ನಲ್ಲ ಇಲ್ಲಿಗೆ, ಈ ಜಾಗಕ್ಕೆ, ಇದೇನು ಅನ್ಯಾಯವಾಯಿತು, ಯಾವ ಹಿಮಾಲಯ, ಎಲ್ಲಿಯ ಅರುಣಾಸ್ಪದ ನಗರ ಕಾಶಿ, ನಾನು ಹೇಗೆ ಹೋಗಲಿ, ಅಗ್ನಿಹೋತ್ರ ಇಲ್ಲದೆ ಹೇಗೆ, ದೊಡ್ಡ ಕ್ರಿಯಾಲೋಪ ಆಗಿಬಿಡುತ್ತಲ್ಲ ಅಂತ ಗೋಳಾಡ್ತಾನೆ. ಹಾಗೆ ಗೋಳಾಡ್ತಾ ಇದ್ದಾಗ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದರೆ ಆ ಸಂದರ್ಭದಲ್ಲಿ ಅವನಿಗೆ ಅಲ್ಲಿ ಒಂದು ಲತಾ ಮಂಟಪ ಕಾಣಿಸುತ್ತೆ. ಆ ಲತಾ ಮಂಟಪದಲ್ಲಿ ವರೂಥಿನಿ ಎನ್ನುವ ಒಬ್ಬ ಅಪ್ಸರೆ ಇದ್ದಾಳೆ. ಅವಳನ್ನು ಅವನು ನೋಡ್ತಾನೆ. ಅವಳಿಗೆ ಇವನನ್ನು ನೋಡಿದ ತಕ್ಷಣ ಆಶ್ಚರ್ಯವಾಗ್ಬಿಡುತ್ತೆ. ವದನ ಪ್ರಭೂತ ಲಾವಣ್ಯಾಂಬು ಸಂಭೂತ ಕಮಲಂಬುಲನವೀನಿ ಕನ್ನುಲಮರು ನಿಕ್ಕಿ ವೀನುಲತೋಡ ನೆಕ್ಕೆ ಸಖ್ಯಮುಲಾಡು ಕರಣಿ ನುನ್ನವಿವೀನಿ ಘನಭುಜములు ಸಂಕಲ್ಪ ಸಂಭವಾಸ್ಥಾನ ಪೀಠಿಕವೋಲೆ వెడదయ్యే కనుపట్టు వీనియురము ప్రతిఘటించు చిగుళ్లపై నెర్రవారిన రీతి నున్నవి వీని మృదు పదములు నెరటేటి ఎసల్ దెచ్చి నీరజప్తు సానబెట్టిన రాపొడి చల్లి మెదపి పదను సుధనిడి ಚೇಸೆನೋ ಪದ್ಮಭವುಡು ವೀನಿಗಾಕುನ್ನ ಗಲದೆ ಈ ಕಾಂತಿಮೇನಿ. ಇವನ ಮೈಕಾಂತಿ ಎಂಥದ್ದು ಅಂತ ಅವಳಿಗೆ ನೋಡ್ತಿದ್ದಂಗೆ ಆಶ್ಚರ್ಯವಾಗ್ತಾ ಇದ್ದಾಳೆ. ಈ ಮುಖದ ಲಾವಣ್ಯ ಸರೋವರದಲ್ಲಿ ಹುಟ್ಟಿದ ಕಮಲಗಳ ಕಣ್ಣುಗಳು. ಇನ್ನು ಈ ಕಿವಿಗಳನ್ನು ಮುಟ್ಟಬೇಕು ಅಂತ, ತೋಳನ್ನು ಮುಟ್ಟಬೇಕು ಅಂತ ಕಿವಿ, ಆ ಉದ್ದವಾದ ಕಿವಿಗಳು, ದೀರ್ಘವಾದಂಥ ತೋಳುಗಳು, ಇವುಗಳು ಎಷ್ಟು ಸೊಗಸಾಗಿರ್ತಕ್ಕಂಥದ್ದು. ಮನ್ಮಥನ ಆಸ್ಥಾನದ ವೇದಿಕೆ ಎಂಬಂತೆ ವಿಶಾಲವಾಗಿರ್ತಕ್ಕಂಥ ಎದೆಯೇನು, ಚಿಗುರಿನ ಮೇಲೆ ಯುದ್ಧವನ್ನೇ ಹೂಡಿರುವಂಥ ರೀತಿ ಕೋಮಲ ಮನೋಹರವಾದ ಕೆಂಪಾದ ಈತನ ಪಾದಗಳು. ಇವನು ಯಾವ ರೀತಿ ಚಂದ್ರನನ್ನು ಆಕಾಶದಲ್ಲಿ ಸಾಣೆ ಇಟ್ಟು ಆ ಪುಡಿಗೆ ಅಮೃತವನ್ನು ಸೇರಿಸಿ ಅದಕ್ಕೆ ಪದ್ಮರಾಗಾದಿ ವರ್ಣಗಳನ್ನು ಬೆರೆಸಿ ಇವನ ಮೈ ಬಣ್ಣವನ್ನು ಮಾಡಿರ್ತಕ್ಕಂಥದ್ದಂತ. ಆ ಮರಿದುಂಬಿಗಳ ಪದ್ಮರಾಗದ ಎಲ್ಲ ಕುಮಾರವ್ಯಾಸ ಹೇಳ್ತಾನಲ್ಲ, ವರ್ಣಾಂತರವನ್ನು ಅಳವಡಿಸಿ ಕೋಕಿಲ ಧ್ವನಿಯ ಆ ಸುಂದರಿಯಾದಂಥ ದ್ರೌಪದಿಯನ್ನು ಮಾಡಿದನು ಅಂತ. ಆಗ ಇವನು ಹೇಳ್ತಾನೆ, ನಾನು ಹಾದಿ ತಪ್ಪಿ ಬಂದಿದ್ದೀನಿ, ಮತ್ತೆ ಹೋಗಬೇಕು, ನೀನು ಏನಾದರೂ ಸಹಾಯ ಮಾಡು, ಸಾಯಂಕಾಲದ ಅಗ್ನಿಹೋತ್ರದ ಹೊತ್ತಿಗೆ ಸೇರಬೇಕು ನಾನು ಅಂತ ಹೇಳ್ಬಿಟ್ಟು. ಯವ್ವತೆ ವೀವು ಭೀತ ಹರಿಣೇಕ್ಷಣ ಎಂಟಿ ಜರಿಂಚೆ ದೋಟಲೆ ಕಿವ್ವನ ಭೂಮಿ ಭೂಸುರುಂಡನೆ ಪ್ರವರಾಕ್ಷುಡ ತ್ರೋವ ತಪ್ಪಿತಿನ್ ಕ್ರೊವ್ವನ ನಿನ್ನ ಅಗಾಗ್ರಮುನಕುಂ ಜನುತೆಂಚಿ ಪುರಂಬುನನೇ ಸೇರ ನಿಂಕೆವ್ವಿದಿಗಾಂತೂ ದೆಲ್ಪ ಗದವೇ ತರುವೆತ್ತಿ ಶುಭಂಬು ನೀಕಗುನ್. ನೀನು ಯಾರಮ್ಮ, ಹೆದರಿದ ಜಿಂಕೆಯ ಹಾಗೆ ನಿನ್ನ ಕಣ್ಣುಗಳು ಸೊಗಸಾಗಿವೆ, ಆ ಕಣ್ಣುಗಳಿಂದ ನಮ್ಮ ಊರು ಕಾಣಿಸುತ್ತಾ ನೋಡಿಬಿಡು, ಏನಾದರೂ ಅವಕಾಶ ಇದ್ದರೆ ಹೋಗಬೇಕು ಅಂತ. ಇಂತಲೂ ಕಣ್ಣುಳುಂಡ ದೆರುವೆವ್ವರಿ ವೇಡದು ಭೂಸುರೇಂದ್ರ, ಇಷ್ಟು ದೊಡ್ಡ ಕಣ್ಣು ಬಿಟ್ಕೊಂಡು ದಾರಿ ಕಾಣಿಸ್ತಾ ಇದ್ದರೆ ನೀನು ಯಾವ ಊರಿಗೆ ಹೋಗಬೇಕು ಅಂತ ನನ್ನನ್ನು ಕೇಳ್ತೀಯಲ್ಲ ಅಂತ ಬೇಕು ಅಂತ ಇವಳು ಚುಡಾವಣೆ. ಇವಳಿಗೆ ಅವನನ್ನು ನೋಡಿ ಆಕರ್ಷಣೆ, ಅವನಿಗೆ ಪಾಪ ತನ್ನ ಕೆಲಸದ ಚಿಂತೆ. ಅದು ಮಾತ್ರವಲ್ಲ, ಏಕಾಂತಮುನೊಂದು ನುನ್ನ ಜವರಾಂಡನ ಪಂಬಿಡಿ ಪಲ್ಕರಿಂಚುಲ ಆಗಿಂತಿಯೂ ಕಾಕ. ಒಂಟಿಯಾಗಿರುವ ಹೆಣ್ಣನ್ನು ನೋಡಿ ಮಾತಾಡಿಸೋದಕ್ಕೆ ಇದಕ್ಕಿಂತ ಒಂದು ನೆಪ ಬೇಕಾ? ಟೈಮ್ ಎಷ್ಟ್ರಿ, ಈ ದಾರಿ ಎಲ್ಲಿಗೆ ಹೋಗುತ್ತೆ, ಈ ಅಡ್ರೆಸ್ ಎಲ್ಲಿದೆ ಅಂತ ಕೇಳ್ತಾರಲ್ಲ, ಹೀಗೆ ಕಂಡ ಹೆಣ್ಣುಗಳನ್ನು ಒಂಟಿಯಾಗಿದ್ದಾಗ ಕೇಳುವುದಕ್ಕಿಂಥದ್ದೆಲ್ಲ ಒಂದು ನೆಪವ? ದಾರಿ ಎದುರಿಗೆ ಕಾಣಿಸ್ತಾ ಇದೆ, ಇಷ್ಟು ದೊಡ್ಡ ಕಣ್ಣುಗಳು ಇವೆ ನಿನಗಿನ್ನೇನು ಬಂದಿರೋದು ದಾಡಿ ಅನ್ನುವಂತೆ ಬೇಕು ಅಂತ ಅವನನ್ನು ಡಾಡ್ಜ್ ಮಾಡ್ತಾ ಇದ್ದಾಳೆ. ನೀಕ್ಕಿಂತ ಭಯಂಬುಲೇದು ಲೇ ಕಡುಗ ನೆಲ್ಲಿದ ಮೈತಿಮಿ ಮಾಟ ಲೇಟಿಕಿನ, ನಿನಗೇನು ಒಂದು ಸ್ವಲ್ಪನೂ ಶಂಕೆ ಭಯ ಮರ್ಯಾದೆ ಏನೂ ಇಲ್ವಾ ಅಂತ. ಆಗ ಅವನು ಇಲ್ಲ, ನನಗೆ ಹೀಗೆ ತೊಂದರೆ ಬಂದಿದೆ ಅಂತೆಲ್ಲ ಹೇಳ್ತಾ, ನಿನಗೇನಾದರೂ ಹೇಳಮ್ಮರೆ, ನಮಗೆ ಅವೆಲ್ಲ ಅಲ್ಲ, ನಮ್ಮ ರೀತಿಯೇ ಬೇರೆ, ನಾವು ಬೇರೆಯೇ ವರ್ಗಕ್ಕೆ ಸೇರಿದವರು ಅಂತ ಹೇಳ್ತಾಳೆ. ಈ ಪದ್ಯವಂತೂ ಬಹಳ ಸೊಗಸಾಗಿರ್ತಕ್ಕಂಥದ್ದು. ಚಿನ್ನಿ ವೆನ್ನೆಲ ಕಂದು ವೆನ್ನು ದನ್ನಿ ಸುಧಾಬ್ದಿ ಬೊಡಮಿನ ಚೆಲುವ ತೋಬುಟ್ಟು ಮಾಕು. ಅಮೃತ ಮಥನ ಕಾಲದಲ್ಲಿ ಹೊರಗೆ ಬಂದ ಲಕ್ಷ್ಮೀ ಚಂದ್ರ ಇವರೆಲ್ಲ ನಮ್ಮ ಒಡ ಹುಟ್ಟಿದವರು ಅಂತ. ಅಪ್ಸರೆಯರು ಅಲ್ಲಿಂದಲೇ ಬಂದವರು ತಾನೆ. ಚತುರ್ದಶ ರತ್ನಗಳಲ್ಲಿ ಒಬ್ಬರು. ರಹಿಪುಟ್ಟಿ ಜಂತ್ರಗಾತ್ರ ಮುಲ ರಾಲ್ ಕರಗಿಂಚು ವಿಮಲ ಗಾಂಧರ್ವಂಬು ವಿದ್ಯಮಾಕು. ನಮಗೆ ಲಹರಿ ಬಂದರೆ, ಮೂಡು ಬಂದರೆ, ಮನೋಧರ್ಮ ಬಂದರೆ, ಹಾಡದ್ವಿ ಅಂದರೆ ಕಲ್ಲುಗಳೇ ಕರಗಬೇಕು ಅಂಥ ಮಧುರ ಮನೋಹರವಾದ ಕಂಠ ನಮ್ಮದು. ಆ ಗಾಂಧರ್ವ ವಿದ್ಯೆ ನಮ್ಮ ವಿದ್ಯೆ. ನನವಿಲ್ತು ಶಾಸ್ತ್ರಂಪು ಮಿನುಕುಲಾವರ್ತಿಂಚು ಪನಿವೆನ್ನೆ ತೋಡ ಬೆಟ್ಟಿನದಿ ಮಾಕು. ಇನ್ನು ಮನ್ಮಥ ಶಾಸ್ತ್ರ ಅನ್ನೋದು ಬೆಣ್ಣೆ ಜೊತೆಗೆ ನಮಗೆ ತಿನ್ನಿಸಿಕೊಟ್ಟಂಥ ವಿದ್ಯೆಯಾಗಿದೆ.
ಹಯಮೇಧ ರಾಜಸೂಯಮುಲನ ಏರ್ಪಡ ಸಮನತಂತ್ರಂಬು ಲುಂಕುವಲು ಮಾಕು. ಇನ್ನು ಅಶ್ವಮೇಧ, ರಾಜಸೂಯ, ಸೌತ್ರಾಮಣಿ, ವಾಜಪೇಯ ಮೊದಲಾದ ಎಲ್ಲ ಯಾಗಗಳು ನಮಗೆ ತೆರುವಂಥ ಸುಂಕ ಅಂತ. ಈ ಯಾಗ ಮಾಡೋದವ್ರಿಗೆ ಸ್ವರ್ಗ, ಸ್ವರ್ಗ ಸೇರಿದವ್ರಿಗೆ ಅಪ್ಸರೆಯರು. ಈ ಯಾಗಗಳೇ ನಮಗೆ ಫೀಸು ಅಂತ. ಅಂದರೆ ಎಂತೆಂಥ ದೊಡ್ಡ ದೊಡ್ಡ ವೇದಗಳು ಹೇಳದಂಥ ಕರ್ಮಕಾಂಡದ ಯಾಗಗಳೆಲ್ಲ ನಮ್ಮ ಅರಮನೆಗೆ ಬರೋದಕ್ಕೆ ಪಾಸ್ಪೋರ್ಟ್ ಇದ್ದಂತೆ. ಕನಕ ನಗಸೀಮ ಕಲ್ಪವೃಕ್ಷಮುಲ ನೀಡ ಪಚ್ಚ ರಾಚಟ್ಟುಗಮಿ ರಚ್ಚಪಟ್ಟು ಮಾಕು. ಇನ್ನು ನಂದನವನದಲ್ಲಿ, ಚೈತ್ರರಥದಲ್ಲಿ, ಇಂಥ ಉದ್ಯಾನಗಳಲ್ಲಿ ಕಲ್ಪವೃಕ್ಷ ಮೊದಲಾದಂಥ ವೃಕ್ಷಗಳ ನಡುವೆ ಇರತಕ್ಕಂಥ ಪಚ್ಚೆ ಹಾಸಿದಂಥ ಹಾದಿ ನಮಗೆ ರಾಜಮಾರ್ಗ. ಪದ್ಮ ಸಂಭವ ವೈಕುಂಠ ಭರ್ಗಸಬಲು ಸಾಮು ಗರಡೀಲು ಮಾಕು ಗೋತ್ರಾಮರೇಂದ್ರ. ಇನ್ನು ತ್ರಿಮೂರ್ತಿಗಳು ಬ್ರಹ್ಮವಿಷ್ಣು ಮಹೇಶ್ವರಾದಿಗಳ ಸಭೆಗಳು ನಮಗೆ ಗರಡಿ ಮನೆಗಳು ಅಂತ. ಅವ್ರ ಮುಂದೆ ನೃತ್ಯ ಮಾಡಿ ಹಾಡಿ ಸೈ ಅನ್ನಿಸ್ಕೊಳ್ತೀವಲ್ಲ, ಅದು ನಮಗೆ ಎಕ್ಸರ್ಸೈಸ್ ಮಾಡಿಸುವಂಥ ಜಾಗಗಳು. ಅಂಥವರು ನಾವು ಅಂತ ಹೇಳ್ಬಿಟ್ಟು, ಇಲ್ಲ ಇಂಥದ್ದನ್ನೆಲ್ಲ ನಾನು ಕೇಳೋದಕ್ಕೆ ಇಷ್ಟಪಡೋದಿಲ್ಲ, ನಾನು ಹೋಗಬೇಕಾಗಿರ್ತಕ್ಕಂಥದ್ದು ಬೇರೆ ಅಂತ. ಇಲ್ಲ, ನೀನು ಏನು ಮಾಡಬೇಕು ಅಂತ ಅಂದುಕೊಂಡಿದ್ದೀಯಾ? ಇಷ್ಟೆಲ್ಲ ಹೋಮ ಅಗ್ನಿಹೋತ್ರ ಎಲ್ಲ ಮಾಡೋದು ಯಾತಕ್ಕೆ? ಇದಕ್ಕೋಸ್ಕರ ತಾನೇ, ಸ್ವರ್ಗಕ್ಕೆ ಬರೋದಕ್ಕೆ. ಸ್ವರ್ಗವಾಗಿ ನಾನೇ ಬಂದಿದ್ದೀನಿ, ನೀನು ಯಾತಕ್ಕೆ ನನ್ನನ್ನು ಕಂಡು ಗೌರವಿಸಬಾರ್ದು, ಆದರಿಸಬಾರ್ದು ಅಂತ ಹೇಳ್ಬಿಟ್ಟಂತಾರೆ. ಎನ್ನಿ ಭವಂಪುಲಂಕಲುಗು ನಿಕ್ಷು ಶರಾಸನ ಸಾಯಕವ್ಯಥ ಖಿನ್ನತ ವಾಡಿ ವತ್ತಲಯಿ ಕೇಲ ಕಪೋಲಮು ಸೂದಿ ಚೂಪುಲನ್ ವಿನ್ನದನಂಪುತೋಪ ಕನು ವೇದರು ನನ್ ಬಯಗಾಲಿ ಸೋಕಿನನ್ ವೆನ್ನವಲನ್ ಕರಂಗು ನಲಿವೇಣುಲ ಕಂಗುಟ ಚೇರ್ಚು ಭಾಗ್ಯಮುಲ್. ಎಷ್ಟು ಜನ್ಮಕ್ಕೆ ನಿಮಗೆ ಸಿಗುವಂಥದ್ದು ಮಾನವರಿಗೆ? ನಿಕ್ಕಮು ದಾಪನೇಲ ಧರಣೀಸುರನಂದನ ಇಂಕ ನೀಪಯಿನ್ ಜಿಕ್ಕೆ ಮನಂಬು ನಾಕು ನನು ಜಿತ್ತಜು ಬಾರಿಕಿ ಒಪ್ಪಗಿಂಚದೋ ಚೊಕ್ಕಿ ಮರಂದ ಮಧ್ಯಮುಲ ಚೂರಲ ಬಾಟಲ ವಾಡು ತೇಂಟ್ಲ ಸೊಂಪೆಕ್ಕಿನ ಎಟ್ಟಿ ಪೂವು ಬೋಂಡ್ಲ ಅರಿದಿಂಡ್ಲನು ಕೌಗಿಟ ಗೌರವಿಂಚುವು. ನೀನು ನನ್ನನ್ನು ಇಷ್ಟಪಡ್ತೀಯೋ ಮತ್ತೆ ಹೋಗಿ ಹೊಗೆನಲ್ಲೇ ಸೇರ್ಕೋತೀಯೋ ಹೇಳು. ನೀನು ಯಾವುದಕ್ಕಾಗಿ ಸ್ವರ್ಗಕ್ಕೆ ತಪಸ್ಸು ಮಾಡ್ತಿದ್ಯೋ ಆ ಸ್ವರ್ಗವೇ ಇಲ್ಲಿ ಬಂದಿದೆಯಲ್ಲ ಅಂತ. ಆಗ ಮತ್ತೆ ಇನ್ನೊಂದು ಹೇಳ್ತಾಳೆ, ಏನೇ ಆಗಲಿ ಈ ದೇಹ ಅನ್ನೋದು ಅಶಾಶ್ವತ. ಈ ಅಶಾಶ್ವತ ದೇಹದಲ್ಲಿ ಸ್ವರ್ಗಕಾಮ ಹೇಗೆ ಸಾಧ್ಯ? ಶಾಶ್ವತವಾದಂಥ ದಿವ್ಯ ದೇಹವನ್ನು ಕೊಡ್ತೀನಿ ನಾನು, ಇಲ್ಲಿ ಇದ್ದುಬಿಡು ಅಂತ. ಈ ಪಾಂಡಿತ್ಯಮು ನೀಕುದಕ್ಕ ಮರಿಯಿಂದೇ ಗೆಂಟಿಮೇ ಕಾಮಶಾಸ್ತ್ರೋಪಾಧ್ಯಯಿನಿ ನಾವಚಿಂಚೆದವು ಮೇಲೋಹೋ ತ್ರಯೀಧರ್ಮಮುಲ್ ಪಾಪಂಬುಲ್ ರತಿ ಪುಣ್ಯಮಂಚು ನಿಕ ನೇಲಾ ತರ್ಕಮುಲ್ ಮೋಕ್ಷ ಲಕ್ಷ್ಮೀಪತ್ಯಾಗಮ ಸೂತ್ರ ಪಂಕ್ತಿ ಕಿವೆಪೋ ಮೀ ಸಂಪ್ರದಾಯಾರ್ಥಮುಲ್. ಅವಳು ಮತ್ತೆ ಹೇಳ್ತಾಳೆ, ಎಂದೇನಿಂದ್ರಿಯಮುಲ್ ಸುಖಂಬಗುನು ನಾ ಇಂಪೇ ಪರಬ್ರಹ್ಮ ಆನಂದೋ ಬ್ರಹ್ಮ ಯಟನ್ನ ಪ್ರಾಂಜದವು ನಂತರ್ಬುದ್ಧಿ ನೂಶಿಂಪುಮ. ಆನಂದೋ ಬ್ರಹ್ಮ ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ಅಂತ ನೀನು ಓದ್ತಿಯಲ್ಲ, ಇದೇ ಆನಂದ, ಇದೇ ಬ್ರಹ್ಮ, ನಾನೇ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಡ್ತೀನಿ ಅಂತ. ಅವನು ಹೇಳ್ತಾನೆ, ಆಹಾ, ಈ ಪಾಂಡಿತ್ಯ, ಈ ಜಾಣ್ಮೆ ಇವೆಲ್ಲ ನಿನಗೆ ಕಾಮಶಾಸ್ತ್ರೋಪಾಧ್ಯಾಯಿನಿ, ನಿನಗಲ್ಲದೆ ಇನ್ನೇನು. ನಾವು ಮಾಡೋ ಧರ್ಮ ಎಲ್ಲ ಪಾಪ, ನೀನು ಮಾಡೋ ಅಧರ್ಮ ಪುಣ್ಯ ಅಂತ ಹೇಳ್ತಾ ಇದೀಯಾ. ನಿಮ್ಮ ಸಂಪ್ರದಾಯ ನಿಮಗಿರಲಿ, ನನಗೆ ನನ್ನದಿರಲಿ ಅಂತ ಹೇಳಿಬಿಟ್ಟಿದ್ದನುವೇ ಅವಳೆಷ್ಟು ಹೇಳಿದ್ರು ಕೇಳದೆ ಅವಳನ್ನು ತಿರಸ್ಕರಿಸಿ ತನ್ನ ಉಪಾಸನಾ ದೈವವಾದ ಅಗ್ನಿಯನ್ನು ಪ್ರಾರ್ಥನೆ ಮಾಡಿ ತನ್ನ ಲೋಕಕ್ಕೆ ತಾನು ಹೊರಟೋಗ್ಬಿಡ್ತಾನೆ. ಆಗ ಕಲಿ ಎನ್ನುವಂಥ ಒಬ್ಬ ಗಂಧರ್ವ ಇವಳಲ್ಲಿ ಅನುರಕ್ತನಾಗಿ ನಿರಾಕೃತನಾಗಿರ್ತಾನೆ. ಅವನಿದನ್ನು ನೋಡಿ ಪ್ರವರನ ವೇಷದಲ್ಲಿ ಬಂದು ಸ್ವಲ್ಪ ಹೊತ್ತಾದ ಮೇಲೆ ಇವಳನ್ನು ಹೋಗಿ ನಾನು ಬುದ್ಧಿ ಬದಲಾಯಿಸ್ಕೊಂಡೆ ಅಂತ ಹೇಳಿ ಮದುವೆ ಆಗಿಬಿಡ್ತಾನೆ. ಆದರೆ ಅವಳು ಇಂಥ ತಪಸ್ವಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇವನೇ ಅವನು ಅನ್ನೋ ಭ್ರಮೆಯಿಂದ ಮದುವೆ ಆದ ಕಾರಣ ಸಂತಾನ ಒಳ್ಳೆಯ ಸಂತಾನವಾಗುತ್ತದೆ ಅಂತ ಬರುತ್ತೆ. ಈ ಕಥೆಯ ಸ್ವಾರಸ್ಯ ನೋಡಿ ಏನಂತಂದರೆ, ಸತ್ಸಂತಾನ ಅನ್ನೋದಕ್ಕೆ ಭಾವಶುದ್ಧಿ ಅನ್ನೋದು ಬಹಳ ಮುಖ್ಯ ಅಂತನ್ನುವಂಥದ್ದು. ಅವಳು ಮದುವೆ ಆದದ್ದು ಆ ಗಂಧರ್ವನ್ನೇ ಇರಬಹುದು. ಆ ಗಂಧರ್ವ ಪ್ರವರನ ವೇಷದಲ್ಲಿ ಬಂದಿದ್ದ. ಆ ಪ್ರವರನ ಸದ್ಗುಣಗಳನ್ನು ಅದನ್ನು ಭಾವನೆಯಲ್ಲಿ ಇಟ್ಕೊಂಡಿದ್ಲು. ಹಾಗಾಗಿ ನಾವು ಯಾವ ಭಾವ ಮಾಡ್ಕೊಳ್ತೀವೋ ನಮ್ಮ ಸಂತಾನ ಅಂದರೆ ದೈಹಿಕ ಸಂತಾನ ಅಂತ ಮಾತ್ರವೇ ಅಲ್ಲ, ಬೌದ್ಧಿಕ ಸಂತಾನ ಆಗ್ಬೋದು, ಕಾರ್ಮಿಕ ಸಂತಾನ, ನಮ್ಮ ಕೆಲಸವೂ ನಮ್ಮ ಸಂತಾನ. ಅದು ಹಾಗೆ ಯದ್ಭಾವ ತದ್ಭವತಿ ಅಂತ ಇದೆಯಲ್ಲ, ಹಾಗೆ ಆಗುವಂಥದ್ದು. ಆಗ ಸ್ವರೋಚಿಸ್ ಅನ್ನುವಂಥ ಮಗ ಹುಟ್ಟುತ್ತಾನೆ. ಆ ಸ್ವರೋಚಿಸ್ ಅನ್ನುವನು ಒಮ್ಮೆ ಬೇಟೆಗೆ ಹೋಗಿದ್ದಾಗ ಮನೋರಮಾ ಅಂತನ್ನುವಂಥ ಒಬ್ಬ ಅಪ್ಸರೆ ಬಂದು ಅವನನ್ನು ಕೇಳಿಕೊಳ್ತಾಳೆ, ನನ್ನನ್ನು ಒಬ್ಬ ರಾಕ್ಷಸ ನುಂಗುವುದಕ್ಕೆ ಬರ್ತಾ ಇದ್ದಾನೆ, ದಯಮಾಡಿ ಅವನಿಂದ ಕಾಪಾಡು ಅಂತ. ಅವಳು ದಿವ್ಯಾಸ್ತ್ರಗಳ ವಿದ್ಯೆಯನ್ನು ಕೂಡ ಇವನಿಗೆ ಕೊಡ್ತಾಳೆ.
ಆ ಅಸ್ತ್ರ ಪ್ರಭಾವದಿಂದ ರಾಕ್ಷಸನ್ನು ಕೊಲ್ಲೋಕ್ಕೆ ಬಂದಾಗ ರಾಕ್ಷಸ ನನಗೆ ಶಾಪ ವಿಮೋಚನೆ ಆಯಿತು, ನಾನು ಒಮ್ಮೆ ಒಬ್ಬ ಮಹರ್ಷಿ ಶಾಸ್ತ್ರಗಳನ್ನು, ವಿಶೇಷವಾಗಿ ಆಯುರ್ವೇದ ಶಾಸ್ತ್ರಗಳನ್ನು ಪಾಠ ಮಾಡ್ತಾ ಇದ್ದಾಗ ಕೇಳಿಕೊಂಡೆ. ಅವನು ನಾನು ನಿನಗೆ ಉಪದೇಶ ಮಾಡೋಲ್ಲ, ನೀನು ಅವಿನಯಿ ಅಂತಂದ. ಆಗ ನಾನು ಗೂಢವಾದ ರೂಪದಲ್ಲಿದ್ದು ಕಲಿತುಕೊಂಡು ನಕ್ಕು ಬಿಟ್ಟೆ. ನಿನಗೆ ನನ್ನ ವಿದ್ಯೆ ಫಲಿಸದೇ ಇರಲಿ ಮತ್ತು ನೀನು ರಾಕ್ಷಸನಾಗು ಅಂತ ಶಾಪ ಕೊಟ್ಟು ನಿನ್ನ ಸಂತಾನವನ್ನೇ ನೀನು ತಿನ್ನುವಂಥ ಸ್ಥಿತಿಗೆ ಬಾ ಅಂತಂದ. ಆಗ ಪರಿಹಾರ ಮಾಡಬೇಕು ಅಂದರೆ ನೀನು ಒಬ್ಬನಿಗೆ ಈ ವಿದ್ಯೆಯನ್ನು ಉಪದೇಶ ಮಾಡಿ ಅವನಿಂದ ಒಂದು ಬಾಣಪ್ರಯೋಗ ಮಾಡಿಸಿಕೊಂಡ್ರೆ ನಿನಗೆ ಶಾಪ ವಿಮುಕ್ತಿ ಅಂತ. ಈ ಮನೋರಮ ನನ್ನ ಮಗಳು, ನೀನು ಬಾಣಪ್ರಯೋಗ ಮಾಡೋದಕ್ಕೆ ಬಂದೆ, ಹಾಗಾಗಿ ನನಗೆ ಅರ್ಧ ಶಾಪ ವಿಮೋಚನೆ ಆಯಿತು, ನನ್ನ ಆಯುರ್ವೇದಾದಿ ವಿದ್ಯೆಯನ್ನು ನಿನಗೆ ಕೊಡ್ತೀನಿ, ನಿನಗೆ ಫಲಿಸುತ್ತೆ, ಹಾಗೆ ಮಾಡು ಅಂತಾನೆ. ಅದೇ ರೀತಿ ಮಾಡ್ತಾರೆ. ಆಮೇಲೆ ಈ ಮನೋರಮೆಯ ಇಬ್ಬರು ಸಖಿಯರಿರ್ತಾರೆ. ಆ ಸಖಿಯರಿಗೆ ಶಾಪ ಬಂದಿರುತ್ತೆ. ಅದಕ್ಕೆ ಕಾರಣ ಏನಂದರೆ, ಮನೋರಮೆ ಮತ್ತು ಈ ಸಖಿಯರಿಬ್ಬರು ಒಬ್ಬ ಮುನಿಯನ್ನು ನೋಡಿ ತಪಸ್ಸು ಮಾಡಿ ಒಣಗಿ ಹೋಗಿದ್ದವನನ್ನು ಏನು ಒಣಕಲು ಕಡ್ಡಿ ಥರ ಇದೆಯಾ ಅಂತ ಗೇಲಿ ಮಾಡಿದ್ದಕ್ಕೆ ಅವರಿಗೆ ಪರಿಪರಿಯಾದ ಶಾಪ ಕೊಟ್ಟಿರ್ತಾನೆ. ಆ ಸಖಿಯರಿಬ್ಬರಿಗೆ ರೋಗ ಪೀಡಿತರಾಗಿ ಅಂತ ಶಾಪ ಕೊಟ್ಟಿದ್ದ, ಇವಳಿಗೆ ಭಯಪೀಡಿತಳಾಗಲಿ ಅಂತ ಶಾಪ ಕೊಟ್ಟಿದ್ದ. ಇವಳು ತನ್ನ ದಿವ್ಯಾಸ್ತ್ರಗಳನ್ನು ಕೊಟ್ಟಳು. ಆ ರೋಗ ಪೀಡಿತರಾದವರು ನಿಧಿಗಳು, ಪದ್ಮಿನಿ ವಿದ್ಯೆ ಅಂತಕ್ಕಂಥ ಒಂದು ಪದ್ಮಿನಿ ವಿದ್ಯೆಯನ್ನು ಮತ್ತು ಸಾರಸ್ವತ ವಿದ್ಯೆ ಎನ್ನುವ ವಿದ್ಯಾ ಪ್ರಯೋಗವನ್ನು ಇವನಿಗೆ ಕೊಟ್ಟು ತನ್ಮೂಲಕ ಆ ಆಯುರ್ವೇದ ಚಿಕಿತ್ಸೆಯ ಫಲವಾಗಿ ರೋಗವನ್ನು ನಿವಾರಣೆ ಮಾಡಿಕೊಳ್ತಾರೆ. ಆ ಮೂವರನ್ನು ಮದುವೆ ಆಗ್ತಾನೆ. ಮತ್ತೊಮ್ಮೆ ಬೇಟೆಗೆ ಹೋಗ್ತಾ ಇದ್ದಾಗ ಒಂದು ಜಿಂಕೆ ಬಂದು ನನ್ನನ್ನು ನೀನು ಒಮ್ಮೆ ತಬ್ಬಿಕೊ ಅಂತ ಹೇಳುತ್ತೆ. ತಬ್ಬಿಕೊಂಡ ತಕ್ಷಣ ಅವಳೊಬ್ಬ ಸುಂದರ ಸ್ತ್ರೀ ಆಗ್ತಾಳೆ. ಅವಳು ಹೇಳ್ತಾಳೆ, ನನಗೆ ಶಾಪದಿಂದ ಆದದ್ದು, ನಾನು ನಿನಗೆ ವನ ಮೊದಲಾದಂಥ ಪರಿಸರವನ್ನು ಅರಿಯುವ ವಿದ್ಯೆಯನ್ನು ಕೊಡ್ತೀನಿ ಅಂತ ಕೊಡ್ತಾಳೆ. ಆ ಸುಂದರಿಯಲ್ಲಿ ಇವನಿಗೆ ಸ್ವಾರೋಚಿಷ ಅನ್ನುವ ಮಗ ಹುಟ್ಟುತ್ತಾನೆ. ಅವನು ಮನುವಾಗ್ತಾನೆ ಅಂತ. ಮನು ಮುಂದೆ ಏನು ಮಾಡ್ದ ಅಂತ ಕಥೆಯಲ್ಲಿ ಬರೋಲ್ಲ. ಮನುವಾಗೋದಕ್ಕೆ ಇಂಥದ್ದು ವಿಶ್ವನಾಥ ಸತ್ಯನಾರಾಯಣವರು ಇದರ ಬಗ್ಗೆ ಅಮೋಘವಾದಂಥ ಅಲ್ಲಸಾನಿವಾನಿ ಅಲ್ಲಿಕ ಜಿಗಿಬಿಗಿ ಎನ್ನುವ ಒಂದು ಗ್ರಂಥ ಬರೆದಿದ್ದಾರೆ. ಅಲ್ಲಿ ತೋರಿಸ್ತಾರೆ ಇದರ ರಹಸ್ಯ ಏನು ಅಂತ. ಪಂಚಕೋಶಗಳು ಇಲ್ಲಿ ಕಾಣಿಸಿಕೊಳ್ಳುತ್ತದೆ ಅಂತ. ಆ ಪ್ರವರನಲ್ಲಿ ಕಾಣಿಸುವಂಥದ್ದು ವಿಜ್ಞಾನ, ವರೂತಿನಿಯಲ್ಲಿ ಕಾಣಿಸುವಂಥದ್ದು ಮನೋಮಯ, ಸ್ವರೋಚಿಯಲ್ಲಿ ಕಾಣಿಸ್ತಕ್ಕಂಥದ್ದು ಆ್ಯಕ್ಟಿವಿಟಿ ಅದು ಪ್ರಾಣಮಯ ಕೋಶ. ಇನ್ನು ಅವನ ಪತ್ನಿಯರೆಲ್ಲ ಯಾರಿದ್ದಾರೆ, ಆಯುರ್ವೇದ ವಿದ್ಯೆಯನ್ನು ತಂದುಕೊಟ್ರು, ಮತ್ತು ಅಸ್ತ್ರವಿದ್ಯೆಯನ್ನು ತಂದುಕೊಟ್ರು, ಆಮೇಲಿಂದ ಸಂಪದ್ವಿದ್ಯೆಯನ್ನೆಲ್ಲ ತಂದುಕೊಟ್ರು, ಮತ್ತು ಲೌಕಿಕ ವಿದ್ಯೆಗಳನ್ನೆಲ್ಲ ತಂದುಕೊಟ್ರು. ಅದೆಲ್ಲ ಅನ್ನಮಯ ಕೋಶಕ್ಕೆ ಬರ್ತಕ್ಕಂಥದ್ದು. ಅಂದರೆ ಅನ್ನಮಯ ಚೆನ್ನಾಗಿ ಸಮೃದ್ಧವಾಗಬೇಕು, ಸಂಪತ್ತಿರಬೇಕು, ಆರೋಗ್ಯ ಇರಬೇಕು, ಅನುಕೂಲ ಇರಬೇಕು, ವ್ಯಾಸಂಗ ಇರಬೇಕು. ಇದೆಲ್ಲ ಅನ್ನಮಯವನ್ನು ಪುಷ್ಟಿ ಮಾಡುತ್ತೆ. ಅದು ಪ್ರಾಣಮಯಕ್ಕೆ. ಆ್ಯಕ್ಟಿವಿಟಿ ತುಂಬ ಕೂಡಿಕೊಂಡಂಥ ಬೇಟೆಗೆ ಹೋಗ್ತಾನೆ, ಒಬ್ಬರು ಶಾಪ ವಿಮೋಚನೆ ಮಾಡ್ತಾನೆ, ಒಬ್ಬರ ಹತ್ರ ವಿದ್ಯೆ ಕಲಿತಾನೆ, ತುಂಬ ಹೈಪರ್ ಆ್ಯಕ್ಟಿವ್ ಆದಂಥದ್ದು ಅದು ಪ್ರಾಣಮಯ. ಇನ್ನು ವರೂತಿನಿ ಆ ಪ್ರವರನ್ನೇ ಮನಸ್ಸಿನಲ್ಲಿ ತುಂಬಿಸಿಕೊಂಡು ಧ್ಯಾನ ಮಾಡಿ ಇವನನ್ನು ಪಡೆದದ್ದು, ಅದು ಮನಸ್ಸಿನ ಒಂದು ತೀವ್ರತೆ, ಅದು ಮನೋಮಯ. ಇನ್ನು ಈ ಪ್ರವರ ಬ್ರಾಹ್ಮಣೋತ್ತಮ ತಾನು ಮನಸ್ಸಿಗಿಂತ ಮೀರಿ ಅಂದರೆ ರಾಗದ್ವೇಷಗಳ ಸ್ತರವಾದಂಥ ಭಾವವಿಕಾರಗಳ ನೆಲೆಯಾದ ಮನಸ್ಸನ್ನು ಮೀರಿ ಆಧ್ಯಾತ್ಮಿಕ ಚಿಂತನೆಯ ವಿಜ್ಞಾನಕ್ಕೇನೆ ತೆತ್ತಂಥವನು ವಿಜ್ಞಾನಮಯ. ಈ 4 ಕೋಶಗಳ ಪರಿಣತಿಯಿಂದ ಆನಂದಮಯ ಕೋಶವಾದಂತಹ ಮಾನವ ಜೀವನಕ್ಕೆ ಬೇಕಾದ ಉದ್ಧರಣದ ಮಹಾತತ್ವವಾದ ಮನುತ್ವ ಬಂತು. ಅದು ಸ್ವಾರೋಚಿಷನಿಂದ ಬಂತು ಅಂತ. ಅವನು ತಪಸ್ಸು ಮಾಡಿ ನಾರಾಯಣನ ಅನುಗ್ರಹ ಪಡಿತಾನೆ. ಆನಂದ ಸ್ವರೂಪನ ಅನುಗ್ರಹ ಪಡೆದು ತನ್ಮೂಲಕ ಆತ ಮನುವಾಗ್ತಾನೆ ಅಂತ ಬರುತ್ತೆ. ಇನ್ನು ಮುಂದೆ 12 ಮನುಗಳ ಕಥೆಯನ್ನು ಮತ್ತು ಬರುವಂಥ ದುರ್ಗಾ ಸಪ್ತಶತಿಯ ವಿವರ, ಇನ್ನೂ ಕೆಲವು ಕಥೆಗಳನ್ನು ನಾಳೆ ನೋಡೋಣ. ಓಂ ತತ್ಸತ್.